ಸ್ವಲ್ಪ ಹಿಂದೆ ಬಂದಿದೆ. ಮತ್ತು ಗ್ಯಾಸ್ ಸರ್ಟಿಫಿಕೇಟ್ ಇದೇ ರೀತಿ ತುಂಬ ಹಲವು ವಿಷಯಗಳನ್ನ ಇನ್ನು ಪೋಸ್ಟಲ್ಲಿ ನಾವು ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಸವಲತ್ತುಗಳು ಯೋಜನೆಗಳು ಜನರಿಗೆ ನೇರವಾಗಿ ನಾವು ಕೆಲಸ ಮಾಡ್ತೀವಿ. ಯಾವತ್ತು ಎಲ್ಲಿ ಹೋಗುತ್ತೆ ನಾವು ಒಂದು ಕ್ಯಾಲೆಂಡರ್ ಹಾಕಿ ತಿಳಿಸ್ಬೇಕಲ್ಲ, ಜಾಗ ಏನಾದರೂ ಮಾಡಿ ಕ್ಯಾಲೆಂಡರ್ ಬಂದಿದ್ದು ನಮ್ಮ ಫೇಸ್ಬುಕ್ ಪೇಜಲ್ಲಿ ಪ್ರತಿ ದಿವಸ ಹಾಕ್ತಾರೆ. ಇವತ್ತು ಗೋವಿಂದರಾಜ್ ಮಿತ್ರದಲ್ಲಿ ಯಾವುದೋ ಪಾರ್ಕ್ ಕ್ಷೇತ್ರದಲ್ಲಿ ಇದೆ, ಈ ಜಾಗದಲ್ಲಿ ಇದೆ, ಇಷ್ಟೊತ್ತಿಂದ ಇಷ್ಟು ಇರುತ್ತೆ, ಮಾನವ ಪದ್ಮನಾಭ ನಗರ ಇಷ್ಟೊತ್ತಿಂದ ಇಷ್ಟು ಹೀಗೆ ಅದಕ್ಕೆ ಪ್ರತಿ ದಿವಸ ಮಾಡಿ ಹಾಕಿದ್ರೆ ಜನ ಗೊತ್ತಾಗುತ್ತೆ. ಹಾಗೆ ನಮ್ಮ ಪ್ರತಿಯೊಂದು ಕೇಂದ್ರ ಸರ್ಕಾರ ಪ್ರತಿಯೊಂದು ವಾರ್ಡ್ನಲ್ಲಿ 3ರಿಂದ 4 ಸೆಂಟರ್ಸ್ ಇರ್ತಾರೆ. ಹಾಗೆಯೇ ನಮ್ಮ ಪ್ರಾಪರ್ ಟ್ರೈನ್ ಅಪ್ ರಿಯಲ್ಲಿ ಆಗಿರ್ತಾರೆ ಮತ್ತು ಎಕ್ಸಾಮಿನೇಷನ್ ತಗೊಂಡು ಪ್ರಾಪರ್ ಟ್ರೈನ್ ಅಪ್ ರಿಯಲ್ಲಿ 35 ರಿಯಲ್ಲಿ ಆಗಿರ್ತಾರೆ. ಜನಗಳಿಗೆ ಈಸಿಯಾಗಿ ತಲುಪಿಸಿಕೊಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಕಷ್ಟದ ಜನಗಳಿಗೆ ನಾವು ಈ ವಾಹನದಿಂದ ಅವ್ರಿಗೆ ಸವಲತ್ತು ನೇರ ಇರುವಂಥ ಜಾಗದಲ್ಲಿ ನಾವು ಲೈಫ್ ಸರ್ಟಿಫಿಕೇಟ್ ಮಾತಾಡೋದಿಲ್ಲ. ಐರಿಸ್ ಬಂದಿಲ್ಲ ಆದರೆ ಅವ್ರಿಗೆ ಐರಿಸ್ ಸ್ಕ್ಯಾನ್ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಾರೆ. ಎಷ್ಟೋ ಉಪಯೋಗ ಆಗ್ತಾ ಇದೆ. ಬ್ಯಾಂಕ್ಗಳಲ್ಲಿ ಇಟ್ಕೊಂಡು ಕಾಯ್ತಾ ಇರ್ತಾರೆ, ಅಲ್ಲಿ ಅವ್ರಿಗೆ ಪ್ರತಿನಿಧಿಲ್ಲ ಐರಿಸ್ಸು. ಅದು ಆ ಥರವನ್ನೆಲ್ಲ ನಾವು ಸ್ವತಃ ಬ್ಯಾಂಕ್ಗಳಿಗೆ ಹೋಗಿ ಹೇಳಿ ಅನುಕೂಲ ಮಾಡ್ತಾರೆ. ಅವ್ರ ಸೇರಿ ಸರ್ ಎಲ್ಲ ಸ್ವಲ್ಪ ಹಿಂದೆ ಬನ್ನಿ. ಫೇಸ್ಬುಕ್ ಅಲ್ಲ, ನಮ್ಮ ವಿಡಿಯೋ ಮಾಡ್ಬಿಟ್ಟು ನಮ್ಮ ಹಾಕೋಣ ವಿಷಯ ವಿಡಿಯೋ ಮಾಡ್ತೀವಿ. ಯಾವತ್ತು ಎಲ್ರಿಗೂ ನಮಸ್ಕಾರ. ಬೆಂಗಳೂರು ದಕ್ಷಿಣ ಎಲ್ಲ ಜನತೆಗೆ ಒಂದು ವಿಶೇಷವಾದಂತಹ ಒಂದು ಸೂಚನೆ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ನೂರಾರು ಬೇರೆ ಬೇರೆ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆ ಯೋಜನೆಗಳು ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದು ನೀವಿರುವಂಥ ವಾರ್ಡ್ನಲ್ಲಿ ನಿಮ್ಮ ಮನೆ ಹತ್ರನೇ ತೆಗೆದುಕೊಂಡು ಬಂದು ನಿಮಗೆ ಆ ಯೋಜನೆಗಳ ಫಲವನ್ನು ಕೊಡೋದಕ್ಕೆ CSC ಸೆಂಟರ್ಗಳು ಈಗಾಗಲೇ ಪ್ರತಿ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ CSC ಸೆಂಟರ್ಗಳ ಜೊತೆಗೇ ತಯಾರಾಗಿರುವಂಥ ಟ್ರೈನ್ಡ್ ಆಗಿರುವಂಥ VLEಗಳು ಒಂದು ಈ ರೀತಿಯ ಮೊಬೈಲ್ ವಾಹನದ ಮೂಲಕ ಬರುವಂಥ 23ನೇ ತಾರೀಕು ಸೋಮವಾರದಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಪ್ರತಿ ದಿವಸ ನಿಮ್ಮ ಮನೆ ಹತ್ರನೇ ಬಂದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ನೂರಾರು ಯೋಜನೆಗಳ ಒಂದು ಅಪ್ಲಿಕೇಶನ್ಸ್ಗಳನ್ನು ಕೊಡೋದ್ರ ಜೊತೆಗೆ
ಅದಕ್ಕೆ ನಿಮಗೆ ಎನ್ರೋಲ್ಮೆಂಟ್ ಕೂಡ ಮಾಡಿಕೊಡುವಂಥ ಕೆಲಸ ಇವತ್ತು ಪ್ರಾರಂಭ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ CSC ಸೆಂಟರ್ನ ನೇತೃತ್ವವನ್ನು ವಹಿಸಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಕುಲಕರ್ಣಿ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಗೆ ನಾನು ನಿಮ್ಮಲ್ಲಿ ವಿಶೇಷವಾಗಿ ಮಾಡುವಂಥ ಮನವಿ ಇದು, ಪ್ರತಿ ದಿವಸ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಯಾವ ವಾರ್ಡ್ನಲ್ಲಿ ಯಾವ ಜಾಗದಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತಿನವರೆಗೆ ಈ ಒಂದು ಮೊಬೈಲ್ ವ್ಯಾನ್ ಬರುತ್ತೆ ಅನ್ನುವಂಥ ಒಂದು ಮಾಹಿತಿ ಪ್ರತಿ ದಿವಸ ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಇರುತ್ತೆ. ದಯವಿಟ್ಟು ನೀವು ಅದನ್ನು ನೀವು ನೋಡ್ಕೊಳ್ಳಿ. ಆ ಭಾಗದ ನಿಮ್ಮ ಸ್ನೇಹಿತರಿಗೆ ಆ ಮೆಸೇಜನ್ನು ಶೇರ್ ಕೂಡ ಮಾಡಿ. ಜನಕ್ಕೆ ಲೈಫ್ ಪೆನ್ಷನ್ ಇರ್ಬೋದು, ಲೈಫ್ ಸರ್ಟಿಫಿಕೇಟ್ ಇರ್ಬೋದು, ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಇರ್ಬೋದು, ಬೇರೆ ಬೇರೆ ಪಿಂಚಣಿ ಯೋಜನೆಗಳಿಗೆ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆಗಳಿಗಿರ್ಬೋದು, ಕ್ಯಾಶ್ ಸರ್ಟಿಫಿಕೇಟ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಆಯುಷ್ಮಾನ್ ಭಾರತ್ ಅಂತ ಹೆಲ್ತ್ ಕಾರ್ಡ್ ಇರ್ಬೋದು, ಹೀಗೆ ನೂರಾರು ಸ್ಕೀಮ್ಗಳು ಯಾವ್ಯಾವುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿದೆ 10 ನಿಮಿಷದ ಒಳಗಡೆ ನಿಮಗೆ ಬೇಕಾಗುವಂಥ ಒಂದು ಮಾಡಿಕೊಡುವಂಥ ವ್ಯವಸ್ಥೆ ಇದ್ರ ಮೂಲಕ ಆಗ್ತಾ ಇದೆ. ನಾನು ಇನ್ನೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣದ ಹಿರಿಯ ನಾಗರಿಕರಿಗೆ ಮಾಡುವಂಥ ಮನವಿ ಏನು ಅಂತಂದರೆ, ನೀವುಗಳೆಲ್ಲರೂ ಕೂಡ ನಿಮ್ಮ ಪೆನ್ಷನನ್ನು ಪಡ್ಕೊಳ್ಳೋದಕ್ಕೆ ಲೈಫ್ ಸರ್ಟಿಫಿಕೇಟನ್ನು ನೀವು ಬ್ಯಾಂಕ್ನಲ್ಲಿ ಹೋಗಿ ಕೊಡಬೇಕಾಗಿರುತ್ತೆ. ಎಷ್ಟೋ ಸತಿ ನೀವು ಲೈಫ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಬ್ಯಾಂಕಿಗೆ ಹೋಗಬೇಕಾಗತ್ತೆ, ದೊಡ್ಡ ಕ್ಯೂ ಇರುತ್ತೆ. ಅಲ್ಲಿ ನೀವು ಆಧಾರ್ ಕಾರ್ಡನ್ನ ಅಥವಾ ನಿಮ್ಮ ಬಯೋಮೆಟ್ರಿಕ್ನ ನೀವು ಹೆಬ್ಬೆಟ್ಟನ್ನ ಮಾರ್ಕನ್ನು ಕೊಡ್ಲಿಕ್ಕೆ ಹೋದಾಗ ಕೆಲವು ಬಾರಿ ಅದು ಮಾರ್ಕ್ ಗೊತ್ತಾಗೋದಿಲ್ಲ. ಈ ಮೊಬೈಲ್ ವ್ಯಾನ್ನಲ್ಲಿ ನಿಮ್ಮ ಐರಿಸ್ ಸ್ಕ್ಯಾನ್ ಅಂದರೆ ಕಣ್ಣಿನ ಸ್ಕ್ಯಾನ್ನ ಮಾಡಿ ಅದ್ರ ಮೂಲಕನೂ ಕೂಡ ನಿಮಗೆ ಲೈಫ್ ಸರ್ಟಿಫಿಕೇಟನ್ನು 10 ನಿಮಿಷದ ಒಳಗಡೆ ಜನರೇಟ್ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ದಯವಿಟ್ಟು ಈ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಬಳಸ್ಕೊಳ್ಳಿ. ನರೇಂದ್ರ ಮೋದಿ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ ನಿಮಗೆ ಮಾಡ್ತಾ ಇರುವಂಥ ಅಷ್ಟೂ ಯೋಜನೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬರಲಿಕ್ಕೆ ನಾವು ಬೆಂಗಳೂರು ದಕ್ಷಿಣದಲ್ಲಿ ಮಾಡ್ತಾ ಇರುವಂಥ ಒಂದು ಬಹಳ ದೊಡ್ಡ ಪ್ರಯತ್ನ ಇದು. ನಿಮ್ಮೆಲ್ಲರ ಸಹಕಾರದಿಂದ ಇದು ಯಶಸ್ಸಾಗಲಿ ಅಂತ ಹೇಳಿ ಮತ್ತೊಮ್ಮೆ CSC ಗ್ರೂಪಿಗೆ ಮತ್ತು BLEಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಲ್ ದಿ ವೆರಿ ಬೆಸ್ಟ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಅವರಿಗೆ ಮುಖ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ದಯಮಾಡಿ ಇಲ್ಲಿ ಚಪ್ಪಾಳೆ ಬಾರಿಸುವ ಮೂಲಕ ಅವರನ್ನು ಸ್ವಾಗತ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಬರಬೇಕಾಗಿದ್ದಾರೆ. ತೇಜಸ್ವಿ ಸೂರ್ಯ ಸರ್ ಅವರು, SP ಕುಲಕರ್ಣಿ ಸರ್ ಅವರು, ಜಗದೀಶ್ ರವರು, ಗಗನ್ ನಂದಿ ಅವರು, ಮಲ್ಟಿಮೀಡಿಯಾ ಚಂದ್ರು ಸರ್ ಅವರು ಹಾಗೂ ಸುನಿಲ್ ವತ್ಸರ್ ಅವರಿಗೆ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾರೆ.
ಎಲ್ರಿಗೂ ನಮಸ್ತೆ. ಈ ದಿನ ಬೆಂಗಳೂರು ಅರ್ಬನ್ CSC BLE ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಆಯೋಜಿಸಿರುವಂತ CSC ಕಾರ್ಯಾಗಾರ ಮತ್ತು ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದಂತ ಸ್ವಾಗತ. ಈಗಾಗಲೇ ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಇದ್ದಾರೆ. ಸೊ ಮೊದಲಿಗೆ ಅವರಿಗೆಲ್ಲ ವೆಲ್ಕಮ್ ಮಾಡ್ತಾ ಸ್ವಾಗತ ಭಾಷಣವನ್ನು ಮೊದಲಿಗೆ ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಾಗತ ಭಾಷಣ, ನನ್ನ ಹೆಸರು ಯಶೋಧ ಅಂತ, ನಾನು ಮೈಸೂರಿಂದ ಬಂದಿದ್ದೇನೆ. ಸೊ ಸ್ವಾಗತ ಭಾಷಣವನ್ನ ನಾನೇ ಎಲ್ಲರಿಗೂ ಮೊದಲಿಗೆ ಮುಖ್ಯ ಅತಿಥಿಗಳಾದ ಶ್ರೀಯುತ ತೇಜಸ್ವಿ ಸೂರ್ಯ ಸರ್ ಅವರು, ಇವರು ಸಂಸದರು, ದಕ್ಷಿಣ ಮತ್ತು ಸ್ವಾಗತ ಆಯಿತು. ಚಪ್ಪಾಳೆ ಹೊಡೆದಾಗಿ ಶ್ರೀಯುತ ತೇಜಸ್ವಿ ಸರ್ ಅವರು ಸಂಸದರು, ಬೆಂಗಳೂರು ದಕ್ಷಿಣ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು BJYM. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಹಾಗೆ SP ಕುಲಕರ್ಣಿ ಸರ್ ಅವರು, ಇವರು ನಿವೃತ್ತ KS ಅಧಿಕಾರಿಗಳು ಹಾಗೆ ಪ್ರಸ್ತುತ CSC ರಾಜ್ಯ ಮುಖ್ಯಸ್ಥರು. ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಆನಂದ ಸ್ವಾಗತ. ಹಾಗೆ ಶ್ರೀಯುತ ಗಗನ್ ನಂದೀರ್ ಅವರು, ಅಧ್ಯಕ್ಷರು ಆಕ್ಟ್ ಇಂಡಿಯಾ ಫೌಂಡೇಶನ್. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಮಲ್ಟಿಮೀಡಿಯಾ ಚಂದ್ರು ಸರ್, ಅವರಿಗೂ ಕೂಡ ವೇದಿಕೆ ಮೇಲೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇವರು VLE ಆನೇಕಲ್ ವಿಭಾಗ ಬೆಂಗಳೂರು. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹಾಗೆ ಜಗದೀಶ್ ರವರು, ಇವರು ಅಧ್ಯಕ್ಷರು, ಬೆಂಗಳೂರು ಅರ್ಬನ್ VLE ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು. ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಹಾಗೆ ಶ್ರೀ ಅನಿಲ್ ಸರ್ ಅವರು ಕೂಡ SPM CSC ಸ್ಟೇಟ್, ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಮುಖ್ಯ ಅತಿಥಿಗಳಾದಂತ ಸುನಿಲ್ ರಾಜ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ಸ್ವಾಗತವನ್ನು ಮುಗಿಸಿ ದೀಪ ಬೆಳಗಿಸುವ ಮೂಲಕ, ಎಲ್ಲ ಅತಿಥಿಗಳಿಂದ ದೀಪ ಬೆಳೆಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತದೆ. ದಯಮಾಡಿ ಎಲ್ಲ ಮುಖ್ಯ ಅತಿಥಿಗಳು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ. ದಯಮಾಡಿ ಎಲ್ಲರೂ ಎದ್ದು ನಿಂತು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕಾಗಿರುತ್ತದೆ. ಈಗಷ್ಟೇ ಕಾರ್ಯಕ್ರಮದ ಉದ್ಘಾಟನೆ ಮುಕ್ತಾಯ ಆಯಿತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಎಲ್ಲ ಅತಿಥಿಗಳಿಗೂ ವಂದನೆಯನ್ನು ತಿಳಿಸ್ತಾ, ಈಗ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ತೇಜಸ್ವಿ ಸೂರ್ಯ ಸರ್ ಅವರು ನಮ್ಮೆಲ್ಲರ ಕುರಿತು 2 ಮಾತುಗಳನ್ನ ಆಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹಿರಿಯರಾಗಿರುವಂತಹ ಕುಲಕರ್ಣಿ ಅವರೇ, ಜಗದೀಶ್ ಅವರೇ, ಸ್ನೇಹಿತ ಗಗನ್ ನಂದಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ CSC ಎಲ್ಲ ಪ್ರಮುಖರೇ, ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಯಶಸ್ವಿಯಾಗಿ CSC ಕೇಂದ್ರಗಳನ್ನು ನಡೆಸಿ ಅದರ ಮೂಲಕ ದೇಶದ ಅತ್ಯಂತ ಸಾಮಾನ್ಯ ಜನರ ಸೇವೆ ಮಾಡ್ತಾ ಇರುವಂತಹ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆಗಳನ್ನ ಜನಕ್ಕೆ ಮುಟ್ಟಿಸ್ತಾ ಇರುವಂತಹ, ತನ್ಮೂಲಕ ಆ ವ್ಯಕ್ತಿಗಳ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನು ತರ್ತಾ ಇರುವಂತಹ ಎಲ್ಲ CSC ನಡೆಸ್ತಾ ಇರುವಂತಹ CSCಯ ಪ್ರಮುಖ ಕಾರ್ಯಕರ್ತ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಹೃದಯದಿಂದ ನಮ್ಮ ನಮಸ್ಕಾರಗಳು. ಇವತ್ತು
ಈ ಒಂದು ಕಾರ್ಯಾಗಾರ ಇಲ್ಲಿ ನಡೀತಾ ಇರುವಂತದ್ದು ಬಹಳ ಸಂತೋಷ ತಂದಿದೆ. CSC ಶುರು ಆಗಿದ್ದೇನೆ ಅದರ ಉದ್ದೇಶ ಕೂಡ ತಮ್ಮೆಲ್ಲರಿಗೂ ಸ್ಪಷ್ಟ ಆಗಿ ಗೊತ್ತಿದೆ. ಇವತ್ತು ಭಾರತದಲ್ಲಿ ಇಷ್ಟು ವರ್ಷಗಳ ಕಾಲ ಹಲವಾರು ಸರ್ಕಾರಗಳು ಬಂದವು. ಎಲ್ಲ ಸರ್ಕಾರಗಳು ಕೂಡ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇ ಬಂದಿರುವಂತಹ ಸರ್ಕಾರಗಳು. ಆದ್ರೆ ನಮ್ಮೆಲ್ಲರಲ್ಲೂ ಎಲ್ಲ ಸರ್ಕಾರಗಳಿಗೂ ನಮ್ಗೆಲ್ರಿಗೂ ಅನ್ನಿಸ್ತಾ ಇದ್ದಂತ ಒಂದು ಕೊರತೆ ಅಂತಂದ್ರೆ, ಸರ್ಕಾರ ಎಷ್ಟೊಂದು ಯೋಜನೆಗಳನ್ನ ತರ್ತವೆ ಮಾಡ್ತವೆ, ಆದ್ರೆ ಜನಕ್ಕೆ ತಲುಪೋದಿಲ್ಲ. ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ರೀತಿ ಯೋಜನೆ ಇದೆ ಅಂತ. ಹೆಂಗ್ ಜನಕ್ಕೆ ಇದನ್ನು ತಲುಪಿಸುವಂಥದ್ದು? ಈ ಒಂದು ಬಹಳ ದೊಡ್ಡ ಒಂದು ಲ್ಯಾಪ್ ಏನಿತ್ತು, ಒಂದು ಲ್ಯಾಕ್ಯೂನ ಏನಿತ್ತು, ಅದನ್ನ ಭರಿಸುವಂತ ದೃಷ್ಟಿಯಿಂದ ಈ CSC ಸೆಂಟರ್ಗಳ ಪ್ರಾರಂಭ ನರೇಂದ್ರ ಮೋದಿ ಸರ್ಕಾರದ ಒಂದು ವಿಷನ್ ನಿಂದಾಗಿ ಪ್ರಾರಂಭ ಆಯಿತು. ಅದರ ಉದ್ದೇಶ ಏನು ಅಂತಂದ್ರೆ, ಸರ್ಕಾರದ ನೂರಾರು ಯೋಜನೆಗಳು ಜನ ಎಲ್ಲಿರ್ತಾರೋ ಆ ಭಾಗದ ಜನಕ್ಕೆ ಅವರಿಗೆ ಹತ್ರ ಇರುವಂತಹ ಕಡೆ ಅವರಿಗೆ ಸೀಮ್ಲೆಸ್ ಆಗಿ, ಅವರಿಗೆ ಬಹಳ ಸುಲಭವಾಗಿ ಇದನ್ನ ತಲುಪುವಂತ ರೀತಿಯಲ್ಲಿ ನಾವು ಮಾಡಬೇಕು. ಇದಕ್ಕೆ ಡಿಜಿಟಲ್ ಮಾಧ್ಯಮದ ಮೂಲಕ ಇದನ್ನ ಮಾಡಬೇಕು. ಅದನ್ನು ಮಾಡೋದ್ರ ಜೊತೆಗೆ ಸಾಕಷ್ಟು ಜನ ಯುವಕರಿಗೆ ಒಂದು ಬಿಸ್ನೆಸ್ ಕೂಡ ಆಗಬೇಕು. ಅದಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳುವಂತಹ ಯೋಜನೆ ಕೂಡ ಆಗಬೇಕು. ಇದು ಈ ರೀತಿ ಮಾಡಿದಂತಹ ಒಂದು ವಿನೂತನ ಯೋಜನೆ. ಇದರಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ ಅನ್ನ ಜನಕ್ಕೆ ತಲುಪಿಸೋದು ಕೂಡ ಒಂದು ಯಶಸ್ಸು. ಅದನ್ನ ತಲುಪಿರೋದ್ರಿಂದಾಗಿ ಜನಕ್ಕೆ, ಲಾಭಾರ್ಥಿಗಳಿಗೆ, ಫಲಾನುಭವಿಗಳಿಗೆ ಸಿಗ್ತಾ ಇರುವಂತದ್ದು ಎರಡನೇ ಯಶಸ್ಸು. ಅದನ್ನ ಮುಟ್ಟಿಸ್ತಾ ಇರುವಂತಹ ಯುವಕ ಯುವತಿಯರು ಯಾರಿದ್ದಾರೆ ಅವರಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತಹ ಒಂದು ಸ್ವ ಉದ್ಯೋಗ ನಿರ್ಮಾಣವೂ ಕೂಡ ಮತ್ತೊಂದು ಯಶಸ್ಸು. ಈ ರೀತಿ ವಿನ್ 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 ಸಿಚುವೇಶನ್ ಮೂಲಕ ಮಾಡಿರುವಂತಹ ಬಹಳ ದೊಡ್ಡ ವಿಶೇಷವಾದ ಯೋಜನೆ CSC ಯೋಜನೆ. ಅದರ ಒಂದು ಯಶಸ್ಸಿಗೆ ನೀವೆಲ್ಲರೂ ಕೂಡ ಇವತ್ತು ಕಾರಣೀಭೂತರಾಗಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಬಹಳ ದೊಡ್ಡ ಅಭಿನಂದನೆಗಳು ಮತ್ತು ನನ್ನ ಕಡೆಯಿಂದ ಕೃತಜ್ಞತೆ. ನಾನು ನಿಮ್ಮೆಲ್ಲರಿಗೂ ಇಷ್ಟೇ ಮನವಿ ಮಾಡುವಂಥದ್ದು ಸ್ನೇಹಿತರೆ, ನಾನು ಕಳೆದ 1.5 ವರ್ಷದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನರೇಂದ್ರ ಮೋದಿ ಅವರು ಯಾವ ರೀತಿಯ ಒಂದು ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ನಾನು ನಿಮ್ಮೆಲ್ಲರಲ್ಲೂ ಒಂದೇ ಒಂದು ಮನವಿ ಮಾಡುವಂಥದ್ದು ಇಷ್ಟೇ. ನಮ್ಮ ಒಂದಿಷ್ಟು ಜನ MP-ಗಳದ್ದು ಒಂದು ಮೀಟಿಂಗ್ ಮಾಡಿದ್ರು ನರೇಂದ್ರ ಮೋದಿ ಅವರು. ಸಣ್ಣ ಸಣ್ಣ ಗುಂಪಿನ MP-ಗಳು, 15 ಜನ 20 ಜನ. ಏನ್ ನಡೀತಾ ಇದೆ ನಿಮ್ಮ ಕ್ಷೇತ್ರಗಳಲ್ಲಿ, ಯಾವ ರೀತಿ ಇದೆ ಪರಿಸ್ಥಿತಿ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಮೋದಿ ಅವರ ಸಂವೇದನಾಶೀಲತೆ ಹೇಗಿದೆ ಅಂತ ಹೇಳೋದಕ್ಕೆ ಇದನ್ನ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಯಾರಾದ್ರೂ ಒಬ್ರು ಅವರ ವೈಯಕ್ತಿಕ ಜೀವನದ ಕಥೆಯೋ ಅಥವಾ ಅವ್ರ ಕ್ಷೇತ್ರದಲ್ಲಾಗಿರುವಂತಹ ಜನರದ್ದು ಯಾವುದೋ ಒಂದು ಬಡವರದ್ದು ಯಾವುದೋ ಒಂದು ಕಥೆಯೇನೋ ಒಂದು ಉಲ್ಲೇಖ ಮಾಡಿ ಏನಾರೋ ಮಾತನಾಡಿದ್ರೆ, ಮೋದಿ ಅವರು ಆ ಕಥೆ ಕೇಳ್ತಾನೆ ಗದ್ಗದಿತರಾಗಿ ಅವ್ರ ಕಣ್ಣಿಂದ ನೀರು ಬಂದ್ಬಿಡುತ್ತೆ. ಇದನ್ನ ನಾನು ಹತ್ತಿರದಿಂದ, ಈಗ ಎಲ್ಲಿ ಅಂತಂದ್ರೆ ನಾವಿಲ್ಲಿ ಕೂತು ಒಂದು 5-6 ಮೀಟರ್ ದೂರದಿಂದ ಯಾವ ನೀವು ಅವ್ರ ಕಥೆ ಹೇಳ್ತಾ ಇರ್ತಾರೆ. ಜಾರ್ಖಂಡ್, ಬಿಹಾರ, ಉತ್ತರ ಪ್ರದೇಶ ನಡ್ಕೊಂಡು ಜನ ಇಷ್ಟಿಷ್ಟು ದೂರ ಬರ್ತಾರೆ. ಮಕ್ಕಳು 12 ಕಿಲೋಮೀಟರ್ 15 ಕಿಲೋಮೀಟರ್ ಸ್ಕೂಲ್ಗೆ ಹೋಗ್ತಾರೆ. ಇಂಥ ಬಡತನ, ಈ ತರದ ಕಥೆ ಅವ್ರಿಗೆ ಹೇಳ್ತಿದ್ದಾಗೇನೆ ಆ ಕಥೆ ಕೇಳ್ತಾ ಇರ್ಬೇಕಾದ್ರೆ ಮೋದಿ ಅವರು ಕಣ್ಣಲ್ಲಿ ನೀರು ತುಂಬಿಡುತ್ತೆ. ಅವ್ರ ಮನಸ್ಸಿನಲ್ಲಿ ಬಡತನದ ಬಗ್ಗೆ, ಕಷ್ಟದಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾದ ಕಾಳಜಿ ಆ ಮಟ್ಟದಲ್ಲಿರುವಂತದ್ದು ಹತ್ತಿರದಿಂದ ನಮಗೆ ನೋಡಿದಾಗ ಗೊತ್ತಾಗ್ತಾ ಬರುತ್ತೆ. ಆ ಎಲ್ಲ ಪರಿಣಾಮ ಯಾವಾಗ ಅಂತಂದ್ರೆ ಅದರದ ಒಂದು ಪ್ರತಿಫಲ ಎಲ್ಲಿ ಕಾಣುತ್ತೆ ಅಂತಂದ್ರೆ, ಈ ಎಲ್ಲಾ ಚೆನ್ನಾಗಿದ್ದವ್ರು ಯಾರು CSC ಸೆಂಟರ್ ಬರೋದೇ ಇಲ್ಲ. ಏನಾದ್ರೂ ಒಂದು ಬೇಕು ಅಂತ ಇರೋರೇ ಬರುವಂತ. ಯಾವುದೋ ಒಂದು ವಿಧವಾ ಪೆನ್ಷನ್, ಎಷ್ಟು ಪೆನ್ಷನ್ ಬರುತ್ತೆ? 500 ರೂಪಾಯಿ ಬರುತ್ತೆ ತಿಂಗಳಿಗೆ. 600 ರೂಪಾಯಿ ಬರುತ್ತೆ. 600 ರೂಪಾಯಿ ಬರುತ್ತೆ. 65 ವರ್ಷದ ಮೇಲಿದ್ರೆ 1000 ರೂಪಾಯಿ. 1000 ರೂಪಾಯಿ ಏನು? 2 ಸತಿ ಕಾಫಿ ಡೇಗೆ ಹೋಗಿ ಕಾಫಿ ಕುಡಿದ್ರೆ 1000 ರೂಪಾಯಿ ಖರ್ಚಾಗುತ್ತೆ. ನೀವು ಇಲ್ಲಿಂದ ಜಯನಗರದಿಂದ ಏರ್ಪೋರ್ಟಿಗೆ
ನೀವು ಓಲ್ವೋ ಬಸ್ಸಲ್ಲಿ ಹೋಗ್ತೀವಿ ಅಂತಂದ್ರೆ 500 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ನಿಮ್ಮ ಹತ್ರ ಬರ್ತಾರಲ್ಲ ಜನ, 1,000 ರೂಪಾಯಿಗೋಸ್ಕರ ತಿಂಗಳಿಗೆ 1,000 ರೂಪಾಯಿ ಬರುತ್ತೆ. ಆ 1,000 ರೂಪಾಯಿ ಪಡ್ಕೊಳ್ಳೋದಿಕ್ಕೆ ಲೈನಲ್ಲಿ ನಿಂತು ನಿಮ್ಮ ಹತ್ರ ಬಂದು ಬಹಳ ಆಸೆಯಿಂದ ಅವ್ರು ಬಂದು ನಿಮ್ಮ ಹತ್ರ ನಿಂತ್ಕೊಳ್ತಾರೆ. ಅಂಥವ್ರ ಜೀವನ ಸರಿ ಮಾಡೋದಕ್ಕೆ ನೀವಲ್ಲಿರುವಂಥದ್ದು. ಯಾರೋ ಒಬ್ಬ ವಿದ್ಯಾರ್ಥಿ ಬಂದು ಒಂದು ಸ್ಕಾಲರ್ಶಿಪ್ ಕೇಳ್ತಾನೆ ನಿಮ್ಮ ಹತ್ರ. ಯಾವ್ದಿದೆ ಸ್ಕಾಲರ್ಶಿಪ್? ಕೇಂದ್ರ ರಾಜ್ಯ ಸರ್ಕಾರ ಸ್ಕಾಲರ್ಶಿಪ್ ಹಣ ಎಷ್ಟು ಬರುತ್ತೆ? ಎಷ್ಟು ಸಣ್ಣ ಸಣ್ಣ ಸಾವಿರಾರು ಗಟ್ಟಲೆ, ಏನು ಅವ್ರಿಗೇನು ಇಡೀ ಎಜುಕೇಶನ್ ಅವ್ರದ್ದು ಅದು ವ್ಯತ್ಯಾಸ ಆಗತ್ತೆ ಅಂತಲ್ಲ. ಆದ್ರೆ ಸರ್ಕಾರದಿಂದ ಬರುವಂತಹ ಸಣ್ಣ ಮಟ್ಟದ ಹಣ ಏನಿರುತ್ತೆ, ಆ ಹಣ ಕೂಡ ಆ ವ್ಯಕ್ತಿಯ ಜೀವನದಲ್ಲಿ ಒಂದು ಬಹಳ ದೊಡ್ಡ ಪರಿವರ್ತನೆ. ನಾನು ನಿಮ್ಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ, ಅದು ನಿಮ್ಮ CSC ಸೆಂಟರ್ ನ ನಡೆಸುವಂತ ಅಥವಾ ನಿಮ್ಮ ಜೀವನವನ್ನ ನಡೆಸುವಂತ ಅಥವಾ ಸ್ವ ಉದ್ಯೋಗವನ್ನ ನಡೆಸುವಂತ ಕೆಲಸ ಮಾತ್ರ ಅಲ್ಲ ಅಷ್ಟೇ. ಅದು ನೀವು ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ, ಅದು ದೇಶ ಕಟ್ತಾ ಇರುವಂತಹ ಕೆಲಸ ತಾವೆಲ್ಲರೂ ಕೂಡ ಮಾಡ್ತಾ ಇರೋದು. ನಿಮ್ಮಗಳ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಜನರದ್ದು ಜೀವನ ಬದಲಾಗ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಯೋಚನೆ ಮಾಡಿ, ಇದೆಲ್ಲ ಒಂದ್ ಕಡೆ ಆದ್ರೆ ನೀವು ಮಾಡ್ತಾ ಇರುವಂತಹ ಕೆಲಸದಿಂದ ಇನ್ನೊಂದು ಪರಿಣಾಮ ಏನಾಗುತ್ತೆ? ಜನಕ್ಕೆ ನಮ್ಮ ಸರ್ಕಾರ, ನಮ್ಮ ವ್ಯವಸ್ಥೆಗಳು ಇದ್ರ ಮೇಲೆ ನಂಬಿಕೆ ಇರಬೇಕು. ಜನಕ್ಕೆ ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು ನಮ್ಗೆ ಕೆಲಸ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇರಬೇಕು. ನಾವು ಆಯ್ಕೆ ಮಾಡಿರುವಂತಹ ಸರ್ಕಾರ ನಮ್ಗೆ ಒಳ್ಳೇದು ಮಾಡತ್ತೆ ಅಂತ ನಂಬಿಕೆ ಇರಬೇಕು. ಇಲ್ಲಾಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಇದ್ದು ಪ್ರಜಾಪ್ರಭುತ್ವ, ಡೆಮಾಕ್ರಸಿ, ವೋಟ್ ಹಾಕಿದ್ರದ್ದು ಉಪಯೋಗ ಏನಾಯ್ತು? ಆದ್ರೆ ಅದ್ರ ಉಪಯೋಗ ಸರ್ಕಾರ ಮಾಡ್ತಾ ಇದೆ ಮಾಡಲ್ಲ ಅಂತ ಗೊತ್ತಾಗೋದು ಯಾವಾಗ? ನರೇಂದ್ರ ಮೋದಿ ದೆಹಲಿಲಿ ಇರ್ತಾರೆ. ದೇಶದ ಜನಸಂಖ್ಯೆ ಎಷ್ಟು? 120 ಕೋಟಿ ಹತ್ತತ್ರ ಇದೆ. ಒಬ್ಬ ನರೇಂದ್ರ ಮೋದಿ ದೇಶದ ಎಲ್ಲ ಕಡೆ ಹೋಗಿ ಎಲ್ಲರೂ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಅವ್ರ ಜೀವನ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಈ CSC ಸೆಂಟರ್ ಅಂತ ನೀವು ಬೋರ್ಡ್ ಹಾಕಿರ್ತೀರಲ್ಲ, ಆ ಬೋರ್ಡ್ ಅಲ್ಲಿ ನರೇಂದ್ರ ಮೋದಿ ಫೋಟೋ ಇದೆಯಲ್ಲ, ಆ ಫೋಟೋ ನೋಡ್ಕೊಂಡು ಯಾರೋ ಒಬ್ಬ ಸಾಮಾನ್ಯ ಮಹಿಳೆ ಬರ್ತಾರೆ ನಿಮ್ಮ ಹತ್ರ. ಅಲ್ಲಿ ನೀವು ಲ್ಯಾಪ್ಟಾಪ್ ಕಂಪ್ಯೂಟರ್ ಇಟ್ಕೊಂಡು ನೀವು ಕೂತಿರ್ತೀರಿ. ನಿಮ್ಮಲ್ಲಿ ನರೇಂದ್ರ ಮೋದಿಯನ್ನ ಆ ವ್ಯಕ್ತಿ ನೋಡ್ತಾನೆ. ನೀವು ಆ ವ್ಯಕ್ತಿಗೆ ಸಹಾಯ ಮಾಡಿಕೊಟ್ಟಾಗ ಅವರಿಗೆ ಭಾರತ ಸರ್ಕಾರದ ವ್ಯವಸ್ಥೆಯ ಮೇಲೆ ನಂಬಿಕೆ ಬರುತ್ತೆ. ಅವರಿಗೆ ನಾನು ಹಾಕಿರುವಂತಹ ವೋಟು, ನಾನು ಪ್ರಜಾಪ್ರಭುತ್ವದ ಮೇಲೆ ಇಟ್ಟಿರುವಂತಹ ನಂಬಿಕೆ, ಇದು ವ್ಯರ್ಥ ಆಗಲಿಲ್ಲ, ಇದು ಉಪಯೋಗ ಆಯ್ತು ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅವರಿಗೆ ಅವತ್ತು ಬರುತ್ತೆ. ಆದ್ರಿಂದ ನೀವು ಮಾಡ್ತಾ ಇರುವಂತಹ ಇದೊಂದು ಬಹಳ ದೊಡ್ಡ ಯೋಜನೆ, ಬಹಳ ದೊಡ್ಡ ಕೆಲಸ ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಕುಲಕರ್ಣಿ ಅವರಿಗೆ ಬರಬೇಕಾದ ನನಗೆ ತಿಳಿಸಿದ್ರು. ಯಾರ್ಯಾರು ಹಿರಿಯ ನಾಗರಿಕರಿದ್ದೀರಿ, ಆ ಹಿರಿಯ ನಾಗರಿಕರ ಲಿಸ್ಟ್ ನಾವು ಪಡೆದುಕೊಂಡು ಲೈಫ್ ಸರ್ಟಿಫಿಕೇಟ್ಗೆ ಅವ್ರು ಬರುವಂತದ್ದಲ್ಲ, ನಾವೇ ಅವ್ರ ಮನೆಗಳಿಗೆ ಹೋಗಿ ಲೈಫ್ ಸರ್ಟಿಫಿಕೇಟ್ ಮಾಡ್ಕೊಡ್ತೀವಿ ಅನ್ನುವಂತ ಒಂದು ಬಹಳ ದೊಡ್ಡ ಒಂದು ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕ್ತಿದ್ದೀವಿ ಅಂತ ತಾವು ಹೇಳಿದ್ದಾರೆ. ಇಡೀ ಭಾಗದ ಹಿರಿಯ ನಾಗರಿಕರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ನೀವೇ ಯೋಚನೆ ಮಾಡಿ. ನಾನೇ ಎಷ್ಟೋ ಸತಿ ನಮ್ಮ ತಂದೆ ಪೆನ್ಷನ್ ಪಡ್ಕೊಳ್ಳೋದಕ್ಕೆ ಬ್ಯಾಂಕಿಗೆ ಹೋದಾಗ 2 ಗಂಟೆ ಅಲ್ಲಿ ಕಾದು ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಬರೆದು ಬಂದಾಗ ಎಷ್ಟೋ ತಪ್ಪ ಅಲ್ಲಿ ಅಂತ ನಮಗೆ ಅನ್ಸುತ್ತೆ. ಆದ್ರೆ ಈಗ ಈ ರೀತಿ ಅವರೇ ಬರೋದು ಬೇಡ, ನಾವೇ ಹೋಗ್ತೀವಿ ಅಂತ ಮಾಡ್ತಾ ಇರುವಂತಹ ಯೋಜನೆ ಇದೆಯಲ್ಲ, ಇದು ಮತ್ತಷ್ಟು ಒಳ್ಳೆ ಕೆಲಸ. ಇದು ಗಗನ್ ಅವರು, ಜಗದೀಶ್ ಅವರು ತಿಳಿಸಿದ್ರು. ಸೋಮವಾರದಿಂದ ಬೆಂಗಳೂರು ದಕ್ಷಿಣದ ಎಲ್ಲ ಭಾಗಗಳಲ್ಲಿ ನಾವು ಈ ವ್ಯಾನ್ ನ ಮೂಲಕ ಜನಕ್ಕೆ ನಾವು ಅಲ್ಲೇ ತಗೊಂಡು ಹೋಗಿ ಇದನ್ನ ಮಾಡ್ತಾ ಬರ್ತೀವಿ ಅಂತ. ಈ ಯೋಜನೆಯೂ ಆಗಲಿ, ಈ CSC ಸೆಂಟರ್ಗಳ ಸಂಖ್ಯೆಯೂ ಮತ್ತಷ್ಟು ಜಾಸ್ತಿ ಆಗಲಿ, ಮತ್ತಷ್ಟು ಯುವಕ ಯುವತಿಯರು ಇದರ ಲಾಭವನ್ನ ಪಡೆದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತಹ ಒಂದು ಯೋಜನೆಯೂ ಆಗಲಿ, ದೇಶಕ್ಕೆ ತಾವು ಕಡೆಯಿಂದ ಮಾಡ್ತಾ ಇರುವಂತಹ ಸೇವೆಯೂ ಆಗಲಿ ಅಂತ ಹೇಳ್ತಾ, ಇಂತಹ ಒಂದು ಒಳ್ಳೆ ಕಾರ್ಯಾಗಾರವನ್ನು ಮಾಡಿ ನಿಮಗೆ ಬೇಕಾಗಿರುವಂತಹ ಒಂದು ಸ್ಕಿಲ್ಸ್ ಗಳನ್ನ ಇದರಲ್ಲಿ ಟ್ರೈನಿಂಗ್ ನ ಕೊಟ್ಟು ಇದನ್ನ ಮತ್ತಷ್ಟು ಇಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಹೋಗ್ತಾ ಇರುವಂತಹ ಕುಲಕರ್ಣಿ ಅವರು, ಜಗದೀಶ್ ಅವರು, ಸುನಿಲ್ ರಾಜ್ ಅವರು, ಅವರ ಇಡೀ ತಂಡಕ್ಕೆ, CSC ಮತ್ತು VLEಯ ಸೊಸೈಟಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ, ನಿಮ್ಮ ಯಾವುದೇ ಕುಂದುಕೊರತೆಗಳಿರಲಿ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, CSCಯ ಈ ಯೋಜನೆಯಲ್ಲಿ ಯಾವುದೇ ರೀತಿಯ ಒಂದು ನಿಮಗೆ ಲಾಭ ಆಗುವಂತ, ನಿಮಗೆ ಇನ್ನಷ್ಟು ಸಹಾಯ ಆಗುವಂತ ವಿಚಾರಗಳು ಯಾವುದೇ ಇರಲಿ, ನೀವು ಯಾವತ್ತೂ ಕೂಡ ನಮ್ಮ ಕಚೇರಿಗೆ ಬನ್ನಿ. ದಯವಿಟ್ಟು ಇದನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಕಾರ್ಯದಲ್ಲಿ ಆ ಭಗವಂತ ನಿಮಗೆ ಮತ್ತಷ್ಟು ಯಶಸ್ಸು ಕೊಡ್ಲಿ ಅಂತ ಹೇಳ್ತಾ, ಅತ್ಯಂತ ಸಾಮಾನ್ಯ ಬಡವರು ಯಾರಿರ್ತಾರೆ
ಅವರು ನಮ್ಮ ಹತ್ರ ಬಂದಾಗ ಅವ್ರ ಕಷ್ಟಕ್ಕೆ ಸ್ಪಂದಿಸಿ ವ್ಯವಸ್ಥೆಯ ಮೂಲಕ ನಾವು ಅವರಿಗೆ ಸಹಾಯ ಮಾಡೇ ಕಳಿಸ್ತೇವೆ ಅನ್ನುವಂತ ಒಂದು ಸಂಕಲ್ಪದಿಂದ ಪ್ರತಿ ದಿವಸ ನಿಮ್ಮ CSC ಸೆಂಟರ್ ಶುರು ಆಗಿದೆ. ಪ್ರತಿ ದಿವಸ ನಾವು ನಮ್ಮ ಆಫೀಸಿಗೆ ಬಂದಾಗಲೂ ಕೂಡ ನಮ್ಮ ಮನಸ್ಸಲ್ಲಿ ಪ್ರತಿ ದಿವಸ ಸಂಕಲ್ಪ ಆಗಿದೆ. ನಾವು ಆಫೀಸಿಗೆ ಬಂದಿದ್ದೀವಿ ಅಂತಂದ್ರೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದೊಳಗಡೆ ಸಮಾಜದಲ್ಲಿರುವಂತ ಅತ್ಯಂತ ಕಷ್ಟದಲ್ಲಿರುವಂತ, ಅತ್ಯಂತ ನಿಕೃಷ್ಟದಲ್ಲಿರುವಂತ, ಅತ್ಯಂತ ಸಮಸ್ಯೆಲಿರುವಂತಹ ವ್ಯಕ್ತಿಗೆ ನಾವು ಸಹಾಯ ಮಾಡಬೇಕು. ಬೆಳಗ್ಗೆ ನಿಮ್ಮ CSC ಸೆಂಟರ್ ನ ಲ್ಯಾಪ್ಟಾಪ್ ಓಪನ್ ಮಾಡಿ ನೀವು ಅವತ್ತು ಪ್ರಾರಂಭ ಮಾಡಿದಾಗ ನಿಮ್ಮ ಬೆಳಗ್ಗೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ನಾನಿವತ್ತು ಸಮಾಜದ ಅತ್ಯಂತ ಕಠಿಣ ವರ್ಗದಲ್ಲಿರುವಂತವರಿಗೆ ನಾನು ಸಹಾಯ ಮಾಡ್ತೀನಿ. ಆ ಸಂಕಲ್ಪದಿಂದ, ಆ ಮೋಟಿವೇಶನ್ ಇಂದ ಪ್ರತಿ ದಿವಸ ನೀವು ಆ ಕೆಲಸ ಮಾಡಿ ಅಂತ ಹೇಳಿ ನಿಮಗೆ ನಾನು ಮತ್ತೊಮ್ಮೆ ಶುಭಾಶಯ ಕೋರ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ. ಈಗಷ್ಟೇ ತೇಜಸ್ವಿ ಸೂರ್ಯ ಸರ್ ಅವರು ನಮ್ಮ CSC ಇಂದ ಸಿಗುವಂತ ಸರ್ವಿಸಸ್ ಹಾಗೆ ನಮ್ಮ CSC ಎಷ್ಟು ವಿಸ್ತಾರವಾಗಿ ಹರಡಿದೆ, ಹಾಗೆ BLEಗಳಾದಂತ ನಮ್ಮೆಲ್ಲರ ಕರ್ತವ್ಯಗಳು ಕ್ಷಮಿಸಿ. ಈಗ CSC ಅರ್ಬನ್ ಕೋಆಪರೇಟಿವ್ ಸೊಸೈಟಿಯ ಮ್ಯಾಗಝಿನ್ ಬಿಡುಗಡೆಯ ಕಾರ್ಯಕ್ರಮ, ಮುಖ್ಯ ಅತಿಥಿಗಳಿಂದ ಈಗ ಮ್ಯಾಗಝಿನ್ ಬಿಡುಗಡೆ ಆಗುತ್ತೆ. ದಯಮಾಡಿ ಎಲ್ಲರೂ ಚಪ್ಪಾಳೆಯನ್ನು ತಗೊಳ್ಬೇಕು. ಸರ್ ಈ ಕಡೆ ನೋಡಿ ಸರ್. ಮ್ಯಾಗಝಿನ್ ಧನ್ಯವಾದಗಳು ಸರ್. CSC ಸರ್ವಿಸ್ಗಳಲ್ಲಿ ಅತಿ ವೆಂಕಟೇಶ್ ಮೂರ್ತಿ ಈಗ CSC ಪ್ರಮಾಣ ಪತ್ರವನ್ನು ವಿತರಿಸುವ ಸಮಾರಂಭ. ವೆಂಕಟೇಶ್ ಮೂರ್ತಿ ಅವರು ಜೀವನ್ ಪ್ರಮಾಣ್ ಲೈಫ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದ್ರಲ್ಲಿ ಸರ್ ಒಂದು ಮನವಿ. ಈಗ ನೀವು ಹೇಳಿದ ಹಾಗೆ ನಮಗೆ ಕೇಂದ್ರ ಸರ್ಕಾರದಿಂದ CSCಗೆ ಬಹಳಷ್ಟು ಬ್ಯಾಕಪ್ ಸಿಗ್ತಾರೆ, ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ರಾಜ್ಯ ಸರ್ಕಾರದಿಂದ CSCಗಳ ಒಂದು ಐಡೆಂಟಿಫಿಕೇಶನ್ ಎಲ್ಲೋ ಒಂದ್ ಕಡೆ ನಮ್ಗೆ ಅದು ಸಮಸ್ಯೆ ಆಗ್ತದೆ. ಸೊ ಅದರಿಂದ ನಾವು ಇವತ್ತು ನಿಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ, ತಾವು ದಯವಿಟ್ಟು ಮುಂದೆ ಬಂದು ನಮ್ಮ CSCನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎಲ್ಲಾ ಒಂದು ಯುವಕರಿಗೆ ನಂಬ್ಕೊಂಡಿದ್ದಾರೆ CSC ನಮ್ಮಲ್ಲಿ ಒಂದು ಏನೇ ಸಮಸ್ಯೆ ಅದಕ್ಕೆ ಹೇಳಿದ್ರೆ ಭಾಷಣದಲ್ಲೇ ಮಾತ್ರ ಏನೇ ಬನ್ನಿ, 25 ನಿಮಿಷ ತಿರ್ಗಾ ಇರ್ತೀನಿ, ಮುಂದೆ ತಗೊಂಡು ಹೋಗೋದಕ್ಕೆ ಏನ್ ಮಾಡಬೇಕು ಮಾಡಿ. ತೇಜಸ್ವಿ ಸೂರ್ಯ ಸರ್ ಅವರಿಗೆ ಬೇರೆ ಮತ್ತೊಂದು ಕಾರ್ಯಕ್ರಮದ ಪ್ರೋಗ್ರಾಮ್ ಇದ್ದಿದ್ರಿಂದ ಅವರು ತುಂಬಾ ಹೊತ್ತು ನಮ್ಮ ಜೊತೆ ಕಲಿಯಕ್ಕಾಗ್ಲಿಲ್ಲ. ಹಾಗಾಗಿ ತುಂಬಾ ಸ್ವಲ್ಪ ಅರ್ಜೆಂಟ್ ಅಲ್ಲೇ ಹೊರಟರು. ಈ ಕಾರ್ಯಕ್ರಮವನ್ನ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ನಮ್ಮ CSC ರಾಜ್ಯ ಮುಖ್ಯಸ್ಥರಾದ ಕುರುಳೆಕರ್ಲಿ ಸರ್ ಅವರು ನಮ್ಮ CSC ಸ್ಟೇಟ್ ಹೆಡ್ ಆದಂತ SP ಕುಲಕರ್ಣಿ ಸರ್ ಅವರು ಇವರು ನಿವೃತ್ತ KS ಅಧಿಕಾರಿಗಳು ಆಗಿದ್ರು ಕೂಡ ಈಗ ಪ್ರಸ್ತುತ CSC ಸ್ಟೇಟ್ ಹೆಡ್ ಆಗಿದ್ದಾರೆ. ಅವರು ಒಂದೆರಡು ಹಿತವಚನಗಳನ್ನ ನೋಡಬೇಕು ಅಂತ ನಾನು ಕೇಳ್ಕೊತೇನೆ.
ಈ ಸುಂದರ ಸಮಾರಂಭದ ಮುಖ್ಯ ಅತಿಥಿಗಳಾದ ಜನಪ್ರಿಯ ಎಂಪಿ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಶ್ರೀ ತೇಜಸ್ವಿ ಸೂರ್ಯ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಮಗನ ತರ ಇರುವಂತಹ ಶ್ರೀ ಗಗನ್ ಅವರೇ, ಶ್ರೀ ಜಗದೀಶ್ ಕುಮಾರ್ ಅವರೇ, ಶ್ರೀ ಅಕ್ಬರ್ ಪಾಷಾ ಅವರೇ, ಶ್ರೀ ಸುನೀಲ್ ರಾಜ್ ಅವರೇ, ಶ್ರೀ ರವಿರಾಜ್ ಅವರೇ, ಶ್ರೀಮತಿ ರೂಪಾ, ಶ್ರೀ ರಾಘವೇಂದ್ರ, ಶ್ರೀ ಕೃಷ್ಣಮೂರ್ತಿ ಅವರೇ, ನನ್ನ ಅಚ್ಚುಮೆಚ್ಚಿನ ಮತ್ತೆ ಎಲ್ಲಾ ಕಾರ್ಯಕ್ರಮ ರೂವಾರಿಯಾದ ಚಂದ್ರು ಅವರೇ, ಪುರುಷೋತ್ತಮ ಅವರೇ, ಯಶೋಧ ಅವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಬಹುಶಃ ಇಲ್ಲೆಲ್ಲ ಸೇರಿದ್ದು ಜನ ನೋಡಿದ್ರೆ ನನಗೊಬ್ಬನೇ 60 ವರ್ಷದವ್ರು ಇದೀನಿ ಕಾಣಿಸುತ್ತೆ. ಮಿಕ್ಕಿದವರೆಲ್ಲರೂ ತಾವು ಯಂಗ್ಸ್ಟರ್ಸ್ ಇದ್ದೀರಿ. ಆದ್ರೆ ಬಹಳ ಖುಷಿ ಆಗ್ತಾ ಇದೆ. ಇಂಥ ಒಂದು ಯಂಗ್ ಟೀಮ್ ನಾನು ಲೀಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಂಗೆ ಬಹಳ ಖುಷಿ ಆಗ್ತಾ ಇದೆ. ಇವತ್ತು CSE ನಲ್ಲಿ ಏನಾದ್ರೂ ನಾವು ಸಾಧನೆ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಇದು ನಿಮ್ಮೆಲ್ಲರಿಗೂ ನೋಡಿ ಬಹುಶಃ ಒಂದು ಯಂಗ್ ಟೀಮ್ ಬಿಲ್ಡಪ್ ಮಾಡ್ಬೇಕಾಗಿದ್ರೆ ಬಹಳ ಶ್ರಮ ಪಡಬೇಕಾಗ್ತದೆ. ಆದ್ರೆ ನನ್ನ ಪುಣ್ಯ ಏನು, ನಾನು ಇಂಥ ಒಳ್ಳೆ ಟೀಮ್ ಅನ್ನ ನೇತೃತ್ವ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಸಹಕಾರ ಸಹಾಯದಿಂದ ಇದು CSE ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾನು ತಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೇನೆ. ನಾನು ಎರಡೇ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮ್ಯಾಂಡೇಟರಿ ಸರ್ವಿಸಸ್ ಬಗ್ಗೆ, ಇವರೆಲ್ಲ ಬಗ್ಗೆ ನಮ್ಮ ಅನಿಲ್ ಅವರು ಮಾತಾಡಿದ್ದಾರೆ, ಬೇರೆಯವರೆಲ್ಲರೂ ಮಾತಾಡಿದ್ದಾರೆ. ನಾನು CSE ನಲ್ಲಿ ಗ್ರಾಮೀಣ ಸ್ಟೋರ್ ಶುರು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಬಹಳಷ್ಟು ಕಡೆ ಈಗ ನಾನು ಗುಲ್ಬರ್ಗ, ರಾಯಚೂರು, ಬೀದರ್, ಬಿಜಾಪುರ ಎಲ್ಲ ಟೂರ್ ಮಾಡ್ಕೊಂಡು ಬಂದೆ. ಬಹಳಷ್ಟು BLEsಗಳು ಕೂಡ ಇವತ್ತು ಗ್ರಾಮೀಣ ಸ್ಟೋರ್ ಮಾಡ್ತಾ ಇದ್ದಾರೆ. ಆದ್ರೆ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಪ್ರೈಸ್ ಅವ್ರು ಸಿಗ್ತಾ ಇಲ್ಲ. ನಾವು ದೊಡ್ಡ ದೊಡ್ಡ ಕಂಪ್ನೀಸ್ಗಳ ಜೊತೆ ಟೈಅಪ್ ಮಾಡ್ತಾ ಇದೀವಿ. ಬಹುಶಃ 2 ಜನ ಹತ್ರ ನಾವು ಆಗ್ಲೇ ಟೈಅಪ್ ಆಗಿದೀವಿ. ಬೆಸ್ಟ್ ಕ್ವಾಲಿಟಿ ಆಫ್ ಗುಡ್ಸ್, ಬೆಸ್ಟ್ ಕ್ವಾಲಿಟಿ ಆಫ್ ಸರ್ವಿಸಸ್ ಅಟ್ ಲೋವೆಸ್ಟ್ ಪ್ರೈಸಸ್. ಮಾರ್ಕೆಟ್ಗಿಂತ ಎಲ್ಲಕ್ಕಿಂತ ಕಡಿಮೆ ಇರುವಂತ ರೇಟ್ಸ್ಗೆ ನಾವು ಕೊಡುವಂತ ವ್ಯವಸ್ಥೆ BLE ಮುಖಾಂತರ ಮಾಡ್ತಾ ಇದ್ದೀವಿ. ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಈ ಸ್ಟೋರ್ ಗ್ರಾಮೀಣ ಸ್ಟೋರ್ ನಲ್ಲಿ ನಾವು BLE ಮುಖಾಂತರ 5 ಜಿಲ್ಲೆನಲ್ಲಿ ಸರ್ವೆ ಮಾಡಿದ್ದೀವಿ. ಆಮೇಲೆ ತಾಲೂಕ್ ಲೆವೆಲ್ ಇರುವಂತ ಒಂದು BLE ಅವ್ರಿಗೆ ಕಮಿಷನ್, ಈ ತರ ಒಂದು ಸಿಸ್ಟಮ್ ಮಾಡ್ತಾ ಇದ್ವಿ. ಅಂದ್ರೆ ತೇಜಸ್ವಿ ಸೂರ್ಯ ಅವರು ಹೇಳಿದಂಗೆ ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್ ಫಾರ್ ಆಲ್. ಪ್ರತಿಯೊಬ್ಬರಿಗೆ ಇವತ್ತು ಎಲ್ಲರೂ ನಾನು ಕೇಳ್ಕೊಟ್ಟಿದ್ದೀನಿ, 30,000 ರಿಂದ 40,000 ರೂಪಾಯಿ ನೀವು ತಿಂಗಳಿಗೆ ಮಾಡ್ತಾ ಇದ್ದೀರಿ ಅಂತ. ಬಹಳ ಸಂತೋಷ. ಇದೇ 30,000-40,000 ಮಾಡೋಕ್ಕಿಂತ ಇನ್ನೂ 90,000 ರಿಂದ 1,00,000 ರೂಪಾಯಿ ತನಕ ನಾವು ಮಾಡಬೇಕು ಅಂತ ನಮ್ಮ ಆಸೆ ಇದೆ, ನಮ್ಮ ಗುರಿ ಇದೆ. ತಾವೆಲ್ಲ ಸಹಕಾರ ಸಹಾಯದಿಂದ ಇದು ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಬಹಳ ಸಿಂಪಲ್ ಇದೆ. ನಾವೀಗಾಗಲೇ ಆ್ಯಪ್ ತಯಾರು ಮಾಡ್ತಾ ಇದ್ದೀವಿ. ಇನ್ನೊಂದು 15-20 ದಿವಸ ಒಳಗಡೆ ಆ ಆ್ಯಪ್ ಬಿಡುಗಡೆ ಮಾಡ್ತೀವಿ. ಪ್ರತಿಯೊಂದು ತಾಲೂಕ್ ಲೆವೆಲ್ ನಲ್ಲಿ ಒಬ್ಬೊಬ್ಬರ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ವಿ. ಆ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ BLEsಗೆ ಎಲ್ಲ ಸಾಮಾನುಗಳು ಸಪ್ಲೈ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತಾ ಇದ್ವಿ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಲಾಕ್ಡೌನ್ ಪೀರಿಯಡ್ ನಲ್ಲಿ ಕರ್ನಾಟಕದಲ್ಲಿ ಸುಮಾರು 35,000 ಲ್ಯಾಪ್ಟಾಪ್ ಸೇಲ್ ಆಗ್ತಾ ಇದೆ. ಬಹಳಷ್ಟು ಜನ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ 15,000 ರಿಂದ 17,000 ತನಕ ಬಹಳಷ್ಟು ಜನ ವ್ಯಾಪಾರ ತಾವೆಲ್ಲ ಕೂಡ ಮಾಡ್ತಾ ಇರಬಹುದು. ಇದೇ ತರ ಟಿವಿಸ್ ಆಗಲಿ, ಫ್ರಿಜ್ ಆಗಲಿ, ಮಿಕ್ಸೀಸ್ ಆಗಲಿ, ಗ್ರೈಂಡರ್ಸ್ ಆಗಲಿ, ಇದೆಲ್ಲ ಆರ್ಟಿಕಲ್ಸ್ ಗಳನ್ನ ಬೆಸ್ಟ್ ಕ್ವಾಲಿಟಿ ಅಟ್ ದ ಬೆಸ್ಟ್ ಪ್ರೈಸ್ ಅಟ್ ದ ಲೋವೆಸ್ಟ್ ಪ್ರೈಸ್, ಮಾರ್ಕೆಟ್ ಗಿಂತ ಕಡಿಮೆ ಇರುವಂತಹ ಪ್ರೈಸ್ಗೆ ನಾವು ತಗೊಳ್ತಾ ಇದ್ವಿ. ಬಹಳ ದೊಡ್ಡ ದೊಡ್ಡ ಕಂಪನಿ ಜೊತೆ ಕೂಡ ಈಗಾಗಲೇ ಟೈಪ್ ಆಗಿದೆ. ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಅವ್ರದ್ದು ಒಂದು ಕಂಡೀಷನ್ ಇತ್ತು, ಸುಮಾರು ಒಂದ್ಸರಿ ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಕನಿಷ್ಠ 6 ಕೋಟಿ ರೂಪಾಯಿ ಪರ್ಚೇಸ್ ಮಾಡಬೇಕು ಅಂತ.
ನಾವು ಮೊದಲು ಸ್ವಲ್ಪ ಇದು 6 ಕೋಟಿ ರೂಪಾಯಿ ಆಗುತ್ತೋ ಇಲ್ವೋ ಅಂತ. ಆದ್ರೆ ಈಗ ನೋಡಿದ್ರೆ 6 ಕೋಟಿ ಅಲ್ಲ, ನಾವು 15ರಿಂದ 20 ಕೋಟಿ ಪ್ರತಿ ತಿಂಗಳು ಟ್ರಾನ್ಸಾಕ್ಷನ್ ಮಾಡುವಂತ ಧೈರ್ಯ ನಮಗೆ ಬಂದಿದೆ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಸಹಾಯ ಬೇಕು. ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ, ನಿಮಗೂ ಅನುಕೂಲ ಆಗ್ತದೆ, CSC ಕೂಡ ಅನುಕೂಲ ಆಗ್ತದೆ, ಪ್ಲಸ್ ಒಂದು ಆರ್ಥಿಕ ಸ್ಥಿರತೆ ಬರ್ತದೆ. ಯಾರಿಗೂ ಕೂಡ ನೀವು ಜಾಬ್ ಹುಡ್ಕೊಂಡು ಹೋಗುವಂತ ಪ್ರೊವೈಡ್ ಬರಲಿಲ್ಲ. ಇನ್ನೊಂದು ಸೂರ್ಯ ಸಾಹೇಬ್ ಇದ್ದಾಗ ನಾನು ಇನ್ನೊಂದು ಪ್ರಪೋಸಲ್ ಮಾಡಬೇಕು ಅಂತ ಮಾಡಿದ್ದೆ. ಈ ಗ್ರಾಮೀಣ ಭಾಗದಲ್ಲಿ ನಾವು ಸ್ವಚ್ಛ ಭಾರತ ಅಭಿಯಾನ ಶುರು ಮಾಡಬೇಕು ಅಂತ ಮಾಡ್ತೀವಿ. ಗವರ್ಮೆಂಟ್ ಕಡೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ 2 ಇಲೆಕ್ಟ್ರಿಕ್ ವಾಹನಗಳನ್ನ ಕೊಡ್ತಾ ಇದ್ದಾರೆ. ಆ ವಾಹನಗಳನ್ನು ಆ PDO ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ. ರಿಜಿಸ್ಟ್ರೇಷನ್ ಆದ್ಮೇಲೆ ನಾನು ಗವರ್ಮೆಂಟ್ ಏನ್ ಪ್ರಪೋಸಲ್ ಕೊಟ್ಟಿದ್ದೀನಿ ಅಂದ್ರೆ, ಆ ವಾಹನ ಚಲಾಯಿಸೋದು, ಆ ನಿರ್ವಹಣೆ ಮಾಡಿಸೋದು ನಮ್ಮ VLAs ಅವರು ಕೊಡಿ. ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಸರ್ಕಾರದಿಂದ ಪರ್ಚೇಸ್ ಆಗ್ತದೆ, ಮೇಂಟೆನೆನ್ಸ್ ನಮ್ಮ BLA ಮಾಡ್ತಾರೆ, ಚಾರ್ಜಿಂಗ್ ಸ್ಟೇಷನ್ಸ್ ನಮ್ಮ BLA ಮಾಡ್ತಾರೆ, ಡ್ರೈವರು ನಮ್ಮ BLA ಇಟ್ಕೋತಾರೆ. ಆ ಡ್ರೈವರ್ಗೆ ಏನ್ ಚಾರ್ಜ್ ಇದೆ ಅದು ನಾವು ಗವರ್ಮೆಂಟ್ ಇಂದ ಕೂಡ ನಾವು ಕೊಡಿಸ್ತೀವಿ. ಪ್ಲಸ್ ನಾವು ಪ್ರತಿಯೊಬ್ಬರಿಗೆ ಡಿಜಿಟಲ್ ಕ್ಯಾಂಡಿಡೇಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಂದು VLAಗೆ ಒಂದು 3 ಅಥವಾ 4 ಜನ ಡಿಜಿಟಲ್ ಕ್ಯಾಂಡಿಡೇಟ್ಸ್ ಆಗ್ಬೇಕು. ಯಾಕೆ ಅಂತಂದ್ರೆ ಇಂಥ ಕಾರ್ಯಕ್ರಮಕ್ಕೆ ಅವರು ಸಹಾಯ ಆಗ್ತಾರೆ. ಸೊ ಅದಕ್ಕೆ ಇದೊಂದು ಬಹಳ ದೊಡ್ಡ ಪ್ರೋಗ್ರಾಮ್ ಇದೆ ನಮ್ದು. ವರ್ಷ ಜನವರಿ ಇದರಲ್ಲಿ ನಾವು ಶುರು ಮಾಡ್ತೀವಿ. ಅದು ಕೂಡ ರೂಪರೇಷೆ ಎಲ್ಲ ನಾವು ಮಾಡಿದ್ವಿ. ಆದ್ರಿಂದ VLAಗೆ ಬಹಳ ಅನುಕೂಲ ಆಗ್ತದೆ. ಒಂದು, ನೀವು ಗ್ರಾಮದಲ್ಲಿ ನೀವು ವಿಲೇಜ್ ಪಂಚಾಯತಿ ಜೊತೆ, ಗ್ರಾಮ ಪಂಚಾಯತಿ ಜೊತೆ ನಿಮ್ಗೆ ನೇರ ಸಂಪರ್ಕ ಬರ್ತದೆ. ಎರಡನೇದು, ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ವೈಫೈ ಕನೆಕ್ಷನ್ಸ್ ಕೊಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಸುಮಾರು 6400 ಗ್ರಾಮ ಪಂಚಾಯತಿ ಇದೆ. ಅದರಲ್ಲಿ ಈಗ ನಾವು ಬಿಜಾನನ್ ಅವರು ಹೇಳೋ ಪ್ರಕಾರ 150ಗೆ ನಾವು ಆಗಲೇ ಆಧಾರ್ ಸೆಂಟರ್ ಶುರು ಮಾಡಿದ್ವಿ. ಸುಮಾರು 3300 ಗ್ರಾಮ ಪಂಚಾಯತಿಗೆ ನಾವು ವೈಫೈ ಕನೆಕ್ಷನ್ಸ್ ಕೊಡ್ತಾ ಇದ್ದೀವಿ. ಆ ವೈಫೈ ಕನೆಕ್ಷನ್ಸ್ ಇಂದ ಇನ್ನೊಂದು 5 ಕನೆಕ್ಷನ್ಸ್ ಕೊಟ್ಟು ಮನೆಗೆ ಘರ್ ಬೇ ಫೈಬರ್ ಬಿಹಾರದಲ್ಲಿ ಏನ್ ಶುರು ಆಯ್ತು ಇಲೆಕ್ಷನ್ ಗಿಂತ ಮುಂಚೆ, ಇದನ್ನು ನಾವು 1 ವರ್ಷದ ಹಿಂದೆನೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಶುರು ಮಾಡಿದ್ವಿ. ಅದು ಕೂಡ ನಾವು VLA ಮುಖಾಂತರ ಮಾಡಬೇಕು ಅಂತ ಮಾಡ್ತಾ ಇದ್ವಿ. ಸೊ ಒಬ್ಬ VLA ಆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸ್ವಚ್ಛ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ, ವೆಹಿಕಲ್ ಮೇಂಟೆನೆನ್ಸ್ ಮಾಡ್ತಾನೆ, ಚಾರ್ಜಿಂಗ್ ಸ್ಟೇಷನ್ ನಾವು ಮಾಡ್ತಾ ಇದ್ದಾನೆ, ಪ್ಲಸ್ ವೈಫೈ ಕನೆಕ್ಷನ್ಸ್ ಸರಿಯಾಗಿದೆ ಪಂಚಾಯಿತಿ ಅಂತ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಜವಾಬ್ದಾರಿ ವೈಫೈ ಕನೆಕ್ಷನ್ಸ್ ಕೂಡ ಮತ್ತು ಪ್ರತಿಯೊಂದಕ್ಕೂ ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ವೈಫೈ ಕನೆಕ್ಷನ್ಸ್ ನೋಡ್ಕೊಳ್ಳಿಕ್ಕೆ ಅಥವಾ ಈ ಗ್ರಾಮ ಪಂಚಾಯಿತಿ ಇದು ಮಾಡ್ಲಿಕ್ಕೆ, ಕಸ ವಿಲೇವಾರಿ ಮಾಡ್ಲಿಕ್ಕೆ, ಪ್ರತಿಯೊಂದಕ್ಕೂ ನಾವು VLAಗೆ ದುಡ್ಡು ಕೊಡ್ತಾ ಇದ್ದೀವಿ. ಇದರ ಅರ್ಥ ಇಷ್ಟೇ, ಯಾವ VLA 30,000 40,000 ಗಳಿಸ್ತಾ ಇದ್ದಾನೆ, ಆ VLA ಕನಿಷ್ಠ 80,000 ರಿಂದ 90,000 ರೂಪಾಯಿ ಗಳಿಸಬೇಕು ತಿಂಗಳಿಗೆ. ಸೆಲ್ಫ್ ಸಫಿಶಿಯೆಂಟ್ ಆಗಬೇಕು. ನಾವು ಇನ್ನೊಬ್ರು 4 ಜನಕ್ಕೆ ಕೆಲಸ ಕೊಡುವಂತ ಕಾರ್ಯ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸ ಶುರು ಮಾಡಿದೀವಿ. ಬಹುಶಃ ಇದೊಂದು ದೊಡ್ಡ 2 ಪ್ರೋಗ್ರಾಮ್ಸ್ ಇದೆ. ಇದ್ರ ಜೊತೆಗೆ ಅನಿಲ್ ಅವರು ನಾವು ಡೇರಿ ಮುಖಾಂತರ ಆಲ್ ಡೇರೀಸ್ಗೆ, ನಿಮ್ಮಲ್ಲಿ ಕರ್ನಾಟಕದಲ್ಲಿ ನಮಗೆ ಸುಮಾರು 12,000 ಡೇರಿಗಳು ಇದೆ. ಆ ಡೇರಿಗಳು ಪ್ರತಿದಿನ ಸುಮಾರು 5,000 ರಿಂದ 6,000 ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು KMF ಚೇರ್ಮನ್ ಸಾಹೇಬ್ರಿಗೆ ಮತ್ತು KMF MD ಅವರಿಗೆ ನಾನು ಮತ್ತು ಅನಿಲ್ ಭೇಟಿ ಆಗಿದ್ದೀವಿ. ಒಂದು ಮೀಟಿಂಗ್ ಮಾಡಿ, ಅವರೆಲ್ಲ ಡೈರೆಕ್ಟರ್ ಜೊತೆ ಮೀಟಿಂಗ್ ಮಾಡಿ, ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಡಿ, DGPay ಮುಖಾಂತರ ಇದೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡಿ ಅಂತ ನಾವು ಅವ್ರಿಗೆ ಮನವಿ ಮಾಡಿಕೊಟ್ಟಿದ್ವಿ. ಅದಕ್ಕೆ ಅವರು ಒಪ್ಪಿದ್ದಾರೆ, ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಮೊನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಕೂಡ ಅದು CSC ಮುಖಾಂತರನೇ ಇದು ಆಗ್ಬೇಕು, ಡೇರಿ ಮುಖಾಂತರ ಇದಾಗಬೇಕು ಅಂತ ಕೂಡ ರೆಸಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ.
ಅದನ್ನು ಕೂಡ ನಾವು CNC ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗ್ತದೆ ಅಂತಂದ್ರೆ ಯಾವ್ದು ಟ್ರಾನ್ಸಾಕ್ಷನ್ ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರತಿ ತಿಂಗಳು 160 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಡೈಲಿ ಮುಖಾಂತರ. 12,000 ಡೈಲಿ ಮುಖಾಂತರ ಪ್ರತಿ ತಿಂಗಳು 160 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಆ ಟ್ರಾನ್ಸಾಕ್ಷನ್ಸ್ ಅನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ವಿ, ಡಿಜಿಪೇ ಮುಖಾಂತರ ಮಾಡಿ ಅಂತ ಹೇಳ್ತಾ ಇದ್ವಿ. ಡಿಜಿಪೇ ಮುಖಾಂತರ ಮಾಡಿದ್ರೆ ಏನಾಗ್ತದೆ, ನಿಮಗೆ ಗೆ 11 ರೂಪಾಯಿ ಕಮಿಷನ್ ಸಿಗ್ತದೆ, ಇಮಿಡಿಯೇಟ್ ಕ್ಯಾಶ್ ನಿಮಗೆ ಸಿಗ್ತದೆ. ಯಾವ ಸರ್ವಿಸ್ ನಲ್ಲಿ ಕೂಡ ಈ ರೀತಿ ನಿಮಗೆ ದುಡ್ಡು ಬರೋದಿಲ್ಲ. ಪ್ಲಸ್ CSC ಕೂಡ 1% ಕಮಿಷನ್ ಸಿಗ್ತದೆ. ಸೊ CSC ಕೂಡ ನಾವು ಒಂದು ಕಾಲು ಕೋಟಿ ಪ್ರತಿ ತಿಂಗಳು ನಾವು CSC ಗೆ ಆದಾಯ ಮಾಡಬಹುದು. ಈಗ ನಮಗೆಲ್ಲರಿಗೂ ಗೊತ್ತಿದೆ, ಈಗ CSC ಸೆಲ್ಫ್ ಸಫಿಶಿಯಂಟ್ ಆಗಬೇಕು ಅಂತ ನಮ್ಮ ಹೊಸ CEO ಅಭಿಪ್ರಾಯ ಕೊಟ್ಟಿದ್ದಾರೆ. ಪ್ರತಿಯೊಂದು ಯೂನಿಟ್ ಶುಡ್ ಬಿ ಅ ಸೆಲ್ಫ್ ಸಸ್ಟೈನಿಂಗ್ ಯೂನಿಟ್, ಪ್ರತಿಯೊಂದು ಯೂನಿಟ್ ಪ್ರಾಫಿಟ್ ಮಸ್ಟ್ ಬಿ ಪ್ರಾಫಿಟ್ ಅರ್ನಿಂಗ್ ಯೂನಿಟ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ CSC ನಡೆಸಬೇಕಾಗಿದ್ರೆ ಸುಮಾರು ನಮಗೆ 60 ಲಕ್ಷ ರೂಪಾಯಿ ತಿಂಗಳಿಗೆ ಖರ್ಚಿದೆ. ಸೊ 60 ಲಕ್ಷ ಖರ್ಚು ತೆಗಿಬೇಕಾಗಿದ್ರೆ ಈ ಡಿಜಿಪೇ ಮುಖಾಂತರ ನಾವು ಮಾಡ್ತಾ ಇದ್ರೆ ನಮಗೆ ಆ ಖರ್ಚು ಬಂದ್ಬಿಡ್ತದೆ. ವಿ ವಿಲ್ ಬಿ ಇನ್ ಪ್ರಾಫಿಟ್. ಸೊ ಪ್ರಾಫಿಟ್ ಮಾಡಿದ್ರೆ ನಮ್ಗೆ ಎಕ್ಸ್ಟ್ರಾ ಗೆ ನಾವು ಸಪೋರ್ಟ್ ಮಾಡಬಹುದು, ನಮ್ಮ DMs ಗಳಿಗೆ ಸಪೋರ್ಟ್ ಮಾಡಬಹುದು, ನಮ್ಮೆಲ್ಲ ಕಾರ್ಯಕ್ರಮಗಳು ಕೂಡ ನಾವು ಮಾಡಬಹುದು. ಇದು ನಮ್ದು ಹಾಕೊಂಡದ್ದು ಒಂದು ರೂಪುರೇಷೆಗಳು. ಇನ್ನೊಂದು 2-3 ತಿಂಗಳಲ್ಲಿ ನಾವು ಇದು ಮಾಡ್ತೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಸಹಾಯ ಬೇಕು. ನಾವು ಇದ್ರೇನೆ ಇದೆಲ್ಲ ಕೆಲಸ ಆಗ್ತದೆ, ನಾವಿಲ್ಲ ಅಂತಂದ್ರೆ ಇದು ಕೆಲಸ ಆಗಲ್ಲ. ದಯವಿಟ್ಟು ನೀವೆಲ್ಲ ಇದು ಕೆಲಸ ಇದ್ರ ಜೊತೆಲಿ ನಮ್ಮ ಜೊತೆಲಿ ಭಾಗವಹಿಸಿ, ಜೊತೆಯಲ್ಲಿ ಕೆಲಸ ಮಾಡಿಸಿ, ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗ್ತದೆ ಅಂತ ಹೇಳುತ್ತಾ ಈ ಒಂದು ಸುಂದರ ಸಮಾರಂಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಾವೆಲ್ಲರಿಗೂ ಮನಸ್ಸಿ ನಮ್ಮ ನಿಗಲ್ ಅವ್ರ ಮನಸ್ಸಿ ನಾನು ಮಾತು ಮುಗಿಸ್ತೀನಿ. ಇಷ್ಟೊಂದು CSC ಸಿಗುವಂತ ಸೇವೆಗಳು ಮತ್ತೆ ಸಾಮಾನ್ಯ ಸೇವಾ ಕೇಂದ್ರ ಅಂತ ಏನ್ ಹೇಳ್ತೀವಿ, ನಾವು ಸಾಮಾನ್ಯ ಜನಗಳ ಜೊತೆಗೆ ನಾವು ಸಾಮಾನ್ಯರಾಗಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಸೇವೆಗಳನ್ನ ತಲುಪಿಸುವಂತ ಜವಾಬ್ದಾರಿಗಳೆಲ್ಲ ನಮ್ಮ ಮೇಲಿದೆ. ಬರೀ ಸೇವೆಗಳು ಮಾಡೋದಲ್ಲ, ಆ ಜೊತೆಗೆ ಅರ್ನಿಂಗ್ ಕೂಡ ಇರುತ್ತೆ. ಜೊತೆಗೆ ನಾವು ಕೂಡ ಕಲಿತು ಇನ್ನೊಬ್ರಿಗೆ ಕೂಡ ಕಲಿಸಿ ಅವರ ಜೀವನವನ್ನ ಕೂಡ ನಾವು ಕಟ್ಕೊಡ್ಬೋದಂತ ಒಂದು ಸರ್ವಿಸ್ ಮಾಡುವಂತ VLಗಳು ನಾವು ಅಂತ ಹೇಳಿ, ಜೊತೆಗೆ ಏನೇ ಸರ್ವಿಸ್ ಬಂದ್ರು ಏನೇ ಒಂದು ಮಾಡಿದ್ರು ಕೂಡ ಅದಕ್ಕೆಲ್ಲ ನಮ್ ಸಪೋರ್ಟ್ ಆಗ್ಲಿ, ಟೆಕ್ನಿಕಲ್ ಟೀಮ್ಸ್ ಎಲ್ಲ ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಇರ್ತೀವಿ ಅಂತ ಹೇಳಿ ನಮ್ಗೆ ಈಗಷ್ಟೇ ಕುಲಕರ್ಣಿ ಸರ್ ಹೇಳಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೇವೆ. ಸ್ಪೈಕ್ ಇನ್ನೋವೇಷನ್ ಪ್ರೈವೇಟ್ ಲಿಮಿಟ್ ಅವರ ಅಲಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ. ಸ್ಪೈಕ್ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್. ಹಾಗೆ ಯೂನಿಟ್ ವರ್ಕ್ಸ್ ವತಿಯಿಂದ ಅಲಿ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರ ಎಲ್ಲರಿಗೂ. ಉಲ್ಲಾಸ್ ಕುಲಕರ್ಣಿಯಿಂದ ಸ್ಪೈಕ್ ಇನ್ನೋವೇಷನ್ಸ್ ಇಂದ. I'm from one of the startup companies started by Mr. Mani Iyer, who is the co-founder of Just Dial, and we have come with an innovative concept of mobile power bank rental services. ಏನಾಗುತ್ತೆ ಅಂದ್ರೆ ಮೊಬೈಲ್ ಎಲ್ಲ ಆಗ್ಬಿಟ್ಟಿದೆ, ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಬೈ ದ ಟೈಮ್ ಮಧ್ಯಾಹ್ನ ಎಲ್ಲ ಮೋಸ್ಟ್ ಆಫ್ ದ ಮೊಬೈಲ್ ಫೋನ್ಸ್ ಬ್ಯಾಟ್ರೀಸ್ ಆರ್ ಡೌನ್ ಅಂಡ್ ಚಾರ್ಜರ್ ಹುಡ್ಕೊಂಡು ಎಲ್ಲ ಕಡೆ ಓಡಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಇದೊಂಥರ ಹೊಸ ಕಾನ್ಸೆಪ್ಟ್ ಬಂದಿದೆ. ಈಗ ಹೇಗೆ ಬೈಕ್ಸ್ ರೆಂಟಲ್ ಸಿಗುತ್ತೋ ಅದೇ ತರ ಪವರ್ ಬ್ಯಾಂಕ್ಸ್ ಯು ಕ್ಯಾನ್ ರೆಂಟ್ ಇಟ್ ಔಟ್. ಸೊ ಈ ತರ ಸ್ಟೇಷನ್ಸ್ ನಾವು ಇಂಡಿಯಾ 12 ಸಿಟೀಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದೀವಿ. ಒಂದು 10,000 ಸ್ಟೇಷನ್ಸ್ ಆಲ್ರೆಡಿ ಪ್ಲೇಸ್ ಮಾಡಿದೀವಿ ಎಲ್ಲ ಕಡೆ. ಬೆಂಗಳೂರಲ್ಲಿ ಅಬೌಟ್ 3,000 ಸ್ಟೇಷನ್ಸ್ ಪ್ಲೇಸ್ಡ್. ಆಲ್ ದಿ ಮೆಟ್ರೋಸ್, CCDs, just paid. Most of the police stations also during COVID they required, so we have given it there also. So ಅವಾಗ ಏನಾಗುತ್ತೆ, anybody battery down ಆದ ತಕ್ಷಣ you have to register with us and we have certain plans in that. And ಇಲ್ಲಿ ಬಂದು ಜಸ್ಟ್ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿಂದ ಪವರ್ ಬ್ಯಾಂಕ್ ಇಜೆಕ್ಟ್ ಆಗುತ್ತೆ.
ಸೊ ಯು ಕ್ಯಾನ್ ಟೇಕ್ ದ ಪವರ್ ಬ್ಯಾಂಕ್ ಅಂಡ್ ಕ್ಯಾರಿ ಆನ್ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ಬೋದು. ಮತ್ತೆ ವಾಪಸ್ ನಮ್ಮ ಆ್ಯಪ್ ಹೋಗಿ ಚೆಕ್ ಮಾಡಿದ ಫೈಂಡ್ ಲೊಕೇಶನ್ ಅಲ್ಲಿ ನಿಯರೆಸ್ಟ್ ಸ್ಟೇಷನ್ ಏನಿದೆ ಅಲ್ಲಿಗೆ ಹೋಗಿ ಯು ಕ್ಯಾನ್ ರಿಟರ್ನ್ ಇಟ್ ಬ್ಯಾಕ್ ಅಂಡ್ ಮತ್ತೆ ಇನ್ನೊಂದು ತಗೊಂಡು ಕಂಟಿನ್ಯೂ ಮಾಡ್ತಾ ಇರ್ಬೋದು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಕನೆಕ್ಟೆಡ್, ಇಟ್ ಇಸ್ ಆಡಿಟೆಡ್. ನೀವು ಬೆಂಗಳೂರಲ್ಲಿ ತಗೊಂಡು ಯು ಕ್ಯಾನ್ ರಿಟರ್ನ್ ದ ಪವರ್ ಬ್ಯಾಂಕ್ ಟು ಅಸ್ ಇನ್ ಡೆಲ್ಲಿ ಆಲ್ಸೋ ವಿ ಹ್ಯಾವ್ ನೋ ಇಶ್ಯೂಸ್. So that way there is a kind of a new service that we are launching. We have not had a commercial launch yet, so we'll be doing shortly. And ಇದರ ಕಾನ್ಸೆಪ್ಟ್ ಇದೆ ಅಂತ ತಮ್ಮೆಲ್ಲರಿಗೂ ಒಂದ್ಸಲಿ ಪರಿಚಯ ಮಾಡಿಸೋಣ ಅಂತ we are here. So that it could be useful. ನಿಮ್ಮ ಕಸ್ಟಮರ್ಸ್ಗೆ ಯೂಸ್ಫುಲ್ ಆಗ್ಬೋದು, ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು. ಪ್ರೀ ಲಾಂಚ್ ನಾವು ಸಿನ್ಸ್ ವಿ ಆರ್ ಟೆಸ್ಟಿಂಗ್ ಮಾಡ್ತಾ ಇರೋದ್ರಿಂದ 3 months ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ. So all that you have to do is we have a small process, register ಮಾಡ್ಕೋಬೇಕು, ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು PWA basically ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ 3 months you will be able to use this service free of cost. ಆ 3 months ಅಲ್ಲಿ 30 times ಏನಾದ್ರು ಯೂಸ್ ಮಾಡಿದ್ರೆ it gets extended another 3 more months. So there is no charge at all. So ಈ ಲೋ ಬ್ಯಾಟರಿ ಆಂಗ್ಸೈಟಿ ಅನ್ನೋದು ಏನಿದೆ, ಸಾಯಂಕಾಲ ಆಗೋಷ್ಟರಲ್ಲಿ ಪ್ಲಗ್ ಪಾಯಿಂಟ್ ಇಟ್ಕೊಂಡು ತಪ್ಪುತ್ತೆ. You can be on the move anywhere across the city. So this we can also extend it to all your customers, your friends, relatives, yaar beko. This offer is still only till December 31st. So 3 months free offer ide. You can all register with us and our team is here. We can help you all register and you can also register for all your customers also who are walks into your premise shops. What is the cost? Sir, iವಾಗ ಇನ್ಸ್ಟಾಲೇಷನ್ ಮಾಡೋದೆಲ್ಲ we have kept these stations free of cost in all the places, around 3,000 places. ಡಿಮಾಂಡ್ ತುಂಬಾ ಬರ್ತಿದೆ. 10,000 ಸ್ಟೇಷನ್ಸ್ ನಮ್ಮ ಹತ್ರ ಇತ್ತು. We have got 18,000 station bookings. So the next lot is coming. So ಅದರ and the cost after the free usage will be we charge 20 rupees per hour. But there is an annual subscription of 2,000 rupees. So you pay once 2,000 rupees. You can use any number of times across the year across all the cities that we operate. But currently as a pre-inaugural offer and for selected people and selected groups we are giving it as free so that you can use this and experience the service of this. Okay. Thank you. Yes, 2 power banks ಇದೆ ಅದು. Power banks ಎಷ್ಟಿದೆ? 10 ಇದೆ. ಸರ್, ಒಂದು ಸ್ಟೇಷನ್ ಅಲ್ಲಿ 10 ಪವರ್ ಬ್ಯಾಂಕ್ಸ್ ಇರುತ್ತೆ. ನಮ್ಮ ಹತ್ರ 30 ಪವರ್ ಬ್ಯಾಂಕ್ಸ್ ಇರೋ ಸ್ಟೇಷನ್ಸ್ ಇದೆ. ಮೆಟ್ರೋ ಹೈ ಕನ್ಸಂಪ್ಷನ್ ಅಲ್ಲಿದೆ, ಅಲ್ಲಿ 30 ಪವರ್ ಬ್ಯಾಂಕ್ಸ್ ಇರೋದು ಇರುತ್ತೆ. ಅಂಡ್ ಇಟ್ಸ್ ಅ ಫಾಸ್ಟ್ ಚಾರ್ಜರ್, ಇಟ್ಸ್ 5000 mAh. Within 20-25 minutes your phones are charged. All cables are available. Android, iPhone, ಎಲ್ಲಾನು ಚಾರ್ಜ್ ಮಾಡ್ಬೋದು. ಸರ್, BLEಗೆ ಬೆನಿಫಿಟ್ಸ್ ಏನಿದೆ ಸರ್? BLEಗಳಿಗೆ ಬೆನಿಫಿಟ್ಸ್ ಏನಿದೆ? ಬರೀ ನೀವು ಪಬ್ಲಿಕ್ ಅಲ್ಲಿ ಹೇಳಿ, ನಾವೆಲ್ಲ ನಾವು ನಾವೇನಾದ್ರು ಬಿಸ್ನೆಸ್ ಮಾಡಕ್ಕಾಗುತ್ತೆ ಅದನ್ನ ಇದೆ ಬಿಸ್ನೆಸ್ ಕರೆಂಟ್ಲಿ ಒಂದೇನಪ್ಪ ಅಂದ್ರೆ ನಿಮ್ಮ ಸೆಂಟರ್ಸ್ ಅಲ್ಲಿ ಇಟ್ ವಿಲ್ ಬಿ ಅನ್ ಅಡಿಷನಲ್ ಫೆಸಿಲಿಟೀಸ್ ದಟ್ ಯು ಕ್ಯಾನ್ ಗಿವ್ ಟು ಆಲ್ ಯುವರ್ ಕಸ್ಟಮರ್ಸ್. ಸೆಕೆಂಡ್ ಏನಪ್ಪ ಆಗುತ್ತೆ ಅಂದ್ರೆ ಸಿನ್ಸ್ ಇದು ಆಪ್ ಅಲ್ಲಿ ಎಲ್ಲ ತೋರಿಸುತ್ತೆ ನಿಯರೆಸ್ಟ್ ಲೊಕೇಶನ್ ಇದೆ ಅಂತ, ಜನ ಅಲ್ಲಿ ಬಂದಾಗ when they come out to your outlets they may also avail your facilities over there. So now customer na will also be driving into your premises and whoever your customer yaar bandrunu they can avail your services. Second enagutte whoever comes in yaar bandaganu it's an additional facility that you can give to those people. Nale dina once we launch have the complete commercial launch which will happen by January, then we can also look at if any customer buys the subscription from your center, we can also look at a kind of percentage that can be shared with that revenue that comes. So adannu we are looking at. So ivatara hege andre we would like to drive more walk-ins into the customer place. COVID bandu scenario ne complete change agudide, right? So we want to try out something new wherein jana barli, jana outlets ಗೆ barli, services use ಮಾಡ್ಕೊಳ್ಳಿ ಅಂತ we want to do that. Those power banks are trackable or not? Power banks are actually not trackable. The stations are connected. And
Who are the responsible for power bank? We are responsible. If customer not returned? No, we are responsible. We have a complete back-end team. We do it. And ಶುರು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕೋವಿಡ್ ಅಲ್ಲಿ ಸ್ವಲ್ಪ ಸ್ಲೋನೇ ಇತ್ತು, ಬಟ್ we are extremely happy with the response that we have got in the month of October. We have already crossed about 1.5 lakh transactions in that month. Each in will be crossing 2.5 lakh transactions. ಇಲ್ಲ, ಅದು ಹೇಳ್ತಾರೆ. That is, we are responsible. We have a back-end team, and since we have their numbers, actually system ಹೇಗಿದೆ ಅಂದ್ರೆ 24 hours ರಿಟರ್ನ್ ಮಾಡಿಲ್ಲ ಅಂದ್ರೆ ಒಂದು ಮೆಸೇಜ್ ಹೋಗುತ್ತೆ ಅವ್ರಿಗೆ, ರಿಟರ್ನ್ ಮಾಡಿ 48 hours ಆದ್ಮೇಲೆ ಹೋಗುತ್ತೆ ಇನ್ನೊಂದು ಮೆಸೇಜ್. Then ನಮ್ಮ back-end team they start calling them and then we retrieve the power banks. It's a very good question in fact. Most of the times ಏನಾಗ್ತಾ ಇದೆ ಅಂದ್ರೆ ಕೆಲವು ಒಂದ್ ಕಡೆ ಬೈ ಚಾನ್ಸ್ ಯಾರು ಸಿಸ್ಟಮ್ ಆಫ್ ಮಾಡ್ಬಿಟ್ಟಿರ್ತಾರೆ, ಸೊ ಆ ಟೈಮಲ್ಲೂ ಜನ ತಗೊಂಡು ಹಾಕ್ತಿದ್ದಾರೆ, ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ನಾಟ್ ರಿಟರ್ನ್ ಅಂತಾನು ತೋರಿಸುತ್ತೆ. ಸೊ ವಿ ಟ್ರ್ಯಾಕಿಂಗ್ ದೆಮ್ ಅಂಡ್ ಕಾಲಿಂಗ್ ದೆಮ್ ಅಂಡ್ ಎಜುಕೇಟಿಂಗ್ ದೆಮ್. ಸೊ ರೆಸ್ಪಾನ್ಸಿಬಿಲಿಟಿ ಆಫ್ ಪವರ್ ಬ್ಯಾಂಕ್ಸ್ ಏನಿದು ಅದು ಯಾರಿಗೂ ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ದಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. That's our responsibility. Only request from our side would be that since these can be kept in your outlets, please take care of it. Yeah, take care of it. ಥ್ಯಾಂಕ್ ಯು ಕುಲಕರ್ಣಿ ಸರ್. ಈಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಗನ್ ನಂದಿ ಸರ್ ಅವರು, ಪ್ರೆಸಿಡೆಂಟ್ ಆಕ್ಟ್ ಇಂಡಿಯಾ ಫೌಂಡೇಶನ್ ಇಂದ. ಎಲ್ರಿಗೂ ನಮಸ್ಕಾರ. ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ಬಹುಶಃ ಭಾಷಣಗಳನ್ನ ಕೇಳ್ತಕ್ಕಂಥದಕ್ಕೆ ಸೀಮಿತ ಆಗಬಾರ್ದು, ಹಾಗಾಗಿ ನಾನು ಭಾಷಣ ಮಾಡೋದಿಲ್ಲ. ಇವತ್ತಿನ ಕಾರ್ಯಾಗಾರ ಇರ್ತಕ್ಕಂಥದ್ದು ನಿಮ್ಗೆ ತರಬೇತಿ ಆಗ್ಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಏನೇನು ನಮ್ಗೆ ಸರ್ವಿಸಸ್ ನೀವು ಮಾಡಬಹುದು ಅದ್ರ ಬಗ್ಗೆ ಹೆಚ್ಚು ಇಲ್ಲಿ ಡಿಸ್ಕಷನ್ ಆಗ್ಲಿ, ಸೊ ದಟ್ ಇಲ್ಲಿ ಹೊಸ ಹೊಸ VLEs ಬಂದಿದ್ದೀರಾ, ನೀವು ಹೆಚ್ಚಿನ ರೀತಿಯಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡು ಆ ಸರ್ವಿಸಸ್ ನ ನಾವು ಡೆಲಿವರ್ ಮಾಡಿದ್ರೆ ಅದಕ್ಕಿಂತ ಬೇರೆ ರೀತಿಯಾದಂತ ಅಪ್ರಿಸಿಯೇಷನ್ ಬೇರೆ ಏನು ಇಲ್ಲ ಅಂತ ಅನ್ಕೊಳ್ತೀನಿ. ಹಾಗಾಗಿ ಎರಡೇ ವಿಚಾರ ನಿಮ್ಮ ಹತ್ರ ಹೇಳ್ಬೇಕಾಗಿರ್ತಕ್ಕಂಥದ್ದು, ಒಂದು ಯೂನಿಫಾರ್ಮಿಟಿ ಬರಬೇಕು. ನಿಮ್ಮ ಸರ್ವಿಸ್ ಚಾರ್ಜಸ್ ಏನಿದೆ, VLEs ಏನ್ ಸರ್ವಿಸ್ ಚಾರ್ಜ್ ಅನ್ನ ಮಾಡ್ತೀರಾ, ಎಲ್ಲರೂ ನೀವು ಸೊಸೈಟಿಯಿಂದ ಇರ್ಬೋದು ಅಥವಾ ಬೆಂಗಳೂರಿನಲ್ಲಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ತಾವೆಲ್ಲರೂ ಒಂದು ಯೂನಿಫಾರ್ಮ್ ರೇಟ್ಸ್ ಅನ್ನ ಇಟ್ರೆ ಅದರಿಂದ ಒಂದು ಕಸ್ಟಮರ್ಸ್ಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೆ. ಇವತ್ತು ಬೆಂಗಳೂರು ಒಂದಿದೆ, ಕರ್ನಾಟಕ ಒಂದಿದೆ, ಈಗ ಗ್ರಾಮೀಣ ಒಂದ್ ಬರ್ತಾ ಇದೆ, ಇನ್ನ ಮತ್ತಷ್ಟು ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ಸ್ ಬರ್ಬೋದು. ಅವರಲ್ಲೆಲ್ಲ ನಮ್ಮಿಂದ ಇರ್ತಕ್ಕಂಥ ಕಸ್ಟಮರ್ಸ್ ಅವ್ರ ಹತ್ರ ಯಾಕೆ ಹೋಗ್ತಾ ಇದಾರೆ ಅಂದ್ರೆ ಆ ಏನ್ ಯೂನಿಫಾರ್ಮ್ಡ್ ರೇಟ್ಸ್ ಇದೆ ಅದಕ್ಕೆ ಹೋಗ್ತಾ ಇದಾರೆ. ಹಾಗಾಗಿ ನಮ್ಮ ಸರ್ವಿಸಸ್ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಎರಡೂ ಸರ್ವಿಸಸ್ ನಾವು ಕೊಡ್ತೀವಿ. ಆ ಸರ್ವಿಸಸ್ ನ ಬೇರೆ ಬೇರೆ ಸೆಂಟರ್ಸ್ ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಸರ್ಕಾರದ ಸರ್ವಿಸಸ್ ನ ಕೊಡತಕ್ಕಂಥದ್ದು CSC ಮಾತ್ರ. ಹಾಗಾಗಿ ಅಲ್ಲಿ ನಾವು ಆ ರೇಟ್ಸ್ ಅನ್ನ ಕರೆಕ್ಟ್ ಆಗಿ ನಾವು ಇಟ್ಕೊಂಡ್ರೆ ಬಹುಶಃ ನಾವು ಮತ್ತಷ್ಟು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಿ ಮತ್ತಷ್ಟು ಸರ್ವಿಸಸ್ ನ ನೀಡಬಹುದು. ಅದೇ ರೀತಿಯಾಗಿ ನಮ್ಮ ಸಂಸದರ ಹತ್ರ ಈ ವಿಚಾರವನ್ನ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಆಧಾರ್ ಅನ್ನ ನಿಲ್ಸಿದ್ರು. CSC ಸೆಂಟರ್ಸ್ಗೆ ಆಧಾರ್ ಎನ್ರೋಲ್ಮೆಂಟ್ಸ್ ಅನ್ನ ಮತ್ತು ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಆಯುಷ್ಮಾನ್ ಅಲ್ಲಿ ಕೂಡ ನಿಲ್ಲಿಸಿದ್ದಾರೆ. ಸೇವಾ ಸಿಂಧೂಲು ಕೂಡ ಪ್ರಾಬ್ಲಮ್ ಆಯ್ತು. ಈ ಎಲ್ಲ ವಿಚಾರಗಳನ್ನ ನಮ್ಮ ಸಂಸದರು ಪತ್ರದ ಮುಖೇನ ರಾಜ್ಯ ಸರ್ಕಾರಕ್ಕೆ ಮತ್ತು ಕನ್ಸರ್ನ್ಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಮಿನಿಸ್ಟರ್ಗೆ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲದನ್ನು ಕೂಡ ಕುಲಕರ್ಣಿ ಸರ್ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ನಾವೆಲ್ಲರೂ ಸೇರಿ ಅದನ್ನ ಏನೇನ್ ಟೆಕ್ನಿಕಲ್ ಇಶ್ಯೂಸ್ ಇದೆ ಅದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬಟ್ ನಿಮ್ ಕಡೆಯಿಂದ ನೀವ್ ಎನ್ಶೂರ್ ಮಾಡಿ ಏನೇ ಸರ್ವಿಸಸ್ ಮಾಡಿದ್ರು ಒಂದು ಯೂನಿಫಾರ್ಮಿಟಿಯನ್ನ ಕಾಪಾಡ್ಕೊಳ್ಳಿ, ಒಂದು ಯೂನಿಫಾರ್ಮ್ ರೇಟ್ಸ್ ಅನ್ನ ಫಿಕ್ಸ್ ಮಾಡಿ. ಆ ಸರ್ವಿಸಸ್ ನ ನಾವು ಕಸ್ಟಮರ್ ನ ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥದ್ದು ಮಾಡಿದಾಗ ನಮ್ಮ ಬಿಸ್ನೆಸ್ ಡೌನ್ ಆಗುತ್ತೆ. ಇಷ್ಟನ್ನ ಹೇಳಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೀನಿ. ನಮಸ್ಕಾರ. ಸೊ ಇವತ್ತು ಈ ದಿನ ಇಲ್ಲೇನ್ ಕಾರ್ಯಕ್ರಮ ನಡೀತಾ ಇದೆ CSC ಕಾರ್ಯಾಗಾರ. ಸೊ ಈ ಒಂದು ಕಾರ್ಯಾಗಾರಕ್ಕೆ ಈ ಒಂದು ಸ್ಥಳಾವಕಾಶ ಇರ್ಬೋದು, ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಕೂಡ ಆಕ್ಟ್ ಫೌಂಡೇಶನ್ ವತಿಯಿಂದ ಗಗನ್ ಸರ್ ಮೂಲಕನೇ ಆಗಿರೋದು. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಈಗ CSC ಸರಿ
ಯೂನಿಟ್ ವರ್ಕ್ಸ್ ವತಿಯಿಂದ ಹಸನ್ ಅವರು ಕೆಲವೊಂದು ಮಾಹಿತಿಗಳನ್ನ ನೀಡ್ತಾರೆ. ಸೊ ಅದಾದ ನಂತರ ಊಟದ ವ್ಯವಸ್ಥೆ ಇರುತ್ತೆ. ಅದು ಮುಗಿಸಿ ತರಬೇತಿ ಕಾರ್ಯಾಗಾರ ಕಂಟಿನ್ಯೂ ಆಗುತ್ತೆ. ಕಾರ್ಯಾಗಾರದಲ್ಲಿ ದಯವಿಟ್ಟು ಯಾರು ಮಿಸ್ ಮಾಡ್ಕೊಡದೆ ಅದ್ರ ಸದುಪಯೋಗನ ಪಡ್ಕೋಬೇಕು ಅಂತ ಏನು ಮೂಲಕ ಕೇಳ್ಕೊಳ್ತೀನಿ. ಹಸನ್ ಸರ್. ಎಲ್ಲರಿಗೂ ನಮಸ್ತೆ. ನಾನು ಯೂನಿಟ್ರಾನಿಕ್ಸ್ ಇಂದ ಹಸನ್ ಅಂತ. ಓಕೆ, ನಾವು ID ಕಾರ್ಡ್ ಪ್ರಿಂಟರ್ ಡಿಸ್ಟ್ರಿಬ್ಯೂಟರ್ ಆ್ಯಕ್ಚುಲಿ. ಓಕೆ, ನಾವು ಎಲ್ಲ CSC VLECಗೆ ID ಕಾರ್ಡ್ ಪ್ರಿಂಟರ್ಸ್ನ ಪ್ರೊವೈಡ್ ಮಾಡ್ತೀವಿ. ರಿಬ್ಬನ್ಸ್, ಕಾರ್ಡ್ ರಿಲೇಟೆಡ್ ಏನೇ ಇರಲಿ, ಪ್ರೀ ಪ್ರಿಂಟೆಡ್ ಕಾರ್ಡ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ನಾವು ಬರೀ ಇದು ಇಂಟ್ರೆಸ್ಟ್ ಡೇಟಾ ಕಾರ್ಡ್ ಅಂತ ಬ್ರ್ಯಾಂಡ್ ಇರೋದು. ಓಕೆನಾ, ಅದು US ಮೇಡ್ ಪ್ರಿಂಟರ್ ಅದು. ಓಕೆ, ಸೊ ವಿ ಆರ್ ಪ್ರೊವೈಡಿಂಗ್ 3 years ಆಫ್ ವಾರಂಟಿ ವೇರ್ ನೋ ಬಡಿ ಇಸ್ ಪ್ರೊವೈಡಿಂಗ್. ಇವಾಗ ಮೋರ್ ದೆನ್ 75% ಆಫ್ VLECಗೆ ನಾವು ಕವರ್ ಮಾಡಿದ್ದೀವಿ ಕರ್ನಾಟಕದಲ್ಲಿ. ಓಕೆ, ಬರೀ ಇದೇ ಪ್ರಿಂಟರ್ ಇದೆ. ನಮ್ಮ ಹತ್ರ ಡ್ಯುಯಲ್ ಸೈಡ್ ಪ್ರಿಂಟರ್ ಇದೆ, SD360 ಅಂತ ಹೇಳ್ಬಿಟ್ಟು, ವೇರ್ ನಿಮಗೆ 2 ವರ್ಷ ಪ್ರಿಂಟರ್ ಹೆಡ್ ವಾರಂಟಿ ಸಿಗುತ್ತೆ ಇದರಲ್ಲಿ. ಓಕೆನಾ, ಮತ್ತೆ ಪ್ರಿಂಟರ್ ಹೆಡ್ ರಿಪ್ಲೇಸ್ಮೆಂಟ್ ವಾರಂಟಿ ಸಿಗುತ್ತೆ, ಅನ್ಕಂಡೀಷನಲ್ ವಾರಂಟಿ ಇದೆ. ಈ ಪ್ರಿಂಟರ್ ಡೆಮೋ ನೋಡ್ಬೇಕಂದ್ರೆ ನೀವು CSC ಆಫೀಸ್ ಜಗ್ಗೂರಲ್ಲಿ ಇದೆ, ಇಲ್ಲ ಅಂದ್ರೆ ನಮ್ಮ ಆಫೀಸ್ ಇದೆ RT ನಗರದಲ್ಲಿ. ಏನಾರ ಸೇಲ್ ಸರ್ವಿಸ್ ರಿಲೇಟೆಡ್ ಏನಾರ ಕ್ವಶನ್ಸ್ ಇದೆ, ನಾನಿದ್ದೀನಿ, ಅನೀಸ್ ಸರ್ ಇದ್ದಾರೆ, ಬೇಕಂದ್ರೆ ಕೇಳ್ಬೋದು. ಸಾರಿ, ಪ್ರೈಸ್ ಬಂದ್ಬಿಟ್ಟು ಎಲ್ಲ CSC VLECಗೆ ನಾವು ಫಿಕ್ಸ್ ಮಾಡಿದ್ದೀವಿ 45,000 ಪ್ಲಸ್ GST. ಓಕೆ ಸರ್, 32,000 ಬ್ರ್ಯಾಂಡ್ ಅಲ್ಲಿ ಹೋಗುತ್ತಲ್ಲ ಸರ್, ಎಲ್ಲ ಸಿಸ್ಟಮ್ಸ್ ಎಲ್ಲ ಕಂಪ್ಯೂಟರ್ ಇರುತ್ತೆ. ಓಕೆನಾ, ಅದ್ರಿಂದ ಕಾನ್ಫಿಗರೇಷನ್ ಪ್ರಕಾರ ಪ್ರೈಸ್ ಕೊಡ್ತೀರಾ ನೀವು. ಸೇಮ್ ಥಿಂಗ್ ಇಲ್ಲೂ ಕೂಡ ಅಲ್ಲಿದೆ ಪ್ರಿಂಟರ್, ನೀವು ನೋಡಬಹುದು. ಅದು ಆಯ್ತಲ್ಲ ಹೆವಿ ಡ್ಯೂಟಿ ಬಲ್ಕಿ ಪ್ರಿಂಟರ್ ಅದು. ಓಕೆ, ಮತ್ತೆ ಪ್ರಿಂಟರ್ ಹೆಡ್ ವಾರಂಟಿ 2 ವರ್ಷ ಯಾರು ಕೊಡಲ್ಲ, ನೀವು ನಿಶ್ಚಿತವಾಗಿ ಕೆಲಸ ಮಾಡಬಹುದು 2 ವರ್ಷ ಈ ಪ್ರಿಂಟರ್ ತಗೊಂಡು. ಅದು ಇದೆ ಸರ್. ಮತ್ತೆ ಪ್ರಿಂಟರ್ ಮೇಲೆ 3 ವರ್ಷ ವಾರಂಟಿ ಇದೆ. ಪ್ರಿಂಟರ್ ಹೆಡ್ಗೆ ಪರ್ಟಿಕ್ಯುಲರ್ಲಿ 2 ವರ್ಷ ವಾರಂಟಿ, ರಿಪ್ಲೇಸ್ಮೆಂಟ್ ವಾರಂಟಿ. ಮತ್ತೆ ರನ್ನಿಂಗ್ ಕಾಸ್ಟ್ ಕೂಡ ಬಹಳ ಕಡಿಮೆ ಇದೆ ಸರ್ ಇದರಲ್ಲಿ. ಬೇರೆ ಪ್ರಿಂಟರ್ಸ್ ನೀವು ಕಂಪೇರ್ ಮಾಡಿದ್ರೆ ರನ್ನಿಂಗ್ ಕಾಸ್ಟ್ ತುಂಬಾನೇ ಕಡಿಮೆ ಆಗುತ್ತೆ. 10 ರೂಪಾಯಿ ಒಳಗೆ ಪ್ರಿಂಟಿಂಗ್ ಕಾಸ್ಟ್ ಆಗುತ್ತೆ. ಓಕೆನಾ, ಮತ್ತೆ ಹಾಫ್ ಪ್ಯಾನಲ್ ರಿಬ್ಬನ್ ಅಲ್ಲಿ 5.5 ರೂಪೀಸ್ ಆಗುತ್ತೆ ನಿಮಗೆ. ಕ್ವಾರ್ಟರ್ ಪ್ಯಾನಲ್ ಅಲ್ಲಿ ಅರೌಂಡ್ 4 ರೂಪೀಸ್ ಒಳಗೆ ನಿಮಗೆ ಪ್ರಿಂಟ್ ಆಗುತ್ತೆ. ಅಂದ್ರೆ ಆಯುಷ್ಮಾನ್ ಕಾರ್ಡ್ ಮಾಡಬೇಕು 4 ರೂಪಾಯಿ ಒಳಗೆ ನೀವು ಪ್ರಿಂಟ್ ಮಾಡಬೇಕು. ಆ ತರ ಇದೆ ಸರ್. ಪ್ರೈಸಿಂಗ್ ವೈಸ್ ದಿಸ್ ಇಸ್ ದ ಬೆಸ್ಟ್. ಎಸ್ ಸರ್. Yes, everything sir. Card related everything you can print. ಹೌದು ಸರ್, ವೋಟರ್ ಐಡಿ ಪ್ರಿಂಟ್ ಮಾಡಬಹುದು, ಆಯುಷ್ಮಾನ್ ಪ್ರಿಂಟ್ ಮಾಡಬಹುದು, ಮತ್ತೆ ಎಲ್ಲ ಕಾರ್ಡ್ಸ್ ಅಲ್ಲಿ ಏನೇನಿದೆ ಸರ್ ಎಲ್ಲ ಪ್ರಿಂಟ್ ಮಾಡಬಹುದು. ಎಲ್ಲ ಅದಕ್ಕೆ ತಕ್ಕಂಗೆ ಸರ್ EMI ಅವೈಲೇಬಲ್ ಇದೆ ಸದ್ಯಕ್ಕೆ. ಕ್ರೆಡಿಟ್ ಕಾರ್ಡ್ ಇದ್ರೆ, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಇಲ್ಲ ನಾವು ಆಲ್ರೆಡಿ ಬರೋ ಮುಂದಿನ ವಾರ EMI ಸ್ಟಾರ್ಟ್ ಆಗುತ್ತೆ HDFC ಬ್ಯಾಂಕ್, ಸ್ಪೆಷಲಿ ಫಾರ್ VLEC. ಮೇ ಬಿ ಥರ್ಸ್ಡೇ ಅಥವಾ ಫ್ರೈಡೇ ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲದೂ ಆಗಿದೆ. ತಮ್ಮೆಲ್ಲ VLE ಹತ್ರ ಯಾರ್ಯಾರ ಹತ್ರ HDFC ಬ್ಯಾಂಕ್ ಅಕೌಂಟ್ ಇದೆ ಅವರಿಗೆ, ಅಥವಾ ಯಾರ ಹತ್ರ ಇಲ್ಲ ಬರೀ ಅವರು ಕ್ರೆಡಿಟ್ ಸ್ಕೋರ್ ಮುಖಾಂತರ ಪ್ರೊವೈಡ್ ಮಾಡ್ತೀವಿ. ಬರೋ ವಾರದಿಂದ ಜಾಸ್ತಿ ಲೇಟ್ ಇಲ್ಲ, ತಾವೆಲ್ಲ ರೆಡಿ ಆಗಿ. ಮತ್ತು ಪ್ರಿಂಟರ್ ನೋಡಬೇಕು ಅಥವಾ ಏನೋ ಮಾಡಬೇಕು ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ VLE ಪ್ರತಿಯೊಂದು 4 VLE ಅಂದ್ರೆ 1-2 ಜನ ಹತ್ರ ಒಂದು ನಂಬರ್ ಇರುತ್ತೆ. ದಯವಿಟ್ಟು ತಾವು ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೆ. ಮತ್ತು ವೋಟರ್ ಐಡಿ ಕಾರ್ಡ್ ಆಲ್ರೆಡಿ ಪ್ರಿಂಟ್ ಆಗಿದೆ, ನೋಟ್ ಮಾಡಿ ಸರ್. ಅದೇ ರನ್ನಿಂಗ್ ಕಾಸ್ಟ್ ಬಂದ್ಬಿಟ್ಟು ಈಗ ಸದ್ಯಕ್ಕೂ VLE ಎಲ್ಲರೂ ನಡೀತಾ ಇರೋದು ವೋಟರ್ ಐಡಿ ಕಾರ್ಡ್ ಅಲ್ಲಿ. ವೋಟರ್ ಐಡಿ ಕಾಸ್ಟ್ ರನ್ನಿಂಗ್ ಕಾಸ್ಟ್ ನಿಮಗೆ ಬರೀ ಪ್ರಿಂಟರ್ ರಿಬ್ಬನ್ ಇದು ಒಂದು 5 ರೂಪೀಸ್ ಇನ್ಕ್ಲೂಡಿಂಗ್ ಆಫ್ GST ಬರುತ್ತೆ. 5 ರೂಪೀಸ್ ಆಗಿದ್ಮೇಲೆ ಯಾವ್ದು ಚಾರ್ಜ್ ಇರಲ್ಲ ರನ್ನಿಂಗ್ ಕಾಸ್ಟ್ ಅಲ್ಲಿ. ಮತ್ತು ಕಾರ್ಡ್ ಅಂತೂ CSC ಇಂದ ಪರ್ಚೇಸ್ ಮಾಡ್ತೀರಾ, ರಿಬ್ಬನ್ ಮಾತ್ರ ನಮ್ಮ ಹತ್ರ ಪರ್ಚೇಸ್ ಮಾಡಿ. ಒಂದು 5 ರೂಪೀಸ್ ಪರ್ ಇಮೇಜ್ ಆಗುತ್ತೆ ಫ್ರಂಟ್ ಅಂಡ್ ಬ್ಯಾಕ್ ವೋಟರ್ ಐಡಿ ಕಾರ್ಡ್. ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ಒಂದು 4 ರೂಪೀಸ್ ಆಗುತ್ತೆ ಇನ್ಕ್ಲೂಡಿಂಗ್ ಕಾರ್ಡ್ ಬಂದೇ ಇಲ್ವಲ್ಲ ಸರ್. ಎಫ್ಐ ಕಾರ್ಡ್ ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಫಾರ್ಮೆಟ್ ಬಂದಿದೆ, ಟೆಸ್ಟ್ ಆಗಿದೆ, ಟೆಕ್ಸ್ಟ್ ಆಗಿದೆ. ನಾವು ಪ್ರಿಂಟ್ ಮಾಡಿಬಿಟ್ಟಿದ್ದೀವಿ, ಸಕ್ಸಸ್ಫುಲ್ ಆಗಿ 435 ಮಾಡಿಬಿಟ್ಟಿದ್ದೀವಿ.
ಸಾಫ್ಟ್ವೇರ್ನಲ್ಲಿ ಸಕ್ಸಸ್ಫುಲ್ ಈಗ ಮುಂದೆ ಏನು ಬರಬೇಕು ಸ್ಟಾರ್ಟ್ ಮಾಡ್ಬೇಕಂತ ಅಷ್ಟೇ. ಮತ್ತೇನು 63 66 744 6366 744 142 ಅನೀಸ್ ಅವ್ರ ನಂಬರ್ ನೋಟ್ ಮಾಡ್ತೀವಿ. ನನ್ನ ನಂಬರ್ 990 169 5007. ಯಾರ್ದು ಲ್ಯಾಪ್ಟಾಪ್ ಅನೀಸ್ ಅಹಮದ್ ಅಂತ ನನ್ನ ಹೆಸರು. ಆರ್ಡಿ ನಗರಲ್ಲಿ ಆಫೀಸು ಸರ್. ಮಾಡೋಣ ಸರ್, ಎಲ್ಲ ತರ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು. ಎಲಿ ಸರ್ ಮೇಘಾ ಎಲಿಸ್ ಆಗಲಿ, ಬೆಂಗಳೂರು ಚಂದ್ರು ಸರ್ ಆಗಲಿ, ಜಗದೀಶ್ ಸರ್ ಆಗಲಿ, ಸುನೀಲ್ ಸರ್ ಆಗಲಿ, ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೊಟ್ಟಿದ್ದೀವಿ, ಸರ್ವಿಸ್ ಕೊಟ್ಟಿದ್ದೀವಿ. ಎಲ್ಲ ಚೆನ್ನಾಗಿದೆ. ಗೊತ್ತಾಗುತ್ತೆ ಕಸ್ಟಮರ್. ನಾನು ಅನೀಸ್ ಸರ್ ಹತ್ರನೇ ಮಿಷಿನ್ ತಗೊಂಡಿದ್ದೀನಿ. ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಕೊಟ್ಟರು. ಮತ್ತೆ ಅದು ಆಮೇಲೆ ಅವರು ಹೇಳ್ತೀನಿ, ಅದು ನಾನು ಪರ್ಸನಲ್ ಆಗಿ ನಿಮ್ಮ ಹತ್ರ ಹೇಳ್ತೀನಿ. ಮತ್ತೆ ಸರ್ವಿಸು ಸಹ ಅಷ್ಟೇ. ಅವರು ಎನಿ ಟೈಮ್ ಕಾಲ್ ಮಾಡಿದ್ರೇನು ಅವ್ರ ಸಪೋರ್ಟ್ ಟೀಮ್ ಇದೆ. ಎನಿ ಡೇಸ್ ತಗೊಂಡು ಸಪೋರ್ಟ್ ಮಾಡ್ತಾರೆ. ತುಂಬಾ ಸರ್ವಿಸ್ ಚೆನ್ನಾಗಿದೆ. ಅವ್ರ ಹತ್ರ ಡೀಲ್ ಮಾಡ್ಬೋದು. ಕಣ್ಮುಚ್ಕೊಂಡು ಡೀಲ್ ಮಾಡಿ 100% ತಗೋಬಹುದು. ಆ ತರ ನಂಬಿಕೆ ಅದಾದ್ರೆ ಅನೀಸ್ ಭಾಯ್. Any questions? Okay. Okay, sir. Thank you. ಥ್ಯಾಂಕ್ ಯು ಅಸೀಂ ಸರ್ ಹಾಗೂ ಅನೀಸ್ ಸರ್ ಅವ್ರಿಗೆ. ಈಗ ಇನ್ಶೂರೆನ್ಸ್ ಬಗ್ಗೆ ICICI ಬ್ಯಾಂಕ್ ನ ಮಹೇಶ್ ಅವರು ಮಹೇಂದ್ರ ಅವರು ಟ್ರೈನಿಂಗ್ ಕೊಡ್ತಾರೆ. ದಯಮಾಡಿ ಅದು ಸ್ವಲ್ಪ ನಿಶಬ್ದವಾಗಿ ಟ್ರೈನಿಂಗ್ ಕಡೆ ಗಮನ ಕೊಡಬೇಕಾಗಿರುತ್ತೆ. ದಯವಿಟ್ಟು ಎಲ್ಲ ಕುತ್ಕೊಳ್ಬೇಕು. ಮೇಜರ್ ಆಗಿ ನೀವು ಬಂದಿರೋದು ಇವತ್ತು ಮುಖ್ಯ ಉದ್ದೇಶ ಟ್ರೈನಿಂಗ್ಗೋಸ್ಕರ. ಟ್ರೈನಿಂಗ್ ಈಗಲೇ ಶುರು ಮಾಡ್ತಿದ್ದೀವಿ. ಸೊ ಎಲ್ಲರೂ ಸೆಲೆಕ್ಟ್ ಆಗಿ ಕುತ್ಕೊಂಡ್ರೆ ನೀವು ಬಂದಿರೋ ಉದ್ದೇಶ ಕೂಡ ಓಕೆ. ಸೊ ಈಗ ಇನ್ಶೂರೆನ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇವತ್ತು ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ನಮ್ಮಲ್ಲಿ HDFC ಅನ್ಕೊಂಡು ಇದೆ, ICICI ಲೋಕಲ್ ಇದೆ, ಇಂಡಿಯಾ ಫಸ್ಟ್ ಇದೆ. ಅದೇ ರೀತಿ ಬಹಳಷ್ಟು ಕಂಪನಿಗಳಿದೆ. ಸುಮಾರು 7ರಿಂದ 8 ಕಂಪನಿಗಳು CSC ನಿಮಗೆ ಫೋಟೋದಲ್ಲಿ ನೋಡ್ಬೋದು ನೀವು. ಸೊ ಈ ಒಂದು ಇನ್ಶೂರೆನ್ಸ್ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನೀವು ಎಲ್ಲ ಬೇಲಿಗಳು ಮಾಡ್ಬೇಕು. ದಯವಿಟ್ಟು ಎಲ್ಲ ಕುತ್ಕೊಂತಾರಂತೆ. ನಾನು ಅವ್ರು ಹೇಳ್ತಾರೆ ಇಲ್ಲಿ ಮಾಡ್ತಾರೆ. ಇದಾ ಅದು ಯಾವ್ದು ಗೊತ್ತಿಲ್ಲ. ದಯವಿಟ್ಟು ಎಲ್ಲ ಕುತ್ಕೊಳ್ಳಿ. ಲಾಸ್ಟ್ ಅಲ್ಲಿ ಏನಾದ್ರು ಸೆಷನ್ಸ್ ಇದೆ, ಲಾಸ್ಟ್ ಮಾತಾಡೋಣ. ದಯವಿಟ್ಟು ಸ್ಟಾಪ್ ಮಾಡಿ. ಏನಾದ್ರು ಪ್ರೋಸೆಸ್ ಮಾಡ್ತಾರೆ ದಯವಿಟ್ಟು ಸ್ಟಾಪ್ ಮಾಡಿ. ಲಾಸ್ಟ್ ಅಲ್ಲಿ ಪ್ರೋಗ್ರಾಮ್ ಆದ್ಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೋಬಹುದು. ಸ್ಟಾಪ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ. ಸರ್ ಇದು ತೆಗೆದು ಬಿಡ್ತೀರಾ? ನನಗೆ ಕಾಣಿಸುತ್ತೆ ಅದಕ್ಕೋಸ್ಕರ. ಹಾಂ ಯಾರು ಸುಮ್ಮನೆ ಮಾಡ್ತಾರೆ ಹೋದರೆ ಫ್ಲ್ಯಾಗ್ ಹೋಗ್ಬಿಡ್ತೈತೆ. ನೀವೀಗ ಮೊದಲನೇದಾಗಿ ನಮಗೆ G2C ಸರ್ವಿಸಸ್ ಅಂದ್ರೆ ಸರ್ಕಾರದಿಂದ ಸೇವೆ ಸಿಗುವಂತ ಸೇವೆಗಳಿಗೆ ಅದ್ರ ಬಗ್ಗೆ ಎಲ್ಲರೂ ಕೂಡ ಮಾಡ್ತಿದ್ರ. ಅದ್ರ ಬಗ್ಗೆ ಹೆಚ್ಚಿನ ತರಬೇತಿ ನಿಮಗೆ ಲಾಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಈಗ ಮುಖ್ಯವಾಗಿ ಇನ್ಶೂರೆನ್ಸ್ ಅಂತ ಏನೋ ಒಂದು ಮೇಜರ್ ಬಿಸ್ನೆಸ್ ಇದೆ. ಸೊ ಅವೆಲ್ಲ ಇದನ್ನ ಶುರು ಮಾಡ್ಬೇಕಂತಂದ್ರೆ ಕೆಲವೊಂದು ಎಕ್ಸಾಮ್ಸ್ ನ ತಗೊಳ್ಬೇಕಾಗತ್ತೆ. ಸೊ ಈಗ CSC ಅಲ್ಲಿ ನೀವು ಇನ್ಶೂರೆನ್ಸ್ ನ ಸರ್ವಿಸಸ್ ನ ಲೈವ್ ಮಾಡ್ಕೋಬೇಕಂತಂದ್ರೆ 2 ಎಕ್ಸಾಮ್ಗಳಿದೆ. ಒಂದು ರ್ಯಾಪ್ ಅಂತ ಹೇಳಿ, ಒಂದು ರೂರಲ್ ಆಥರೈಸ್ ಪರ್ಸನ್ ಅಂತ ಹೇಳ್ತೀವಿ, ರ್ಯಾಪ್ ಅಂತ ಹೇಳಿ. ಇನ್ನೊಂದು ಬಂದು VLE ಇನ್ಶೂರೆನ್ಸ್, VLE INS ಅಂತ ಹೇಳ್ತೀವಿ. ಈ 2 ಎಕ್ಸಾಮ್ಗಳಲ್ಲಿ ಯಾವ್ದಾದ್ರು ಕೂಡ ನೀವು ಒಂದು ಸರ್ಟಿಫಿಕೇಶನ್ ಮಾಡಿಕೊಂಡ್ರೆ ಸೊ ನಿಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಈ ಸರ್ಟಿಫಿಕೇಟ್ ಬಂದ ನಂತರ ಮಾತ್ರ ನೀವು ಇನ್ಶೂರೆನ್ಸ್ ಸರ್ವಿಸಸ್ ನ CSC ಮುಖಾಂತರ ಕೊಡೋದಕ್ಕೆ ಅವಕಾಶ ಇರುತ್ತೆ. ಸೊ ಮೊದಲನೇದಾಗಿ ಯಾರಾದ್ರೂ ನೀವು ಬೇಲಿಗಳು ಈಗ ಹೊಸದಾಗಿ ಜಾಯ್ನ್ ಆಗಿರುವಂತ ಬೇಲಿಗಳು ಯಾರಾದ್ರೂ ಇದ್ರೆ CSC ಪೋರ್ಟಲ್ ಹೋಗಿ VLE ಇನ್ಶೂರೆನ್ಸ್ ಅಂತ ಹೇಳಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಸರಿ, VLE ಇನ್ಶೂರೆನ್ಸ್
ಯೂಟ್ಯೂಬ್ ತಗೊಳ್ಳಿ, ಇನ್ಶೂರೆನ್ಸ್ ಅಂಡ್ CSC ಇನ್ಶೂರೆನ್ಸ್ ರ್ಯಾಪ್ ಎಕ್ಸಾಮ್ಸ್ ಈಗ ಸ್ವಲ್ಪ ಹೋಲ್ಡ್ ಆಗಿದೆ. ಸೊ ರ್ಯಾಪ್ ಎಕ್ಸಾಮ್ ಮ್ಯಾಂಡೇಟರಿ ಇಲ್ಲ, ರಿಯಲ್ ಇನ್ಶೂರೆನ್ಸ್ ಇಂಟರ್ ಕೊಡಿ. ಈಗ ರ್ಯಾಪ್ ಎಕ್ಸಾಮ್ ಸ್ಟಾಪ್ ಆಗಿದೆ. ಸೊ ರ್ಯಾಪ್ ಎಕ್ಸಾಮ್ಸ್ ಯಾರಾದ್ರೂ ರಿಜಿಸ್ಟರ್ ಮಾಡ್ಕೊಂಡು ಎಕ್ಸಾಮ್ಸ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ಹೋಲ್ಡ್ ಮಾಡಿ ರಿಯಲ್ ಇನ್ಶೂರೆನ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಅದು ಗೂಗಲ್ ಅಲ್ಲಿ ಟೈಪ್ ಮಾಡಿ ರಿಯಲ್ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಅಂತ ಏನಿದೆ. ಸೊ ಇದೆಲ್ಲ ನಿಮ್ಮ CSC ಲಾಗಿನ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ರಿಯಲ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಒನ್ಸ್ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮಗೆ ಸಪರೇಟ್ ಆಗಿ ಒಂದು ಲಾಗಿನ್ ಬರುತ್ತೆ. ಆ ಲಾಗಿನ್ ಅಲ್ಲಿ ನಿಮಗೆ ಸುಮಾರಷ್ಟು ಮಾಡ್ಯೂಲ್ಸ್ ಗಳು ಇರುತ್ತೆ. ಅಂದ್ರೆ ಇನ್ಶೂರೆನ್ಸ್ ರಿಲೇಟೆಡ್ ನಿಮಗೆ ಟ್ರೈನಿಂಗ್ ಗೋಸ್ಕರ ಅಲ್ಲಿ ಆನ್ಲೈನ್ ವರ್ಚುವಲ್ ಮಾಡ್ಯೂಲ್ಸ್ ಗಳು ಇರುತ್ತೆ. ಆ ಮಾಡ್ಯೂಲ್ಸ್ ಗಳೆಲ್ಲ ನೀವು ಬೇಕಾದ್ರೆ ಒಂದು ದಿವಸದಲ್ಲೇ ಕಂಪ್ಲೀಟ್ ಮಾಡ್ಬೋದು ಅಥವಾ 2 ದಿವಸದಲ್ಲೇ ಮಾಡ್ಬೋದು. ಸೊ ಅಷ್ಟು ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ನ ಪಾಸ್ ಆದ್ಮೇಲೆ ನಿಮಗೆ ರಿಯಲ್ ಇನ್ಶೂರೆನ್ಸ್ ಒಂದು ಸರ್ಟಿಫಿಕೇಟ್ ಬರುತ್ತೆ. ಒನ್ಸ್ ಆ ಸರ್ಟಿಫಿಕೇಟ್ ಜನರೇಟ್ ಆದ್ಮೇಲೆ ನಿಮ್ಮ CSC ಐಡಿನ ನಾವು ಇನ್ಶೂರೆನ್ಸ್ ಸರ್ವಿಸಸ್ಗೆ ಮ್ಯಾಪಿಂಗ್ ಮಾಡ್ತೀವಿ. ಸೊ CSC ಅಲ್ಲಿ ಎಷ್ಟು ಇನ್ಶೂರೆನ್ಸ್ ಸರ್ವಿಸಸ್ ಇದೆ ಅಷ್ಟು ಕಂಪನಿಗಳ ಇನ್ಶೂರೆನ್ಸ್ ಸರ್ವಿಸಸ್ ನೀವು ಒನ್ಸ್ ರಿಯಲ್ ಇನ್ಶೂರೆನ್ಸ್ ಸರ್ಟಿಫಿಕೇಶನ್ ಮಾಡ್ಕೊಂಡ್ಮೇಲೆ ನಿಮ್ಮ ಸವಲತ್ತು ಆ ಸರ್ವಿಸಸ್ ಡೆಲಿವರ್ ಮಾಡ್ಬೋದು. ಸೊ ಇವತ್ತು ನಮ್ಮ ಜೊತೆಗೆ ICICI ಲೋಂಬಾರ್ಡ್ ಇನ್ಶೂರೆನ್ಸ್ ಕಂಪನಿಯಿಂದ ಬಂದಿದ್ದಾರೆ. ಸೊ ಯಾವುದೇ ಇನ್ಶೂರೆನ್ಸ್ ಕಂಪನಿ ಆದ್ರೂ ಕೂಡ ಎಲ್ಲರಿಗೂ ಒಂದೇ ಪ್ರಾಸೆಸ್ ಇರುತ್ತೆ. ಸೊ ಬೇರೆ ಬೇರೆ ಪ್ರಾಸೆಸ್ ಏನಿರೋದಿಲ್ಲ. ಸೊ ಇವತ್ತು ಟ್ರೈನಿಂಗ್ ಪರ್ಪಸ್ಗೋಸ್ಕರ ರಿಯಲ್ ಇನ್ಶೂರೆನ್ಸ್ ಟ್ರೈನಿಂಗ್ ಪರ್ಪಸ್ಗೋಸ್ಕರ ICICI ಲೋಂಬಾರ್ಡ್ ಕಡೆಯಿಂದ ಬಂದಿದ್ದಾರೆ. ಸೊ ಆ ಒಂದು ಟ್ರೈನಿಂಗ್ ಪಡ್ಕೊಂಡ್ಮೇಲೆ ನೀವು ಬೇಕಾದ್ರೆ ಬೇರೆ ಕಂಪನಿ HDFC ಆಗಿರ್ಬೋದು ಅಥವಾ ರಿಲ್ಯಾಕ್ಸ್ ಇರ್ಬೋದು, ಭಾರತೀಯ ಆಕ್ಸಾ, ಸೊ ಈ ರೀತಿ ಸುಮಾರಷ್ಟು 7 ರಿಂದ 8 ಇನ್ಶೂರೆನ್ಸ್ ಕಂಪನೀಸ್ಗಳಿದೆ. ಆ ಯಾವುದೇ ಕಂಪನಿ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳನ್ನು ಕೂಡ ನೀವು CSC ಥ್ರೂ ಮಾಡ್ಬೋದು. ಸೊ ICICI ಲೋಂಬಾರ್ಡ್ ಇಂದ ಈಗ ಟ್ರೈನಿಂಗ್ ಒಂದು ನಿಮಿಷ ಸರ್ ಎಲ್ಲ VLEಗಳಲ್ಲಿ ಪೋರ್ಟಲ್ನಲ್ಲಿ VLE ಇನ್ಶೂರೆನ್ಸ್ ಅಂತ ಐತಲ್ಲ, ಅದು ಎಷ್ಟೋ ಜನಕ್ಕೆ ಎನೇಬಲ್ ಆಗಿಲ್ಲ. ಜಸ್ಟ್ ರಿಜಿಸ್ಟರ್ ಮಾಡಕ್ಕೆ ಆಯ್ತಿಲ್ಲ, ಕ್ಲಿಕ್ ಹಿಯರ್ ಬರ್ತಾ ಇಲ್ಲ. ರಿಜಿಸ್ಟ್ರೇಷನ್ ಆಗಿದೆ, ರಿಜಿಸ್ಟ್ರೇಷನ್ ಆದ್ಮೇಲೆ ಏನೇಬಲ್ ಆಗಿಲ್ಲ. ಇಲ್ಲ ಅದಲ್ಲ ಸರ್. ಇವಾಗ ನಾವು ಇಲ್ಲಿ ಬಂದ್ವಲ್ಲ, ನಾನು ಎಷ್ಟೋ ಜನದ ನೋಡಿದ್ದೀನಿ. ಯಾಕೆಂದರೆ ಕೆಲವರೆಲ್ಲ ನನ್ನ ಹತ್ರ ಕೇಳ್ತಾರೆ ಸರ್ ಹಿಂಗೆ ಮಾಡೋದು ಅಂತ. ಅವಾಗ ಅಲ್ಲಿ ಹೋದ್ರೆ ನಾವು ನಂಬರ್ ಕೊಟ್ಟು URL ನಂಬರ್ ಕೊಟ್ಟು ಮಾಡಿಸ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಅವ್ರು ಡೈರೆಕ್ಟಾಗಿ ಇಲ್ಲಿ ಓಪನ್ ಆಯ್ತಲ್ಲ, ಜಸ್ಟ್ ಒಂದು ನಿಮಿಷ. ಸರ್ ಈ ತರ ಇಲ್ಲ ಐತ್ ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಓಪನ್ ಇಲ್ಲ. ಓಕೆ, ಇಲ್ಲಿ ಸಪೋಸ್ ಏನಾದ್ರು ಆಪ್ಷನ್ ಅಂದ್ರೆ ಡೈರೆಕ್ಟ್ ನೀವು BL ಇನ್ಶೂರೆನ್ಸ್ ವೆಬ್ಸೈಟ್ ಪೋರ್ಟಲ್ ಹೋಗಿ ಕೂಡ ಮಾಡಬಹುದು. ಸರ್ ರಿಜಿಸ್ಟ್ರೇಷನ್ ಆಗಿದೆ, ಆಮೇಲೆ ಸರ್ ಇದು ಓಪನ್ ಆದ್ರೆ ನಾವು ರಿಜಿಸ್ಟ್ರೇಷನ್ ಹೋಗಕ್ಕಾಗೋದು. ಯಾವುದೇ ಇನ್ಶೂರೆನ್ಸ್ VLEಗಳಿಗೆ ಗೈಡೆನ್ಸ್ ಬೇಕು. ಇವಾಗ ಇದು ಮಾಡಕ್ ಆಗ್ತಿಲ್ಲ. ಏನು ಅಂದ್ರೆ ನಾವು ಇಲ್ಲಿ ಹೋಗಿದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಓಕೆ, ಇದು ಬರಲಿಲ್ಲ ಅಂದ್ರೆ ನಾವು ಈ URL ನ ಕಳಿಸ್ತಾ ಇದ್ದೀವಿ, ನಾವು ಕಳಿಸ್ತಾ ಇದ್ದೀವಿ. URL ಕಳಿಸೋ ಅವಶ್ಯಕತೆ ಬೇಕಾಗಿಲ್ಲ. ಜಸ್ಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು CSC VLE ಇನ್ಶೂರೆನ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಲಿಂಕ್ ಕಳಿಸಿದೆ. ಅದನ್ನೇ ನೀವು ಹೇಳ್ಬಿಟ್ರೆ ಡಿಜಿಟಲ್ ಪೋರ್ಟಲ್ ಹೋಗಿ ಅಲ್ಲ ಮೇಲೆ ಇನ್ಶೂರೆನ್ಸ್ ಅಂತ ಬರುತ್ತೆ, ಅದಲ್ಲ ಮೇಲೆ ಓಪನ್ ಹೋಗಿ ಇನ್ಶೂರೆನ್ಸ್ ಅಂತ ಮೇಲೆ ಇದೆಯಲ್ಲ ಅದಲ್ಲ ಸರ್, ಅಲ್ಲಿ ಇನ್ಶೂರೆನ್ಸ್ ಅಂತ ಅದು ಕ್ಲಿಕ್ ಮಾಡಿ ಬ್ಯಾಕ್ ಸೈಡ್ ಇದೆ ಬನ್ನಿ, ಡೌನ್ ಬನ್ನಿ, ಅದರ ಡೌನ್ ಬನ್ನಿ. ಅದರಲ್ಲೇ ಕೆಳಗಡೆ ಇದೆ ಸರ್ ರಿಜಿಸ್ಟ್ರೇಷನ್. ಎಲ್ಲರಿಗೂ ಇಲ್ಲ, ಅದು ಎಲ್ಲರಿಗೂ ಬರ್ತಾರೆ, ಎಲ್ಲರಿಗೂ ಬರೋಲ್ಲ. ಬರಲ್ಲ ಸರ್, ಎಲ್ಲರಿಗೂ ಬರಲ್ಲ. INS ಸಪೋಸ್ ಇದು ಸಿಂಪಲ್ ಇದೆ, ಜಸ್ಟ್ ಅದನ್ನ ಪೋರ್ಟಲ್ ಅಲ್ಲಿ ಸರ್ಚ್ ಮಾಡಿ. ಈಗ ನ್ಯೂಲಿ ಕ್ರಿಯೇಟೆಡ್ ಐಡಿಸ್ ಮೇ ಬಿ ಕೆಲವೊಂದು ಎನೇಬಲ್ ಆಗಿರೋದಿಲ್ಲ. ಸಪೋಸ್ ನಿಮಗೆ ಇಲ್ಲಿ ಪೋರ್ಟಲ್ ಅಲ್ಲಿ ಅದು ಸಿಗ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಗೂಗಲ್ ಅಲ್ಲಿ ಹೋಗಿ VLE ಇನ್ಶೂರೆನ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಲಿಂಕ್ ಬರುತ್ತೆ. ಸೊ ಈ ಪೇಜ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮ್ದು ಎಕ್ಸಾಮ್ ಆಗುತ್ತೆ. ಸೊ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ 15 ಡೇಸ್ ಆದ್ಮೇಲೆ ನಿಮ್ಮ CSC VLE ಇನ್ಶೂರೆನ್ಸಸ್ಗೆ ಮ್ಯಾಪಿಂಗ್ ಆಗುತ್ತೆ. ಸಪೋಸ್ ಮ್ಯಾಪಿಂಗ್ ಆಗ್ಲಿಲ್ಲ ಅಂತಂದ್ರೆ
ನೀವು CSC-IDಗಳನ್ನ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗಳಿಗೆ ಕಳಿಸ್ಕೊಡಿ. ಆ ಒಂದು CSC-IDಸ್ಗಳನ್ನ ನಾವು ಮ್ಯಾಪ್ ಮಾಡಿ ಇನ್ಶೂರೆನ್ಸ್ ಸರ್ವಿಸಸ್ಗೆ ಎನೇಬಲ್ ಮಾಡ್ತೀವಿ. ಇನ್ಶೂರೆನ್ಸ್ DMಗೋ ಇಲ್ಲ ಅಂದ್ರೆ ಜನರಲ್ DMಗೋ? ಇನ್ಶೂರೆನ್ಸ್ DM ಆದ್ರೂ ಕಳಿಸ್ಬೋದು ನೀವು, ಅಥವಾ ನಾರ್ಮಲ್ ನಮ್ಮ CSC-DM ಬೇಕಾದ್ರೂ ಕಳಿಸ್ಬೋದು, ಯಾರು ಬೇಕಾದ್ರೂ ಕಳಿಸ್ಬೋದು. ಓಕೆ ಫೈನ್. ಆಗಿಲ್ಲ, ತುಂಬಾ ಜನದ ಆಗಿಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಸೊ ಈಗ ಮೇ ಬಿ ನೆಕ್ಸ್ಟ್ ಡಿಸೆಂಬರ್ 15th ಒಳಗಡೆ ಎಷ್ಟು CSC-IDಗಳು ಈಗ ಆಲ್ರೆಡಿ ಎಲಿಜಿಬಲ್ ಇದ್ದಾರೆ ಅಂದ್ರೆ ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದಾರೆ ಅವ್ರದೆಲ್ಲರದ್ದು ಕೂಡ ಎನೇಬಲ್ ಮಾಡ್ತೀವಿ. ಸೊ ಈ ಎನೇಬಲ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳಿ ಪ್ರಾಸೆಸ್. ಯಾಕಂದ್ರೆ ಒನ್ಸ್ ಎನೇಬಲ್ ಆದ್ಮೇಲೆ ಮತ್ತೆ ನಿಮ್ಗೆ ಟ್ರೈನಿಂಗ್ ಕೊಡೋದು ಕಷ್ಟ ಆಗುತ್ತೆ. ಸೊ ಇವತ್ತು ಹೇಗಿದ್ರು ಟ್ರೈನಿಂಗ್ ಬಂದಿರಾ, ನಿಮ್ದು ಎನೇಬಲ್ ಆಗಿಲ್ಲ ಅಂತಂದ್ರೂ ಪ್ರಾಸೆಸ್ ನೋಡ್ಕೊಳ್ಳಿ. ಪ್ರಾಸೆಸ್ ನೋಡ್ಕೊಂಡು ಒನ್ಸ್ ಎನೇಬಲ್ ಆದ್ಮೇಲೆ ನೀವು ಸರ್ವಿಸಸ್ನ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಎಲ್ಲ ಇನ್ಶೂರೆನ್ಸ್ ಮಾಡ್ಬೋದಾ, ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಮಾಡ್ಬೋದು? ಎಲ್ಲ ಇನ್ಶೂರೆನ್ಸ್ ಮಾಡ್ಬೋದು. ಲೈಫ್ ಇನ್ಶೂರೆನ್ಸ್ ಮಾಡ್ಬೋದು, ಜನರಲ್ ಇನ್ಶೂರೆನ್ಸ್ ಕೂಡ ಮಾಡ್ಬೋದು. ನೋ ಡಿಫರೆನ್ಸ್. ಇನಿಷಿಯಲಿ ರ್ಯಾಪ್ ಇದ್ದಾಗ ಅಸೆಸ್ಮೆಂಟ್ ನ ಥರ್ಡ್ ಪಾರ್ಟಿ ನೈಲೈಟ್ ಇಂದ ಮಾಡ್ತಿದ್ವಿ. ಸೊ ನೀವು ರ್ಯಾಪ್ ಎಕ್ಸಾಮ್ ಅಪ್ಲೈ ಮಾಡಿದ್ಮೇಲೆ ಅದ್ರ ಎಕ್ಸಾಮ್ ಬಂದು ಥರ್ಡ್ ಪಾರ್ಟಿ ನೈಲೈಟ್ ಇಂದ ಅದು ಅಸೆಸ್ಮೆಂಟ್ ಆಗ್ತಿತ್ತು. ಈಗ VLE ಇನ್ಶೂರೆನ್ಸ್ ನ ನಾವು CSC ನಲ್ಲೇ ಅಸೆಸ್ಮೆಂಟ್ ಮಾಡ್ತೀವಿ. ಸೊ ಅಷ್ಟೇ ಡಿಫರೆನ್ಸ್ ಬಿಟ್ರೆ ಬೇರೆ ಏನು ಮೇಜರ್ ಡಿಫರೆನ್ಸ್ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಂದ್ರ ಅಂತ. ನಾನು ಮುಂಚೆ CSC ಅಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ನಾನು CSC ಅಲ್ಲಿ ICICI ಲಾಂಬಾರ್ಡ್ ಜನರಲ್ ಇನ್ಶೂರೆನ್ಸ್ ಒಂದು ಸರ್ವಿಸ್ ನಾನು ನೋಡ್ಕೊತಾ ಇದ್ದೀನಿ. ಇನ್ಶೂರೆನ್ಸ್ ಸರ್ವಿಸ್ ಅಂದ್ರೆ ಏನು ಅಂದ್ರೆ, ನಿಮ್ಮ ಜನಕ್ಕೆ ಎಲ್ಲಾರ್ಗೂ ಬೇಕಾಗಿದೆ. ಒಂದು ಮನೇಲಿ ಒಂದು ಗಾಡಿ ಇದ್ರೆ ಆ ಗಾಡಿಗೆ ಇನ್ಶೂರೆನ್ಸ್ ಇರಲೇಬೇಕು, ಇಲ್ಲ ಅಂದ್ರೆ ಪೊಲೀಸ್ ಹಿಡಿದಾಗ ಫೈನ್ ಪೇ ಮಾಡೋದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬಂದು 828 ರೂಪಾಯಿ, ಅದೇ ಪೊಲೀಸ್ ಫೈನ್ ಹಾಕಿದ್ರೆ 1000 ರೂಪಾಯಿ. ಸೊ ಈ ಒಂದು ಇನ್ಶೂರೆನ್ಸ್ ಸರ್ವಿಸ್ ಅಲ್ಲಿ ಜನ ನಿಮ್ಮನ್ನು ಹುಡ್ಕೊಂಡ್ ಬಂದೇ ಬರ್ತಾರೆ. ಸೊ ಇದು ಯಾವುದೇ ರೀತಿಯಾದಂತ ಇನ್ವೆಸ್ಟ್ಮೆಂಟ್ ಬೇಡ, ಅಥವಾ ನೀವು ಜನಕ್ಕೆ ಪ್ರಮೋಷನ್ ಮಾಡೋದಂತೂ ಬೇಡ. ಜನನೇ ನಮ್ಮಲ್ಲಿ ಇನ್ಶೂರೆನ್ಸ್ ಇದೆ ಅಂತ ನಿಮ್ ಜನಕ್ಕೆ ಗೊತ್ತಾದ್ರೆ ಜನ ನಿಮ್ಮ ಹತ್ರ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತೆ ಇದು ಯಾವ ತರ ಅಂದ್ರೆ, ಇವಾಗ ನಾನು ಗಾಡಿ ತಗೊಂತೀನಿ, ಫಸ್ಟ್ ವರ್ಷ ನನ್ನ ಶೋರೂಮ್ ಅಲ್ಲೇ ನಾನು ಇನ್ಶೂರೆನ್ಸ್ ಮಾಡ್ಕೊಂಡಿರ್ತೀನಿ. ಮತ್ತೆ ನಾನು ಯಾರೋ VLE ಸೆಂಟರ್ ಹೋಗ್ತೀನಿ, ಇನ್ಶೂರೆನ್ಸ್ ಮಾಡ್ಕೊಂತೀನಿ, ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ. ನನ್ನ ಹತ್ರ ಗಾಡಿ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸನೂ ನಾನು ಅವ್ರ ಸೆಂಟರ್ಗೆ ಹೋಗಿ ಇನ್ಶೂರೆನ್ಸ್ ಮಾಡ್ಕೊಂತಾ ಇರ್ತೀನಿ. ಯಾಕಂದ್ರೆ ನನ್ಗೆ ಆ ನಂಬಿಕೆ ಇರುತ್ತೆ ಅವ್ರ VLE ಮೇಲೆ. ಈಗ ಜೆನ್ಯೂನ್ ಆಗಿ ನನ್ನ ಇನ್ಶೂರೆನ್ಸ್ ನನ್ನ ಗಾಡಿ ಮಾಡ್ಕೊಡ್ತಾರೆ, ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈಗ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ಇರುತ್ತೆ. ಅದಕ್ಕೋಸ್ಕರ ಆ ಗಾಡಿ ನನ್ನಲ್ಲಿ ಎಷ್ಟು ವರ್ಷ ಇರುತ್ತೋ, 10 ವರ್ಷ ಇದ್ರೆ 10 ವರ್ಷಕ್ಕೆ ನಿಮಗೆ ಆ ಕಮಿಷನ್ ಫಿಕ್ಸ್. ಆ ತರ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು VLE ನನ್ಗೆ ಪರಿಚಯ ಇದ್ರು ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಗೂ ಬೆಂಗಳೂರು ನಗರದಲ್ಲಿ. ಒಂದು 3 ವರ್ಷ ಹಿಂದೆ ಅಥವಾ 4 ವರ್ಷ ಹಿಂದೆ ಈ ಒಂದು ರ್ಯಾಪ್ ಅಂತ ಇನ್ಶೂರೆನ್ಸ್ ಎಕ್ಸಾಮ್ ಪಾಸ್ ಆಗಿ ಕ್ಲಿಯರ್ ಆಗಿ ಇನ್ಶೂರೆನ್ಸ್ ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ರು ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಯಾರು ಮತ್ತೆ ಅವ್ರ ಹೆಸರು ಎಲ್ಲ ನಾನೊಂದು ರಿವೀಲ್ ಮಾಡ್ತೀನಿ. ಈ ಒಂದು ಅವರೊಂದು ಸಾಧನೆ ಹೇಳಿದ ನಂತರ ಅವರು ಫಸ್ಟ್ ರ್ಯಾಪ್ ಎಕ್ಸಾಮ್ ಕ್ಲಿಯರ್ ಮಾಡಿ 1 ತಿಂಗಳಿಗೆ 3 ಪಾಲಿಸಿ ಆಗ್ತಾ ಇದ್ರು ಇನ್ಶೂರೆನ್ಸ್ ಅಲ್ಲಿ. ಗಾಡಿ ಇದು 2 ವೀಲರ್ ಯಾವ್ದಾದ್ರು ಥರ್ಡ್ ಪಾರ್ಟಿ ಗಾಡಿ ಫಸ್ಟ್ ಅವ್ರು 1 ತಿಂಗಳಿಗೆ 150 ಇನ್ಶೂರೆನ್ಸ್ ಪಾಲಿಸಿ ಆಗ್ತಾ ಇದ್ದಾರೆ. ಇದು ಅವರು ಆ ಒಂದು ಏರಿಯಾ ಅಥವಾ ಆ ಒಂದು ವಾರ್ಡ್ ಅಲ್ಲಿ ಅವರು ಒಂದೊಂದು ನಂಬಿಕೆಯನ್ನು ಗಳಿಸಿದ್ದಾರೆ. ಅವ್ರ ಇನ್ಶೂರೆನ್ಸ್ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ಜನ ಆ ಸೆಂಟರ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಅವರು ಬೆಂಗಳೂರಲ್ಲಿ ಟಾಪ್ ನಂಬರ್ 1 VLE ಇನ್ಶೂರೆನ್ಸ್ ಅಲ್ಲಿ ಟ್ರಾನ್ಸಾಕ್ಟ್ ಮಾಡಿರೋ ವ್ಯಕ್ತಿ ಅವರು ನಮ್ಮ ಪ್ರಕಾಶ್ ಅವರು. ಇವ್ರಿಗೆ ನಾನು ICICI ಲಾಂಬಾರ್ಡ್ ಜಾಯ್ನ್ ಆದ್ಮೇಲೆ ನಾನು ಇವ್ರ ಸೆಂಟರ್ಗೆ ಹೋಗಿದ್ದೆ. ಇವರು ಲಾಂಬಾರ್ಡ್ಗೆ ಒಂದು ICICI ಲಾಂಬಾರ್ಡ್ಗೆನೆ ಇವರೊಂದು ಟ್ಯಾಗ್ ಲೈನ್ ಕೊಟ್ರು, ಗೆಟ್ ಇನ್ಶೂರೆನ್ಸ್ ಇನ್ 5 ಮಿನಿಟ್ಸ್ ಅಂತ. ಅದಾದ್ಮೇಲೆ ಪೋರ್ಟಲ್ ಒಂದ್ ಸ್ವಲ್ಪ ಫುಲ್ ಸ್ಲೋ ಇತ್ತು, ಡೆವಲಪ್ಮೆಂಟ್ ಮಾಡ್ತಾ ಇದ್ರು. ಕಂಪ್ನಿಯವ್ರಿಗೆ ನೀವು ನಂಬಿ ಇದು ಅವರು ಇಲ್ಲೇ ಇದ್ದಾರೆ, ಸೊ ಅವ್ರ ಮುಂದೆನೆ ಹೇಳ್ತಾ ಇದ್ದೀನಿ. ಕಂಪ್ನಿ ಪೋರ್ಟಲ್ ಸ್ಲೋ ಇತ್ತು. ಅವರು ಒಂದು ಕಂಪ್ಲೇಂಟ್ ಹಾಕಿದಕ್ಕೆ ಕಂಪ್ನಿ ಮ್ಯಾನೇಜರ್ ಮತ್ತೆ ಹೆಡ್ ಅವ್ರ ಸೆಂಟರ್ ವಿಸಿಟ್ ಮಾಡಿ ಏನ್ ಪ್ರಾಬ್ಲಮ್ ಇದೆಯೋ ರಿವ್ಯೂ ತಗೊಂಡು ಅವ್ರಿಗೆ ಈ ತರ ಮಾಡಿ ಅಂತ ಇವ್ರ ಕಡೆಯಿಂದ ಸಜೆಷನ್ ತಗೊಂಡು ಇವತ್ತು ICICI ಲಾಂಬಾರ್ಡ್ ಪೋರ್ಟಲ್ ನೀವೇನ್ ನೋಡ್ತಾ ಇದ್ದೀರಾ ಅದು ಇವ್ರ ಪ್ರಕಾಶ್ ಮತ್ತೆ ಇನ್ನ ಕೆಲವೊಂದು VLEಗಳು ಕೊಟ್ಟಿರೋ ಒಂದು ರಿವ್ಯೂ ಇಂದ ಆ ಪೋರ್ಟಲ್ ಡೆವಲಪ್ ಆಗಿರೋದು. ಸೊ ಇದು ಒಂದು VLE ಮತ್ತೆ VLE ಒಂದು ಕೆಪಾಸಿಟಿ. ಇವತ್ತು ಒಂದು ಕಂಪ್ನಿ ಪೋರ್ಟಲ್ ಕೂಡ ನಿಮ್ಮ ಫೀಡ್ಬ್ಯಾಕ್ ಇಂದ ಚೇಂಜ್ ಮಾಡಬಹುದು. ಅದು ನಿಮ್ VLEಗಳಿಗಿರೋ ಇವತ್ತು ಒಂದು ಕೆಪಾಸಿಟಿ.
ಇವಾಗ ನಾನು ಪ್ರಕಾಶ್ ಅವರು ಒಂದು ಎರಡು ಮಾತಾಡ್ಲಿ, ಆಮೇಲೆ ನಾನೊಂದು ಟ್ರೈನಿಂಗ್ ತಗೊಂತೀನಿ. ಅವರು ಪ್ರಕಾಶ್ ಅವರೇ ನಿಮ್ಗೆ ಲೈವ್ ಡೆಮೋ ಕೂಡ ಕೊಡ್ತಾರೆ. ಸರ್ ನಮಸ್ತೆ, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಮೈಸೂರು ಪ್ರಕಾಶ್ ಮತ್ತು ಶ್ರೀನಗರ ಪ್ರಕಾಶ್ ಅಂತ ಅಂದ್ಬಿಟ್ಟು ಕರೀತಾ ಇರ್ತಾರೆ. ಈ ಇನ್ಶೂರೆನ್ಸು 4 ವರ್ಷ ಹಿಂದೆ ನಾನು ಒಂದು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದೆ ಒಂದು ಕಂಪ್ನಿಗೆ. ಆದರೆ ಅಲ್ಲಿ ಪೋರ್ಟಲ್ಗೆ ಮತ್ತೆ ನಮ್ಮ CSC ಪೋರ್ಟಲ್ಗೆ ಬಹಳಷ್ಟು ವ್ಯತ್ಯಾಸ ಆಮೇಲೆ ಗೊತ್ತಾಗಿತ್ತು. ಹೆಂಗೆ ಅಂತಂದ್ರೆ, ನಾವು ಡೈರೆಕ್ಟ್ ಏಜೆಂಟ್ ಆಗಿದ್ದ ಅಂದ್ರೆ ಪ್ರತಿಯೊಂದು ವೆಹಿಕಲ್ಗೆ ಫೋಟೋ ತೆಗೆದು ಆಮೇಲೆ ಜಾಸ್ತಿ ಪ್ರಿಂಟ್ ಇಂಪ್ರೆಸ್ ಎಲ್ಲ ತಗೊಂಡು ಅದನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಕೊಟ್ಟು ಅವ್ರು ಅಪ್ರೂವಲ್ ಮಾಡಿ ಆಮೇಲೆ ನಾವು ಇನ್ಶೂರೆನ್ಸ್ ಕೊಡೋ ಅಷ್ಟೊತ್ತಿಗೆ 1 ದಿನ ಆಗ್ತಾ ಇತ್ತು. ಕಸ್ಟಮರ್ಗೆ ಇವಾಗೆಲ್ಲಾನು ಫಾಸ್ಟ್ ಫುಡ್ ತರ ತಿಂತಾ ಇರ್ಬೇಕು, ಓಡ್ತಾ ಇರ್ಬೇಕು, ಆ ತರ ಜಮಾನ ಇವಾಗ. ಆ ಇದ್ರಲ್ಲಿ ಏನಾಗುತ್ತೆ, ಕಸ್ಟಮರ್ ಯಾರು ಕಾಯೋದಿಲ್ಲ. ಸರ್ ಇಷ್ಟೊಂದು ಲೇಟ್ ಆಗುತ್ತಾ ಸರ್, 2 ನಿಮಿಷ ನಿಂತ್ಕೊಂಡ್ರು ಇನ್ನೂ ಆಗಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಆ ಥರ ಇದರಲ್ಲಿ ಸಾಯಂಕಾಲ ಬನ್ನಿ ನಾಳೆ ಬನ್ನಿ ಅಂತಂದ್ರೆ ಅದು ಕಸ್ಟಮರ್ ನಿಂತ್ಕೊಳ್ಳೋದಿಲ್ಲ. ಈ ಥರ ಮೂಮೆಂಟಲ್ಲಿ ಇರ್ಬೇಕಾದ್ರೆ ನಾನು ರ್ಯಾಂಪ್ ಎಕ್ಸಾಮ್ ಮಾಡಿದೆ CSC ಅಂತ. ರ್ಯಾಂಪ್ ಎಕ್ಸಾಮ್ ಮಾಡಿಬಿಟ್ಟು ಅದ್ರಲ್ಲಿ ನೋಡ್ದೆ ಅಂದರೆ ಎಲ್ಲ ಕಂಪ್ನಿಗಳನ್ನು ಒಂದೇ ಕೈಯಲ್ಲಿ ನಮ್ಮಷ್ಟಿನಲ್ಲೇ ಇರುತ್ತೆ. ಈಗ ನಾವು ಏಜೆಂಟ್ ಅದಂದ್ರೆ ಒಂದು HDFC ಆಗ್ಬೋದು, ICIC ಆಗ್ಬೋದು, ಅಥವಾ ಯುನೈಟೆಡ್ ಆಗ್ಬೋದು, ಒಂದು ಕಂಪ್ನಿಗೆ ಮಾತ್ರ ನಾವು ಕೆಲಸ ಮಾಡಬೇಕಾಗುತ್ತೆ. ಇದರಲ್ಲಿ ಏನಂದ್ರೆ ಕಂಪ್ಲೀಟ್ ಎಲ್ಲ ಇನ್ಶೂರೆನ್ಸ್ಗಳು ಎಲ್ಲ ಕಂಪ್ನಿಗಳನ್ನು ಆಲ್ಮೋಸ್ಟ್ ಇದಾವೆ. ಇಲ್ಲಿ ಏನ್ ಮಾಡ್ಬೋದು ನಾವು, ಕಸ್ಟಮರ್ಗೆ ಒಬ್ಬೊಬ್ರಿಗೆ ಏನ್ ಇಷ್ಟ ಆಗುತ್ತೆ, ಸರ್ ನಮ್ಗೆ ICIC ನಲ್ಲೇ ಮಾಡಿ ಅಂತಾರೆ, ಕೆಲವು ಸರ್ ಯುನೈಟೆಡ್ ಅಲ್ಲೇ ಮಾಡಿ ಅಂತಾರೆ. ಈ ತರ ಎಲ್ಲಾ ಕಂಪ್ನಿಗಳು ಸರ್ವಿಸ್ ಕೊಡೋದು ಒಂದೇ CSC ನಲ್ಲಿ ಮಾತ್ರ. CSC ಪೋರ್ಟಲ್ ಅಲ್ಲಿ ನೀವು ಎಲ್ಲಾ ಕಂಪ್ನಿ ಇನ್ಶೂರೆನ್ಸ್ಗಳನ್ನು ಮಾಡ್ಬೋದು. ಈ ಜನರಲ್ ಇನ್ಶೂರೆನ್ಸ್ ಏನಿದೆ ಇದರಲ್ಲಿ ಇವರು ಮಹೇಂದ್ರ ಅವ್ರು ಹೇಳಿದ್ರಲ್ಲ, ಅದೇ ರೀತಿ ICIC ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಅದು ಸ್ವಲ್ಪ ಲೇಟಾಗಿ ಲಾಂಚ್ ಮಾಡಿದ್ರು ನಮ್ಮ CSC ನಲ್ಲಿ ICIC ಇನ್ಶೂರೆನ್ಸ್. ಆದ್ರೆ ತುಂಬಾನೇ ಪ್ರಾಬ್ಲಮ್ ಆಯ್ತು. ಏನಿದ್ರು ಅದು ಡೇಟಾ ಆಗ್ತಾ ಇಲ್ಲ, ಡೇಟಾ ಎಲ್ಲ ಕಾಂಟ್ಯಾಕ್ಟ್ RM ಹಿಂಗೆ ಬರ್ತಾ ಇತ್ತು. ನಾನು ಏನ್ ಮಾಡಿದೆ, ಇವರು ಮಹೇಂದ್ರ ಅವರು, ಯಾಕಂದ್ರೆ ಇವರು CSC ನಲ್ಲಿ ಮುಂಚೆ ಇದ್ದವರಲ್ವಾ, ಅದಕ್ಕೆ ನಾವು ಇವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳಿದೆ, ಸರ್ ನಿಮ್ಮ ಕಂಪ್ನಿದು ಪೋರ್ಟಲ್ ಇಂಪ್ಲಿಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೀವು ಅಲ್ಲಿಂದ ಕೆಲಸ ಬಿಟ್ಬಿಡಿ ಅಂತ ಹೇಳಿದೆ. ನಾವು ಹಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ, ಕೆಲಸ ಬಿಟ್ಬಿಡಿ ಅಂತ ಹೇಳಿದೆ. ಅದಕ್ಕೆ ಇವ್ರೇನ್ ಮಾಡಿದ್ರು, ಸರ್ ನೀವು ಒಂದು ಮೇಲ್ ಮಾಡ್ಬಿಡಿ ನಮ್ಮ ಮುಂಬೈ ಟೀಮ್ಗೆ, ನಿಮ್ಮ ಒಪಿನಿಯನ್ ಏನಿದೆ ಅದು ಅವರು ಸಾಲ್ವ್ ಮಾಡಿಕೊಡ್ತಾರೆ, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದು ಅಂತ ಹೇಳಿದ್ರು. ಆಮೇಲೆ ನಾನು ಮುಂಬೈ ಟೀಮ್ಗೆ ಒಂದು ಮೇಲ್ ಮಾಡಿದೆ. ಮೇಲ್ ಮಾಡಿದ್ಮೇಲೆ ಮುಂಬೈಯಿಂದ ಡೈರೆಕ್ಟ್ ಮಹೇಂದ್ರ ಅವ್ರ ಜೊತೆ ಸೀದಾ ನಮ್ಮ ಸೆಂಟರ್ ಬಂದರು. ಅವರು ಇವರಪ್ಪ ಅಮಿತ್ ಶರ್ಮಾ ಅಂತ ಅಂದ್ಬಿಟ್ಟು ಅವರು ಬಂದು ಏನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರು. ಅದಕ್ಕೆ ಸರ್ ನಿಮ್ಗೆ ಬಿಸ್ನೆಸ್ ಬೇಕು ಅಂತಂದ್ರೆ ನಿಮ್ಮ ಪೋರ್ಟಲ್ ನ ಫಸ್ಟ್ ಇಂಪ್ರೂವ್ಮೆಂಟ್ ಮಾಡಿ ಅಂದೆ. ಆಮೇಲೆ ಅವ್ರು ಇಂಪ್ರೂವ್ಮೆಂಟ್ ಮಾಡಿದ್ಮೇಲೆ ಈಗ ಹೇಗಿದೆ ಅಂತಂದ್ರೆ, ನಾನು ಗೆಟ್ ಯುವರ್ ಇನ್ಶೂರೆನ್ಸ್ ಇನ್ 5 minutes ಅಂತ ಸ್ಲೋಗನ್ ನಾನೇ ಸ್ಟಾರ್ಟ್ ಮಾಡಿದ್ದು, ಅದನ್ನ ಇವ್ರು ICIC ಅವರು ಕಾಪಿ ಮಾಡ್ಕೊಂಡ್ರು. ಆದ್ರೆ ಇವಾಗ ಆ ಗೆಟ್ ಯುವರ್ ಇನ್ಶೂರೆನ್ಸ್ 5 minutes ಹೋಗ್ಬಿಟ್ಟು 2 minutes ಮಾಡ್ತಾ ಇದ್ದೀನಿ ನಾನು. ಅದು ICIC ನಲ್ಲಿ ಮಾತ್ರ ಸ್ಟಾಪ್ ಆಗಿದೆ. ಎಲ್ಲ ಕಂಪ್ನಿಗಳು ನಮ್ಗೆ ಬಂದೆ, ಯಾಕಂದ್ರೆ ಎಲ್ಲ ನಮ್ಮ ಮಕ್ಕಳೇ, ನಮ್ಮ ಹಣ ತಂದಿದೆ. ಆದ್ರೆ ICIC ನಲ್ಲಿ ಏನಿದೆ, ನೀವು ಗಾಡಿ ನಂಬರ್ ಹಾಕಿದ ತಕ್ಷಣ ಕಂಪ್ಲೀಟ್ ಫೆಚ್ ಆಗ್ಬಿಡುತ್ತೆ. ಅಂದ್ರೆ ಇಂಜಿನ್ ನಂಬರು, ಗಾಡಿ ನಂಬರು, ಮತ್ತೆ ಚಾಸಿ ನಂಬರು, ಈ ತರ ಎಲ್ಲ ಫೆಚ್ ಆಗ್ಬಿಡುತ್ತೆ. ಬರೀ ಅಡ್ರೆಸ್ ಮಾತ್ರ ಫಿಲ್ ಮಾಡ್ಬಿಟ್ಟು ನಾವು ಪೇಮೆಂಟ್ ಕೊಟ್ಟ ಅಂದ್ರೆ ನಿಮಗೆ ವಿತಿನ್ 2 minutes ಪಾಲಿಸಿ ಕೂಡ ಬಂದ್ಬಿಡುತ್ತೆ. ಆ ಪಾಲಿಸಿನ ಕಸ್ಟಮರ್ ಕೊಟ್ಟ ಅಂದ್ರೆ ಕಸ್ಟಮರ್ ಇವಾಗ ಹೆಂಗೆ ಖುಷಿ ಆಗ್ತಾರೆ ಅಂತಂದ್ರೆ, ಇಷ್ಟು ಜಲ್ದಿ ನಾವು ಒಂದು ಸಿಗ್ನಲ್ ಇದೆ, ಇಲ್ಲಿ ಪಾಲಿಸಿ ಕೊಟ್ಟ ಅಂದ್ರೆ ಅಲ್ಲಿ ಪೊಲೀಸ್ ಅವರು ಹಿಡಿದ್ರೆ ಪಾಲಿಸಿ ತೋರಿಸ್ಬೋದು. ಆ ತರ ಸರ್ ಸೇಮ್ ಡೇಟು ನಿಮಗೆ ಇರುತ್ತೆ. ಸೇಮ್ ಇದೇ ಟ್ರೈನಲ್ಲಿ ಇರುತ್ತೆ, ICIC ನಲ್ಲಿ ಮಾತ್ರ. HDFC ನಲ್ಲಿ ಅಂದ್ರೆ ನಮಗೆ 2 ದಿನ ಮುಂದೆ ಕೊಡ್ತಾನೆ. ಅರ್ಥ ಆಯ್ತಲ್ಲ? ಆ 2 ದಿನ ಮುಂದಕ್ಕೆ ನಾನು HDFC ನಲ್ಲಿ ಮಾಡ್ತಾ ಇದ್ದಾಗ ಸುಮಾರು ನನಗೆ ಕೇಳ್ತಾ ಇದ್ರು ಸುಮಾರು ಜನ. ಒಬ್ರು ಲಾಯರ್ ನನ್ನ ಇಟ್ಕೊಂಡ್ಬಿಟ್ಟಿದ್ರು. ಅವ್ರು ಆಲ್ರೆಡಿ 1 ವರ್ಷದಿಂದ ಕಟ್ಟೇ ಆಗಿರ್ಲಿಲ್ಲ ಅವ್ರ ಇನ್ಶೂರೆನ್ಸ್. ಆದ್ರೆ ನನಗೆ ಏನ್ ಸರ್ ನೀವು 2 days ಇದ್ಮೇಲೆ ಮುಂದಕ್ಕೆ ಕೊಡ್ತಾ ಇದ್ದೀರಾ, ಅಲ್ಲಿವರೆಗೂ ಹಿಡಿದ್ರೆ ಏನ್ ಮಾಡೋದು ಅಂತ. ಸರ್ ನೀವು ಆಲ್ರೆಡಿ 1 ವರ್ಷದಿಂದ ತಪ್ಪಿಸ್ಕೊಂಡಿದ್ದೀರಾ, 2 days ತಪ್ಪಿಸ್ಕೊಂಡ್ಬಿಡಿ ಅಂತ ಹೇಳಿದ್ರೆ ಆ ತರ. ಆದ್ರೆ ಈ ICIC ನಲ್ಲಿ ಆ ತರ ಪ್ರಾಬ್ಲಮ್ ಇಲ್ಲ, ನೀವು ಈಸಿಯಾಗಿ ಫೆಚ್ ಮಾಡ್ಬೋದು. ಒಂದು ವೆಹಿಕಲ್ ನಂಬರ್ ಹಾಕಿ ನೀವು
ಬೇಕಾದ್ರೆ ಒಂದು ತೋರಿಸ್ತೀನಿ ನಿಮಗೆ ಡೆಮೋ. ಒಂದು ವೆಹಿಕಲ್ ನಂಬರ್ ಹಾಕಿದ್ರೆ ನಿಮ್ ತಕ್ಷಣ ಎಲ್ಲ ಬಂದ್ಬಿಡುತ್ತೆ, ಕಂಪ್ಲೀಟ್ ಡೀಟೇಲ್. ಬರೀ ಓನರ್ ಹೆಸರು ಹಾಕಿ ಮುಂದುವರಿಬಹುದು. ಮತ್ತೆ ಇದರಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮತ್ತೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಎರಡು ಇದೆ. ಮತ್ತೆ ಸಪೋರ್ಟ್ ಟೀಮ್ ಮೇನ್ ಬೇಕು ನಮ್ಗೆ. ಸಪೋರ್ಟ್ ಇಲ್ಲ ಅಂದ್ರೆ ಪ್ರಯತ್ನ ಇಲ್ಲ. ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಹೇಂದ್ರ ಮತ್ತೆ ಅಶೋಕ್ ಅಂತ ಅಂದ್ಬಿಟ್ಟು ಇಬ್ರು RM ಇರ್ತಾರೆ. ಅವ್ರಂತೂ ನಿಮ್ಗೆ 24 hours, ನಾನಂತೂ ಅವ್ರಿಗೆ ಬೇಜಾರು ತಲೆ ತಿಂತೀನಿ. ಏನಾದ್ರು ಒಂದು ಪಾಲಿಸಿ ಏನಾದ್ರು ಬರ್ಲಿಲ್ಲ ಅನ್ನಂದ್ರೆ ರಾತ್ರಿ 12 ಗಂಟೆನಲ್ಲಿ ವಾಟ್ಸಪ್ ಮಾಡ್ತೀನಿ, ರಿಪ್ಲೈ ಮಾಡಿಲ್ಲ ಕಾಲ್. ಯಾಕಂದ್ರೆ ಕಸ್ಟಮರ್ಗೆ ನನ್ನಿಂದ ತೊಂದರೆ ಬರಬಾರ್ದು. ನನ್ನಿಂದ ತೊಂದರೆ ಬಂದ್ರೆ ಅವ್ರು ನನ್ನ ಹತ್ರ ಮಿಸ್ ಆಗ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕಸ್ಟಮರ್ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಇವ್ರಿಗೆ ನಿದ್ದೆನೆಲ್ಲೂ ಬಿಡೋದಿಲ್ಲ. ಆ ತರ ಕೆಲಸ ತಗೋತಾ ಇದ್ದೀನಿ. ಇದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಿರುತ್ತೆ ನೋಡಿ, RMದು ಮಹೇಂದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಂಬರ್ ಇರುತ್ತೆ. ಇದು ಫಸ್ಟ್ ಪಾರ್ಟಿ ಈ ಕಡೆ ಇರೋದು. ನೋಡಿ, ಇದು ಬಂದು ಮೋಟಾರ್ ಇನ್ಶೂರೆನ್ಸ್, ಇದು ಹೆಲ್ತ್ ಇನ್ಶೂರೆನ್ಸ್. ಮೋಟಾರ್ ಇನ್ಶೂರೆನ್ಸ್ ಅಂತ ಅಂದ್ರೆ ಇದರಲ್ಲಿ 2 ವೀಲರ್ ಅಂತ ಇದೆ ನೋಡಿ. 2 ವೀಲರ್ ಅಂದ್ರೆ ಇದು ಕಾಂಪ್ರಹೆನ್ಸಿವ್, ಇದು 2 ವೀಲರ್ TP, ಇದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಇದು ನೀವು ಕ್ಲಿಕ್ ಮಾಡಿದ್ರೆ ಈ ಚೆಕ್ ಬಾಕ್ಸ್ ನಿಮ್ಗೆ ಥರ್ಡ್ ಪಾರ್ಟಿ ಓಪನ್ ಆಗುತ್ತೆ ಅಲ್ಲಿ ಸ್ಕ್ರೀನ್ ಮೇಲೆ. ಮತ್ತೆ ಇದು ಕಾರ್, 4 ವೀಲರ್ ಕಾರ್ಸ್ ಮತ್ತೆ ಕಾರ್ ಥರ್ಡ್ ಪಾರ್ಟಿ. ಇದು ಪ್ಯಾಸೆಂಜರ್ ಕ್ಯಾರಿಂಗ್ ವೆಹಿಕಲ್ PCV. ಮತ್ತೆ ಅದೇ ಸೇಮ್ ನೀವು ಯೆಲ್ಲೋ ಬೋರ್ಡು ಪ್ಯಾಸೆಂಜರ್ ಕ್ಯಾರಿಂಗ್ ವೆಹಿಕಲ್ ಅಂದ್ರೆ ಯೆಲ್ಲೋ ಬೋರ್ಡು, ಅದು ಥರ್ಡ್ ಪಾರ್ಟಿನೂ ನೀವು ಮಾಡ್ಬೋದು. ಮತ್ತೆ ಗೂಡ್ಸ್ ಕ್ಯಾರಿಂಗ್ ವೆಹಿಕಲ್, ಗೂಡ್ಸ್ ಕ್ಯಾರಿಂಗ್ ಥರ್ಡ್ ಪಾರ್ಟಿ ವೆಹಿಕಲ್. ಮತ್ತೆ ಇದು ಬಿಸ್ಕತ್ ಅಂದ್ರೆ ಇದು ಟ್ರ್ಯಾಕ್ಟರ್ದು ಇವ್ರದೆಲ್ಲ ಬರುತ್ತೆ. ಅದು ನಮ್ಮ ಬೆಂಗಳೂರು ಅರ್ಬನ್ ಅಲ್ಲಿ ಕಡಿಮೆ ಸಿಗೋದು, ಯಾರೋ ಒಬ್ಬೊಬ್ರು ತಪ್ಪಿಸ್ಕೊಂಡು ಬರ್ತಾರೆ ಅಷ್ಟೇ. ಔಟ್ಸೈಡ್ ಪೋರ್ಟಲ್ ಅಲ್ಲಿ ಟ್ರ್ಯಾಕ್ಟರ್ ಹಾಕಕ್ಕಾಗಲ್ಲ. ಹೌದೌದು, ಟ್ರ್ಯಾಕ್ಟರ್ ಬೇರೆ ಕಡೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆಲ್ಲ ತುಂಬಾ ಪ್ರೊಸೀಜರ್ಸ್ ಇದೆ. ಆದ್ರೆ ನಮ್ಮ CSC ನಲ್ಲಿ ಈಸಿಯಾಗಿ ಮಾಡ್ಬೋದು ನಾವು. ಮತ್ತೆ ನೋಡಿ, ಒಂದು 2 ವೀಲರ್ ಥರ್ಡ್ ಪಾರ್ಟಿ ಸಿಂಪಲ್ ಆಗಿ ತಗೊಳ್ಳೋಣ. ಓಪನ್ ಮಾಡಿ. ವೆಹಿಕಲ್ ನಂಬರ್ ಹಾಕಿ. ಇದೆಯಾ ವೆಹಿಕಲ್ ನಂಬರ್? ಅದು PCV ಅಂದ್ರೆ PCV ಅಲ್ಲಿ ಹಾಕಿ, GCV ಅಂದ್ರೆ GCV ಅಲ್ಲಿ ಹಾಕಿ. KA01 HT 8566 ಹಾಕಿ. RTO ಡೀಟೇಲ್ಸ್ ನೋಡ್ಕೊಳ್ಳಿ. ನೋಡಿ ಹೇಗೆ ಬಂತು ನೋಡಿ. ಇದು ಡೇಟ್ ಆಫ್ ರಿಜಿಸ್ಟ್ರೇಷನ್ ವೆಹಿಕಲ್ದು. ಅವು ಕಸ್ಟಮರ್ ಇಲ್ಲ ಸರ್ ನಾವು ಮಾಡಿರೋದು 16ರಲ್ಲಿ ಅಂದ್ರೂ ಕೇಳೋದಿಲ್ಲ. ಏನಿದ್ರು ಡೇಟಾ ನಿಮ್ದು ಇದು ಪಕ್ಕಾ ಡೇಟಾ ಕರೆಕ್ಟಾಗಿ ಬರುತ್ತೆ. ಮತ್ತೆ ಯಾವ ವೆಹಿಕಲ್ಲು ಹೋಂಡಾ ಮೋಟಾರ್ಸು ಅದಂದ್ರೆ ಆಕ್ಟಿವಾ ನೋಡಿ, 109cc ಆಕ್ಟಿವಾ. ಇಲ್ಲಿ ಬೇಕಾದ್ರೆ ನಿಮಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ 3G 5G ಈ ತರ ಇರುತ್ತೆ. ಬೇಕಾದ್ರೆ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಷ್ಟೇ. ಆಗ್ಬಿಟ್ಟು ನಾರ್ಮಲ್ ಆಗಿ ಇದು ನಿಮಗೆ ಆಕ್ಟಿವಾ 109 ಅಂತ ತೋರಿಸುತ್ತೆ. ಹಾಗೆ ಅದು ಇದು ವರ್ಷ ಎಷ್ಟು ವರ್ಷ ನೋಡಿ, ನಿಮ್ಗೆ ಎಷ್ಟು ವರ್ಷಕ್ಕೆ ಬೇಕು ಅಂತ ಅಂದ್ಬಿಟ್ಟು 1 ಇಯರ್ 2 ಇಯರ್ 3 ಇಯರ್ಸ್. ಈ 1 ಇಯರ್ ಮಾಡ್ದ ಅಂದ್ರೆ ನಿಮಗೆ 824 ಬರುತ್ತೆ. ಮತ್ತೆ 2 ಇಯರ್ಸ್ ಅಂದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ಅಮೌಂಟ್. 3 ಇಯರ್ಸ್ ಅಂದ್ರೆ ಇನ್ನು ಸ್ವಲ್ಪ ಡಿಸ್ಕೌಂಟ್ ಕಸ್ಟಮರ್ಗೆ. ಕಸ್ಟಮರ್ ಏನು ಕೇಳ್ತಾರೋ ಅದು ನಾವು ಕೊಡ್ಬೋದು. ಅದು ನಾರ್ಮಲ್ ಆಗಿ ಎಲ್ಲ 1 ವರ್ಷಕ್ಕೆ ಇರಲಿ ಸರ್ ಅಂತಾರೆ. ಯಾಕಂದ್ರೆ ಕರೋನಾ ಟೈಮ್ ಇವಾಗ. ಆದ್ರಿಂದ ಪೊಲೀಸರು ಕೊಡೋ ಬದಲು ಇನ್ಶೂರೆನ್ಸ್ ಕೊಡೋಣ ಅಂತ ಅಂದ್ಬಿಟ್ಟು 1 ವರ್ಷ ಮಾಡ್ತಾರೆ. ನೋಡಿ, ಇಂಜಿನ್ ನಂಬರ್ ನೀವೇನು ಎಂಟ್ರಿ ಮಾಡೋ ಅಷ್ಟಿಲ್ಲ. ಚಾರ್ಸಿ ನಂಬರ್ ಅನ್ನು ನೀವು ಯಾವುದು ಎಂಟ್ರಿ ಮಾಡೋಂಗಿಲ್ಲ, ಮಾಡಲ್ ಎಂಟ್ರಿ ಮಾಡೋಂಗಿಲ್ಲ. ಇದು ಇಂಡಿವಿಜುವಲ್ ನೋಡಿ, ಇದು ಇಂಡಿವಿಜುವಲ್ ಇಲ್ಲ ಕಾರ್ಪೊರೇಟ್ ಕೇಳುತ್ತೆ. ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿ. ಪರ್ಸನಲ್ ಆಕ್ಸಿಡೆಂಟ್ ಕವರ್ ಬೇಕು. ಪರ್ಸನಲ್ ಆಕ್ಸಿಡೆಂಟ್ 15 lakh rupees ಪರ್ಸನಲ್ ಆಕ್ಸಿಡೆಂಟ್ 325 ರೂಪಾಯಿಗೆ ಅದು ಕವರ್ ಆಗುತ್ತೆ. ನಿಮ್ಗೆ ಬೇಕು ಅಂತಂದ್ರೆ ಅದು ಆಪ್ಷನಲ್. ಕೆಲವರು ಬೇಡ ಸರ್ ನಮ್ಗೆ ಏನು ಬರೀ ಪೊಲೀಸರು ತೋರ್ಸಕ್ ಮಾತ್ರ ಸಾಕು ಅಂತಾರೆ. ಆಗಿದ್ರೆ ಅಂದ್ರೆ ಇದನ್ನ ಚೆಕ್ ಬಾಕ್ಸ್ ನ ಟಿಕ್ ಮಾಡಿ. ಇದು ಪ್ರೀವಿಯಸ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿಗೆ ಅಗತ್ಯ ಇಲ್ಲ. ಇದು ಫಸ್ಟ್ ಪಾರ್ಟಿ ಮಾತ್ರ ಅಗತ್ಯ ಇರುತ್ತೆ. ಅದನ್ನ ಎಂಟ್ರಿ ಮಾಡಬೇಕು. ಗೆಟ್ ಕೊಟೇಶನ್ ನೋಡಿ, 887 ಅಂತ ಗೊತ್ತಲ್ಲ, ಕ್ಲೋಸ್ ಮಾಡಿ. ಇದು ನೋಡಿ 887 ಬಂತಲ್ಲ, ಇದರಲ್ಲಿ ಪ್ರೀಮಿಯಂ ಇನ್ನ ಕಮ್ಮಿ ಮಾಡ್ಬೋದು. ಸ್ವಲ್ಪ ಡೌನ್ ಮಾಡಿ.
ನೋಡಿ ಇದು ರಿಸ್ಟ್ರಿಕ್ಷನ್ ಮಾಡ್ದ ಅಂದ್ರೆ ಥರ್ಡ್ ಪಾರ್ಟಿ ಟಿಪಿ ಇನ್ನ ಕಡಿಮೆ ಬರುತ್ತೆ, ಆದ್ರೆ ಅದು ಮಾಡಕ್ ಹೋಗ್ಬೇಡಿ. ನೋಡಿ 828 ಬರುತ್ತೆ. ಥರ್ಡ್ ಪಾರ್ಟಿ ಅದನ್ನು ರಿಸ್ಟ್ರಿಕ್ಷನ್ ಮಾಡ್ದ ಅಂದ್ರೆ ಮುಂದ್ಗಡೆ ಯಾರಿಗಾದ್ರೂ ಗುದ್ಬಿಟ್ರೆ ಹಣ್ಣು ಅವ್ರಿಗೇನು ಕ್ಲೈಮ್ ಆಗೋದಿಲ್ಲ. ಇವಾಗ ಮೇನ್ ಏನು ಅಂದ್ರೆ ನಮ್ಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬೇಕು ಅಂತಂದ್ರೆ ಬರೀ ಪೊಲೀಸರು ತೋರಿಸ್ಬೇಕಲ್ಲ, ಥರ್ಡ್ ಪಾರ್ಟಿಗೆ ಯಾರಿಗಾದ್ರೂ ಅವರು ಆಕ್ಸಿಡೆಂಟ್ ಮಾಡ್ಬಿಟ್ರೆ ಕ್ಲೈಮ್ ಆಗಬೇಕು. ಅದಕ್ಕೋಸ್ಕರ ಅದು ರಿಜಿಸ್ಟ್ರೇಷನ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ 887 ಏನ್ ಬರುತ್ತೆ ಆ 887 ಮಾಡಿ ಮತ್ತೆ ಕಸ್ಟಮರ್ ಕ್ರಿಯೇಷನ್ ಹೋಗಿ ನಾಮಿನಿ ಅದು ಆಪ್ಷನಲ್ಲು ನಾಮಿನಿ ಬಂದ್ಬಿಟ್ಟು ಥರ್ಡ್ ಪಾರ್ಟಿಗೆ ಏನು ಅಗತ್ಯ ಇಲ್ಲ. ನೀವು ಸಪೋಸ್ ಇದು ಮಾಡ್ತಿರಲ್ಲ ಪರ್ಸನಲ್ ಆಕ್ಸಿಡೆಂಟ್ 325 ರೂಪಾಯಿಗೆ ಆ್ಯಡ್ ಮಾಡ್ತಿರಲ್ಲ, ಆ ಟೈಮಲ್ಲಿ ನಾಮಿನಿ ಮಸ್ಟ್ ಅಂಡ್ ಶುಡ್ ಕೊಡಲೇಬೇಕು. ಇಲ್ಲ ಅಂದ್ರೆ ನಾಳೆ ದಿನ ಅವರು ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗುತ್ತೆ ಕ್ಲೈಮ್ಗೆ ಏನಾದರೂ ಪ್ರಾಬ್ಲಮ್ ಅಂತಂದ್ರೆ. ಆಮೇಲೆ ಬಂದು ನಿಮ್ಮನ್ನು ಹಿಡ್ಕೊಂತಾರೆ, ಸರ್ ನೀವು ಮಾಡಿದ್ದು ಹಿಂಗಾಗೋಯ್ತು ಇವಾಗ ಕ್ಲೈಮ್ ಮಾಡ್ಕೊಡಿ ಅಂತ. ಅದಕ್ಕೋಸ್ಕರ ಯಾವಾಗಲೂ ನೀವೇನು ಮಾಡಬೇಕು, ಅವರು ಪರ್ಸನಲ್ ಆಕ್ಸಿಡೆಂಟು ನಮಗೆ ಬೇಕು ಅಂತ ಹೇಳಿದ ತಕ್ಷಣ ನಾಮಿನಿ ಮೆನ್ಷನ್ ಮಾಡಿ. ನೋಡಿ ಇದು ಕ್ರಿಯೇಟ್ ನ್ಯೂ ಕಸ್ಟಮರ್. ನೋಡಿ ಅಲ್ಲಿ ಟೈಟಲ್ ಸೆಲೆಕ್ಷನ್ ಮಾಡಿ ಮಿಸ್ಟರ್ ಮಿಸಸ್ ಮಿಸ್ಟರ್ ಯಾವುದಾದ್ರೂ ಸರಿ, ಅವ್ರು ಯಾವುದು ಅಂತ ಬಿಟ್ಟು ಅದು ಮಾಡಿ. ನೋಡಿ ನೇಮು, ಅವ್ರ ಡೇಟ್ ಆಫ್ ಬರ್ತು ಮತ್ತೆ ಅಡ್ರೆಸ್ಸು. ನಿಮಗೆ ಪಿನ್ ಕೋಡ್ ಹಾಕಿದ ತಕ್ಷಣ ಆಟೋಮೆಟಿಕ್ ಸರ್ಚ್ ಆಗುತ್ತೆ ನೀವು ಯಾವ ಪೋಸ್ಟಲ್ಲಿ ಅವರು ಕಸ್ಟಮರ್ ರಿಜಿಸ್ಟರ್ ಆಗಿದ್ದಾರೆ ಅಂತ. ನೋಡಿ ಎಲ್ಲ ಬಂದ್ಬಿಡುತ್ತೆ. ನೀವು ಅದರಲ್ಲಿ ಸೆಲೆಕ್ಷನ್ ಮಾಡಿದ ಅಂದರೆ ಕಸ್ಟಮರ್ದು ಮೊಬೈಲ್ ನಂಬರ್ ಹಾಕಿ ಇಮೇಲ್ ಐ ಡಿ ಹಾಕ್ಬೋದು. ಕಸ್ಟಮರ್ ಆದ್ರೂ ಹಾಕ್ಬೋದು, ನಿಮ್ದಾದ್ರೂ ಹಾಕ್ಬೋದು. ಇಮೇಲ್ ಐ ಡಿ ಅವ್ರ ಹತ್ರ ಇಲ್ಲ ಅಂದರೆ ನೀವು ಮೊಬೈಲ್ ನಂಬರು ಕಸ್ಟಮರ್ಗೆ ಹಾಕಿದ್ರೆ ಒಳ್ಳೆಯದು. ಅವ್ರಿಗೆ ಪ್ರತಿ ವರ್ಷ ಎಕ್ಸ್ಪೈರ್ ಆಗೋ ಟೈಮಲ್ಲಿ ಅಲರ್ಟ್ ಆಗುತ್ತೆ, ಅವರು ನಮ್ಮ ಹತ್ರ ಬರೋದಕ್ಕೂ ಸಹಾಯ ಆಗುತ್ತೆ. ಗೆಟ್ ಪ್ರಪೋಸಲ್. ನೋಡಿ ಬೈ ಪಾಲಿಸಿ ಎಷ್ಟು ಸಿಂಪಲ್ ಅಂತ ಅಂದ್ರೆ ಹೇಳ್ತೀನಲ್ಲ ನಾನು, ಬರೀ 2 ನಿಮಿಷಕ್ಕೆ ಪಾಲಿಸಿ ಕೊಡ್ತೀನಿ. ಕೆಲವು ಕಸ್ಟಮರ್ಗಳು ಸರ್ ಒರಿಜಿನಲ್ ಅಂತ ತೋರಿಸ್ತಾರೆ, ಯಾಕಂದ್ರೆ ಆಶ್ಚರ್ಯ ಅವರಿಗೆ. ಬೇರೆ ನೀವು ಯಾವುದೇ ಏಜೆಂಟ್ ಆಗಿ, ನಾನು ಒಬ್ಬ ಏಜೆಂಟ್ ಆಗಿದ್ಕೊಂಡು ಹೇಳ್ತಾ ಇದ್ದೀನಿ, ಇಷ್ಟು ಫಾಸ್ಟಾಗಿ 100ಗೆ 200% ಮಾಡೋಕ್ಕಾಗಲ್ಲ. ಆ ರೀತಿ ಇದೆ. ಅದು ಬರೀ ನಾವು CSE ನಲ್ಲಿ ಮಾತ್ರ ನೋಡ್ಬೋದು ಇಷ್ಟು ಫಾಸ್ಟಾಗಿ ಇನ್ಶೂರೆನ್ಸ್ ಮಾಡೋದನ್ನ. ನೋಡಿ ಪೇಮೆಂಟ್ ನಿಮಗೆ ಇದರಲ್ಲಿ ಕಮಿಷನ್ ನೋಡಿ 887 ಪ್ರಿಂಟ್ ಬರುತ್ತೆ ಕಸ್ಟಮರ್ಗೆ, ನಿಮಗೆ 827 ನಿಮಗೆ ಡೆಬಿಟ್ ಆಗುತ್ತೆ ನಿಮ್ಮ ವ್ಯಾಲೆಟಿಂದ. ಅಂದರೆ ಎಷ್ಟು ಸಿಕ್ತು ನಿಮಗೆ? TDS ಎಲ್ಲ ಹೋಗಿ 55 ರೂಪೀಸು ನಿಮಗೆ ಒಂದು ಇನ್ಶೂರೆನ್ಸಿಂದ ಸಿಗುತ್ತೆ. ಅದು ಎಷ್ಟು ನಿಮಿಷಕ್ಕೆ? 2 ನಿಮಿಷಕ್ಕೆ. 2 ನಿಮಿಷಕ್ಕೆ 55 ರೂಪೀಸು ನೀವು ಸಂಪಾದನೆ ಮಾಡ್ಬೋದು. ಆದರೆ ಕಸ್ಟಮರ್ನ ನೀವು ಅದೇ ರೀತಿ ಮಾಡ್ಕೊಳ್ಬೇಕು ಪ್ರತಿ ವರ್ಷ. ಹೌದು, VLA ಇನ್ಶೂರೆನ್ಸ್ಗೂ ಸೇಮ್ ಆಪ್ಷನ್ ಇದೆ. ಹೌದೌದು, ಎಲ್ಲರಿಗೂ ಒಂದನೇ ಆಪ್ಷನ್. ಅಲ್ಲಿ VLE ಇನ್ಶೂರೆನ್ಸ್, ಇನ್ನೊಂದು ರ್ಯಾಪ್ ಇನ್ಶೂರೆನ್ಸ್ ಅಂತ 2 ಇರುತ್ತೆ ಅಷ್ಟೇ. ಈಗ ರ್ಯಾಪ್ ಇನ್ಶೂರೆನ್ಸ್ ಫಸ್ಟ್ ಇದ್ದಿದ್ದು ಅದೊಂದರಲ್ಲೇನೆ ನಾವು ಮಾಡ್ತಾ ಇದ್ದೋ. ಇವಾಗ VLE ಇನ್ಶೂರೆನ್ಸ್ ಅಂದ್ಬಿಟ್ಟು ಆಡ್ ಆಗಿದೆ. ಅದಕ್ಕೋಸ್ಕರ ನೀವು ಎಲ್ಲರನ್ನೂ ಮಾಡ್ಬೋದು. ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ಸು ಯಾರಿದ್ದಾರೆ, ಮೆಕ್ಯಾನಿಕ್ಸು ಮತ್ತೆ 2 ವೀಲರ್ ಡೀಲರ್ಸು, ಅವರು ಇವನ್ನೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಅವರು ವಾಟ್ಸಪ್ ಅಲ್ಲಿ ನಿಮಗೆ ಆಸಿ ಕಳಿಸ್ತಾರೆ. ಇವಾಗೆಲ್ಲ ಗೂಗಲ್ ಪೇ, ಫೋನ್ ಪೇ ಇಮಿಡಿಯೇಟ್ ಆಗಿ ಮನಿ ಬರುತ್ತೆ. ಹಾಗೇನೆ ಮಾಡ್ತಾ ಇರೋದು. ಆ ಥರನೇ ನನಗೆ ಸುಮಾರು ಕಸ್ಟಮರ್ ಇದ್ದಾರೆ. 150-200 ಪಾಲಿಸಿ ಅಂತೂ ನಾನು ಕೂತ್ಕೊಂಡಿದ್ದ ಜಾಗದಲ್ಲಿ ಮಾಡ್ತೀನಿ. ಯಾವುದೇ ಹುಡುಗನ್ನ ನಾನು ಹೋಗಿ ಮಾರ್ಕೆಟಿಂಗ್ ಕಳ್ಸೋದಿಲ್ಲ, ಹೋಗಿ ಇಸ್ಕೊಂಬರ್ರಿ ಪಾಲಿಸಿ ಅಂತ ಕಳ್ಸಲ್ಲ. ಮತ್ತೆ ಇನ್ಸ್ಟೆಂಟ್ ಪಾಲಿಸಿ ಅವ್ರು ವಾಟ್ಸಪ್ಪು ಅಥವಾ ಮೇಲ್ ಮಾಡ್ಬಿಡ್ತೀನಿ, ಅವರೇ ಪ್ರಿಂಟ್ ತಗೊಬೇಕು ಪೋಸ್ಟಲ್ಲಿ. ಅದು ಆಟೋಮೆಟಿಕ್ 1 ವೀಕ್ ಆದಮೇಲೆ ಹೋಗುತ್ತೆ. ಯಾರು ನಮಗೆ ಪಾಲಿಸಿ ಕೊಡಿ ಅಂತ ಅಂದ್ಬಿಟ್ಟು ದೂರದಲ್ಲಿರೋರೆಲ್ಲ ನಮ್ಗೆ ಬಂದು ಕೇಳಲ್ಲ. ಮಂಡ್ಯದಿಂದ ಎಲ್ಲ ಬರ್ತಾರೆ. ಮಂಡ್ಯದಿಂದನೂ ನನಗೆ ಫೋನ್ ಮಾಡಿ ಸರ್ ಒಂದು ಪಾಲಿಸಿ ಮಾಡ್ಕೊಡಿ ಅಂತಾರೆ. ಗೂಗಲ್ ಪೇ ಮಾಡಿ 2 ನಿಮಿಷ ಪಾಲಿಸಿ ತಗೊಳ್ಳಿ. ಈ ರೀತಿ ಸುಲಭವಾಗಿ CSE ನಲ್ಲಿ ಸರ್ವಿಸ್ ಆಗ್ತಾ ಇದೆ. ಹೌದು,
ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಬೇಕಾ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬೇಕಾ ಅಂತ ಅಂದ್ಬಿಟ್ಟು ಕಸ್ಟಮರ್ನ ಕೇಳಿ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಬೇಕು ಅಂತಂದ್ರೇನು ನೀವು ಗಾಡಿ 2 ವೀಲರ್ ಅಂದ್ರೆ ವಿತೌಟ್ ಇನ್ಸ್ಪೆಕ್ಷನ್ ನೀವು ಮಾಡ್ಬೋದು. ಆದ್ರೆ ನೀವು ಗಾಡಿ ನೋಡಿ, ಅರ್ಥ ಆಯ್ತಲ್ಲ, ನೀವು ಗಾಡಿ ನೋಡಿ, ಆದ್ರೆ ಅದರದ್ದು ಫೋಟೋ ಆಗಿ ಟ್ರೇಸ್ ಮಾಡ್ಕೊಬೇಕು, ಚಾರ್ಸಿ ನಂಬರ್ ಇಂಜಿ ನಂಬರ್ ಅಂತ ಇಲ್ಲ. ಆದ್ರೆ 4 ವೀಲರ್ ಮಾತ್ರ ವಿತೌಟ್ ಇನ್ಸ್ಪೆಕ್ಷನ್ ನಿಮಗೆ ಆಗೋದಿಲ್ಲ, ಲ್ಯಾಪ್ಸ್ ಆಗಿದ್ರೆ. ಮತ್ತೆ ಥರ್ಡ್ ಪಾರ್ಟಿ ವಿತೌಟ್ ಇನ್ಸ್ಪೆಕ್ಷನ್ ಆಗುತ್ತೆ ಇನ್ಶೂರೆನ್ಸ್. 4 ವೀಲರ್ ಮತ್ತೆ ಕಮರ್ಷಿಯಲ್ ಯಾವುದೇ ವೆಹಿಕಲ್ ಅದನ್ನು ವಿತೌಟ್ ಇನ್ಶೂರೆನ್ಸ್ ವಿತೌಟ್ ಇನ್ಸ್ಪೆಕ್ಷನ್ ಆಗುತ್ತೆ. ಆದ್ರೆ ನಿಮಗೆ ಪ್ರೈವೇಟ್ ವೆಹಿಕಲ್ ಅಂದ್ರೆ ನೀವು ಮಸ್ಟ್ ಅಂಡ್ ಶುಡ್ ಅಲ್ಲಿ ಜನರೇಟ್ ಮಾಡಬೇಕು ಇನ್ಸ್ಪೆಕ್ಷನ್ ಜನರೇಟ್ ಮಾಡಿದ್ರೆ ನಿಮ್ಗೊಂದು ನಂಬರ್ ಬರುತ್ತೆ, ರೆಫರೆನ್ಸ್ ನಂಬರು. ಆ ನಂಬರ್ ಹಾಕ್ಬಿಟ್ಟು ನೀವೇ ಮೊಬೈಲ್ ನಲ್ಲಿ ವೆಹಿಕಲ್ ನ ಒಂದು ವಿಡಿಯೋ ಆಮೇಲೆ ಒಂದು 6 ಫೋಟೋಗಳಿರುತ್ತೆ. ಆ ಫೋಟೋ ನೀವು ಅಂದ್ರೆ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಗೊಂದು 10 to 15 ಮಿನಿಟ್ಸ್ ಅಲ್ಲಿ ನಿಮಗೆ ಮೆಸೇಜ್ ಬಂದ್ಬಿಡುತ್ತೆ. ಯಾರು ನೀವು VLE ಒಳಗಡೆ ನಿಮಗೆ ಮೆಸೇಜ್ ಬರುತ್ತೆ. ಅದರಲ್ಲಿ ನೀವು ಕಂಟಿನ್ಯೂ ಕೊಟ್ಟ ಅಂದ್ರೆ ಕಾರ್ದು ಮಾಡ್ಬಿಡ್ಬೋದು. ಅದೇನು ದೊಡ್ಡ ಕಷ್ಟ ಏನಿಲ್ಲ. ಮತ್ತೆ ಪಾಲಿಸಿ ಏನಾದ್ರು ಸಪೋಸ್ ನಿಮ್ಗೆ ಬಂದಿಲ್ಲ ಅಂತ ಅಂದ್ರೆ ಸಪೋಸ್ ನೀವು ಪಾಲಿಸಿ ಇಶ್ಯೂ ಮಾಡೋದಕ್ಕೆ ಮಾಡ್ತೀರಾ, ಏನೋ ಸರ್ವರ್ ಇಶ್ಯೂಸ್ ಏನೋ ಆಗುತ್ತೆ ನೋಡಿ, ಇಲ್ಲಿ ಮೈ ಟ್ರಾನ್ಸಾಕ್ಷನ್ ಹೋಗ್ತೀರಾ, ಹೋಗ್ಬಿಟ್ಟು ನೋಡಿ ಇವತ್ತು ಪಾಲಿಸಿ ಮಾಡಿದ್ರಲ್ವಾ, ಇವತ್ತು ಡೇಟ್ ಹಾಕ್ತೀರಾ. ಪ್ರಾಡಕ್ಟ್ ಏನ್ ಪ್ರಾಡಕ್ಟ್ ಅನ್ನೋದು ಮಾಡಿರೋದು ಮೋಟಾರ್. ಇದರಲ್ಲಿ ಯಾವುದು ಥರ್ಡ್ ಪಾರ್ಟಿನ ಕಾಂಪಿಟೆನ್ಸಿ 2 ವೀಲರ್ 4 ವೀಲರ್ ನೀವು ಸೆಲೆಕ್ಷನ್ ಮಾಡ್ಕೊಂಡ್ರೆ 2 ವೀಲರ್ ಲಿಯಾಬಿಲಿಟಿ ಸರ್ಚ್ ಕೊಟ್ಟ ಅಂದ್ರೆ ಅದು ನಿಮ್ಗೆ ಈ ತರ ಫೆಚ್ ಆಗುತ್ತೆ. ನೋಡಿ ಯಾವ ಪಾಲಿಸಿ ಬೇಕೋ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಬಹುದು. ಅಷ್ಟು ಸುಲಭವಾಗಿದೆ. ಒಟ್ಟಿನಲ್ಲಿ ನಾನು ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಆಗಿ ನಾನೇನು ಹೇಳ್ತಾ ಇದ್ದೀನಿ, CSC ನಲ್ಲಿ ಇರುವಷ್ಟು ಸುಲಭವಾಗಿ ಮಾಡೋ ಇನ್ಶೂರೆನ್ಸ್ ಖಂಡಿತ ಯಾವುದೇ ಪೋರ್ಟಲ್ ಇಲ್ಲ. ಹೇಳಿ. ಅದು ನಾವು ಕೊಡೋದಕ್ಕಾಗೋದಿಲ್ಲ. ನಮ್ಮ ಹತ್ರ ಮಾಡಿದ್ದ ಅಂದ್ರೆ ಎನಿ ಟೈಮು ನಮ್ಮ ಹತ್ರ ಪಾಲಿಸಿ ಸಿಗುತ್ತೆ. ಇಲ್ಲ ಅವ್ರು ಫಸ್ಟ್ ಎಲ್ಲೋ ಮಾಡಿದ್ದ ಅಂತ ಅಂದ್ರೆ ಅದು ನಮ್ಮ ICICI ಬ್ರಾಂಚ್ಗಳಿಗೆ ಹೋಗಬೇಕಾಗುತ್ತೆ, ಅವ್ರ ಹತ್ರ ಇರುತ್ತೆ. ಆದ್ರೆ ನಮ್ಮ ಹತ್ರ ಮಾತ್ರ ಅವ್ರ ಪಾಲಿಸಿ ಕಳ್ಕೊ ಬಂದ್ರು ನಾವು ಎನಿ ಟೈಮ್ ನಾವು ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು, ಕೊಡ್ಬೋದು. ಇಲ್ಲ ಅವ್ರ ವೆಹಿಕಲ್ ನಂಬರ್ ಹಾಕಿದ್ರು ನಮ್ಗೆ ಇಲ್ಲ ಏನು ಸಿಗ್ಲಿಲ್ಲ ಅಂದ್ರೆ ಇದರ ಅವ್ರು ಇಟ್ಕೊಂಡ್ರೆ ಅವ್ರು ಕೊಟ್ಬಿಡ್ತಾರೆ, ಕಳ್ಸ್ಕೊಡ್ತಾರೆ. ಮತ್ತೆ ಹಾ 3 ವೀಲರ್ ವೆಹಿಕಲ್ ಪ್ಯಾಸೆಂಜರ್ ಅಂದ್ರೆ PCV ಅಲ್ಲಿ ಮಾಡಿ. PCV ಪ್ಯಾಸೆಂಜರ್ ಕ್ಯಾರಿಂಗ್ ವೆಹಿಕಲ್ ಅಂತ ಅಂದ್ಬಿಟ್ಟು ಅಲ್ಲಿ PCV ಏನಿದೆ ಪ್ಯಾಸೆಂಜರ್ ಕ್ಯಾರಿಂಗ್ ವೆಹಿಕಲ್ PCV ಅಲ್ಲಿ ಮಾಡಿ. ಅದರಲ್ಲಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಿಮಗೆ ಅದರಲ್ಲಿ ಸಿಗುತ್ತೆ. ಬಜಾಜ್ ಯಾವ್ದು ಬೇಕು ಅಂತ ಕೂಡ ಸಿಗುತ್ತೆ, ಎಲ್ಲ ಕಂಪ್ನಿನೂ ನಿಮ್ಗೆ ಅದು ಸೇಮ್ ಅದೇ ಪ್ರೊಸೀಜರ್. ನಂಬರ್ ಹಾಕಿದ ಅಂದ್ರೆ ಫಿಕ್ಸ್ ಆಗುತ್ತೆ, ನೀವು ಸೇಮ್ ಹಂಗೆ ಥರ್ಡ್ ಪಾರ್ಟಿ ಹೋಗ್ಬೋದು. ಹೌದು, 2 ವೀಲರ್ ಅಲ್ಲಿ ಫಿಕ್ಸಿಂಗ್ ಆಪ್ಷನ್ ಇದೆ, 4 ವೀಲರ್ ಇದೆ. ಕೆಲವು ಕಮರ್ಷಿಯಲ್ ಗಾಡಿಗಳು ಅಷ್ಟು ಫಿಕ್ಸ್ ಆಗೋದಿಲ್ಲ, ಅದೊಂದು ಇದೆ. ಅದು ಕಮರ್ಷಿಯಲ್ ಬರೋದೇ ನಮ್ಗೆ ಸ್ವಲ್ಪ ರೇರ್ ಆಗುತ್ತಲ್ವಾ. ರೆಗ್ಯುಲರ್ ಆಗಿ ಬರೋದು ನಿಮ್ಗೆ ಪ್ರೈವೇಟ್ ವೆಹಿಕಲ್ಸ್ ಏನಿದೆ. ಪ್ರೈವೇಟ್ ವೆಹಿಕಲ್ಸ್ ಎಲ್ಲಾನು ಹೇಳ್ತಿರಲ್ಲ, 4 ವೀಲರ್ ಆಗಲಿ 2 ವೀಲರ್ ಆಗಲಿ ಓನ್ಲಿ 2 ಮಿನಿಟ್ಸ್ ಅಲ್ಲಿ ಇನ್ಶೂರೆನ್ಸ್ ಕೊಡ್ತೀವಿ. ಹೇಳಿ ಸರ್. ಓಲ್ಡ್ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡೋದಿದೆ, ರಿನ್ಯೂವಲ್ ಮಾಡೋದು, ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಹೌದೌದು, ಅದೇನಂದ್ರೆ 15 ಇಯರ್ಸ್ ಒಳಗಡೆ ಇದ್ದ ಅಂದ್ರೆ 15 ಇಯರ್ಸ್ ಆಗ್ಬಿಟ್ಟಿದ್ದ ಅಂದ್ರೆ ಅದಕ್ಕೆ ಕೊಡಬಾರ್ದು ಅಂತ ಅಂದ್ಬಿಟ್ಟು IRDA ಇಂದನೇ ಅದು ರೂಲ್ ಆಗಿದೆ. ಆದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನೀವು ಇಶ್ಯೂ ಮಾಡಬಹುದು, ಕಾಂಪ್ರಹೆನ್ಸಿವ್ ಆಗೋದಿಲ್ಲ. 15 ಇಯರ್ಸ್ ಒಳಗಡೆ ಇದ್ದ ಅಂದ್ರೆ ಮಾತ್ರ ನೀವು ಕಾಂಪ್ರಹೆನ್ಸಿವ್ ಇಶ್ಯೂ ಮಾಡಬಹುದು. ಬೇರೆ ರಾಜೇಶ್, ಎನಿ ಕ್ವೆಶ್ಚನ್ಸ್? ಪಾಲಿಸಿ ಲ್ಯಾಪ್ಸ್ ಆಗಿದ್ರೆ ಮಾಡ್ಬೋದು. ಪಾಲಿಸಿ ಲ್ಯಾಪ್ಸ್ ಆಗಿದ್ರೆ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಈಗ ನೀವೆಲ್ಲ ಇನ್ಸೂರೆನ್ಸ್ ಸರ್ವಿಸ್ ನ ಶುರು ಮಾಡಬೇಕು. ಎಲ್ಲರೂ VLE ಇನ್ಸೂರೆನ್ಸ್ ಎಕ್ಸಾಮ್ ಪಾಸ್ ಮಾಡಿ. ಇವಾಗ ಕಂಟೆಸ್ಟ್ ನಡೀತಾ ಇದೆ, ಕಳೆದ 3 ತಿಂಗಳಿಂದ ಕಂಟೆಸ್ಟ್ ನಡೀತಾ ಇದೆ. 4% ಎಕ್ಸ್ಟ್ರಾ ಕಮಿಷನ್ ಕೊಡ್ತಾ ಇದ್ದಾರೆ CSC ಕಡೆಯಿಂದ.
ನೆಕ್ಸ್ಟ್ ಟೈಮು ನಾವೊಂದು ವೆಬಿನಾರ್ ಅಥವಾ ಈ ತರ ಒಂದು ಮೀಟಿಂಗ್ ಮಾಡಿದಾಗ ಸುಮಾರು ಜನ ಇರಬೇಕು. ಈ ತರ ಬೆಂಗಳೂರಿಗೆಲ್ಲ ಒಬ್ಬರೇ ಇರ್ಬಾರ್ದು. ಬೆಂಗಳೂರು ಸಮುದ್ರ ಇದ್ದಂಗೆ ಸಂಪಾದನೆಗೆ. ಸೊ ನೀವೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಇನ್ಸೂರೆನ್ಸ್ ಅಲ್ಲಿ ಎಂದು ನಾನು ಕೇಳ್ಕೊಂತೀವಿ. ಸೊ ಇನ್ಶೂರೆನ್ಸ್ ಈಗ ಏನ್ ನೀವು ಪ್ರಾಸೆಸ್ ನೋಡಿದ್ರಿ, ಸೊ ಇದೇ ತರ ಬೇರೆ ಕಂಪ್ನಿಗಳ ಇನ್ಶೂರೆನ್ಸ್ ಏನಿದೆ ಅದು ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ. ಅಂಡ್ ಇವಾಗ ಇವ್ರು ಏನ್ ಗೈಡ್ ಲೈನ್ಸ್ ಹೇಳಿದ್ರು, ಎಕ್ಸ್ಪೈರ್ ಆಗಿದ್ರೆ ಏನ್ ಮಾಡ್ಬೇಕು ಅಥವಾ 15 ಇಯರ್ಸ್ ಆಗಿರೋ ವೆಹಿಕಲ್ಸ್ ಏನ್ ಮಾಡ್ಬೇಕು, ಆ ಪ್ರಾಸೆಸ್ ಏನಿದೆ ಅದೆಲ್ಲದರಲ್ಲೂ ಸೇಮ್ ಇರುತ್ತೆ. ಸೊ ಈಗ ಅವರು ಪ್ರಾಸೆಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ICICI ಲಾಗಿನ್ ಅಲ್ಲಿ ಮಾಡಿದ್ರೆ, ಬಟ್ ಇದೇ ಒಂದು ಪ್ರಾಸೆಸ್ ಬೇರೆ ಒಂದು ಇನ್ಶೂರೆನ್ಸ್ ಕಂಪ್ನಿಗಳಲ್ಲೂ ಕೂಡ ಸೇಮ್ ಇರುತ್ತೆ. ಸೊ ನೀವು ಮೇನ್ ತಿಳ್ಕೊಬೇಕಾಗಿರೋದಂದ್ರೆ ಇನ್ಶೂರೆನ್ಸ್ ಅಂದ್ರೆ ಏನು, ಸೊ ಅದಕ್ಕೆ ಯಾವ್ದನ್ನ ನೀವು ಯಾವ ಒಂದು ಕ್ಯಾಟಗರಿ ಅಂಡರ್ ಬರುತ್ತೆ. ಈಗ ಗೂಡ್ಸ್ ಕ್ಯಾರಿಂಗ್ ಒಂದು ಬರುತ್ತೆ, ಪ್ಯಾಸೆಂಜರ್ ಕ್ಯಾರಿಂಗ್ ಒಂದು ಬರುತ್ತೆ. ಸೊ ಈ ತರದೊಂದು ಟರ್ಮ್ಸ್ ನ ನೀವು ಕಲ್ತ್ಕೊಂಡ್ರೆ ಸೊ ಯಾವ ಕಂಪ್ನಿ ಇನ್ಶೂರೆನ್ಸ್ ಪಾಲಿಸೀಸ್ ಬೇಕಾದ್ರೂ ನೀವು ಇಶ್ಯೂ ಮಾಡ್ಬೋದು. ಸೊ ಇನ್ಶೂರೆನ್ಸ್ ಎಕ್ಸಾಮ್ಸ್ ಈಗ ಯಾರು ಪಾಸ್ ಮಾಡ್ಕೊಂಡಿದ್ದೀರಾ, ಸೊ ನಿಮ್ದು ಯಾರಾದ್ರೂ ಆಕ್ಟಿವೇಟ್ ಆಗಿಲ್ಲ ಅಂತಂದ್ರೆ ಮೇ ಬಿ ಬೈ ಡಿಸೆಂಬರ್ 10 ಎಲ್ಲ ಮೀಟಿಂಗ್ಸ್ಗಳು ಈಗ ಈ ಮಂತ್ ಒಳಗಡೆ ಯಾರು ಪಾಸ್ ಮಾಡ್ಕೋತೀರಾ ಅದೆಲ್ಲ ಡಿಸೆಂಬರ್ 10 ಆದ್ಮೇಲೆ ಇದೆಲ್ಲರೂ ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಯಾರಾದ್ರೂ ಇನ್ನು ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸರ್ಟಿಫಿಕೇಶನ್ಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬಿಫೋರ್ ದಿಸ್ ಮಂತ್ ಎಲ್ಲರೂ ಕೂಡ ಸರ್ಟಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತ್ 10th ಒಳಗಡೆ ಎಲ್ಲರೂ ಕೂಡ ಎನೇಬಲ್ ಮಾಡ್ತೀವಿ ಇನ್ಶೂರೆನ್ಸ್ ಸರ್ವಿಸಸ್. ಇನ್ನೊಂದು ವಿಚಾರ ಹೇಳೋದು ಮತ್ತೆ, ಲಾಕ್ಡೌನ್ ಮುಂಚೆ ಅಂದ್ರೆ ಮಾರ್ಚ್ ಫೆಬ್ರವರಿದು ನಮ್ ಕರ್ನಾಟಕದ ಇನ್ಸೂರೆನ್ಸ್ ಟ್ರಾನ್ಸಾಕ್ಷನ್ ತಗೊಂಡ್ರೆ, ನಾವು ಕರ್ನಾಟಕದಲ್ಲಿ ಇನ್ಸೂರೆನ್ಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಿದ್ದು ಬರೀ 50 ಲಕ್ಷ ಇನ್ಸೂರೆನ್ಸ್. ಓವರ್ ಆಲ್ ಕರ್ನಾಟಕ ಎಲ್ಲಾ ವಿಎಲ್ಇಗಳು ಕೇವಲ 50 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಇವತ್ತು ಕರ್ನಾಟಕ ವಿಎಲ್ಇ ಇನ್ಸೂರೆನ್ಸ್ 1,50,00,000 ಟ್ರಾನ್ಸಾಕ್ಷನ್ ಆಗ್ತಾ ಇದೆ ನಮ್ಮ CSC ಪೋರ್ಟಲ್ ಅಲ್ಲಿ. ಅಂದ್ರೆ ಲಾಕ್ಡೌನ್ ಆದ್ಮೇಲೆ ಇನ್ಸೂರೆನ್ಸ್ ಬೇಡಿಕೆ ಎಷ್ಟಿದೆ ಅನ್ನೋದು ನಿಮ್ಗೆ ನಿಮ್ಮ ಊಹೆಗೆ ಇವಾಗ ನಾನು ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇದೊಂದು ಯಾವುದೇ ರೀತಿಯಾದಂತ ಇನ್ವೆಸ್ಟ್ಮೆಂಟ್ ಇಲ್ದಿರಾ ನಿಮ್ಮ ಸೆಂಟರ್ ಅಲ್ಲಿ ಕುತ್ಕೊಂಡು ಮಾಡೋ ಒಂದು ಸರ್ವಿಸ್ ಇದು. ಒಂದ್ಸಲಿ ಆ ಕಸ್ಟಮರ್ ಸರ್ವಿಸ್ ಕೊಟ್ರೆ ಆ ಕಸ್ಟಮರ್ ಯಾರು ಆ ಗಾಡಿ ಇಟ್ಕೊಂಡಿರ್ತಾರೋ ಆ ಗಾಡಿ ಮಾರೋವರೆಗೂ ನಿಮ್ಮ ಹತ್ರನೇ ಬಂದು ರಿನೋಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗ ಹೇಳಿದಾಗೆ ಈಗ ಲಾಕ್ಡೌನ್ ಹಿಂದೆ ಲಾಕ್ಡೌನ್ ಆದ್ಮೇಲೆ ಏನ್ ಟ್ರಾನ್ಸಾಕ್ಷನ್ಸ್ ಆಗ್ತದೆ ಅಂತ ಹೇಳಿದ್ರಲ್ಲ, ಸೊ ಈ 1.5 crore ಏನ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ, ಸೊ ಉದಾಹರಣೆಗೆ ಎಷ್ಟು VLEs ಮಾಡ್ತಿರ್ಬೋದು ಅಂತ ಹೇಳ್ತೀರಾ? ಯಾರಾದ್ರೂ ಒಬ್ರು ಹೇಳ್ತೀರಾ? ಕರ್ನಾಟಕದಲ್ಲಿ 10,000 VLEಗಳಿದ್ದಾರೆ. ಎಷ್ಟು ಜನ ಇದನ್ನ ಮಾಡಿರ್ಬೋದು 1.5 crore? ಕೇವಲ 370 VLEಗಳು ಮಾಡಿದ್ದಾರೆ. 370 VLEಗಳು 1.5 ಕೋಟಿ ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ. ಹಾಗಂತ ಹೇಳಿದ್ರೆ ಅದರಲ್ಲಿ ಬಿಸ್ನೆಸ್ ಇಲ್ಲ ಅಂತಲ್ಲ. ಸೊ ತುಂಬಾ ಜನ VLEಗಳು ಇನ್ಶೂರೆನ್ಸ್ ಅಂದ್ರೆ ಭಯ ಪಡ್ತಾರೆ, ನಾವ್ ಮಾಡ್ಬಿಟ್ರೆ ನಾಳೆ ಸಹ ಕ್ಲೈಮ್ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಅಂತ ಹೇಳಿ. ಸೊ ಅದು ಭಯ ಪಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಇನ್ಶೂರೆನ್ಸ್ ಕಂಪನೀಸ್ ಕೂಡ ಒಂದು ಕ್ಲೈಮ್ ಸೆಲ್ ಅಂತ ಇರುತ್ತೆ. ಸೊ ಅವ್ರದ್ದೇ ಟೋಲ್ ಫ್ರೀ ನಂಬರ್ಗಳು ಇರುತ್ತೆ. ಪ್ಲಸ್ ಆ ಒಂದು ಇನ್ಶೂರೆನ್ಸ್ ಕಂಪನಿ ಸಂಬಂಧಪಟ್ಟವರು ನಮ್ಮ CSC ಜೊತೆ ಕೆಲಸ ಮಾಡ್ತಿರೋ ಪ್ರತಿಯೊಂದು ಇನ್ಶೂರೆನ್ಸ್ ಕಂಪನಿಗೂ ಕೂಡ ಒಬ್ಬರು ರೀಜನಲ್ ಮ್ಯಾನೇಜರ್ಗಳು ಇರ್ತಾರೆ. ಸೊ ಈಗ ICICIಗೆ ಮಹೇಂದ್ರ ಆಗಿದ್ದಾರೆ, ಅವ್ರ ಜೊತೆಲಿ ಅಶೋಕ್ ಅನ್ನೋರು ಕೂಡ ಇದ್ದಾರೆ. ಅದೇ ರೀತಿ HDFC ಅನುಭವ ಕೂಡ ಇದ್ದಾರೆ. ಅದೇ ರೀತಿ ಎಲ್ಲಾ ಕಂಪನಿಗಳಲ್ಲೂ ಕೂಡ ಒಬ್ರು CSC ರಿಲೇಟೆಡ್ ಬಿಸ್ನೆಸ್ ಗೋಸ್ಕರನೇ ಒಬ್ರು ಇನ್ಶೂರೆನ್ಸ್ ಕಂಪನಿ ಏಜೆಂಟ್ ನಮ್ಮ ಸ್ಟೇಟ್ ಅಲ್ಲಿ ಇದ್ದಾರೆ. ಇವ್ರನ್ನ ಬಿಟ್ಟು ನಿಮ್ಗೆ ಏನಾದ್ರು ಕ್ಲೈಮ್ ರಿಲೇಟೆಡ್ ಕ್ವೆರೀಸ್ ಬಂದಾಗ ಸೊ ಇವ್ರ ಹೆಲ್ಪ್ ತಗೊಂಡು ನೀವು ಕಸ್ಟಮರ್ಗೆ ಗೈಡ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಪ್ರತಿಯೊಂದು ಇನ್ಶೂರೆನ್ಸ್ ಕಂಪನಿಗೂ ಕ್ಲೈಮ್ಸ್ ಇರೋದ್ರಿಂದ ಟೋಲ್ ಫ್ರೀಗೆ ನೀವು ಕಾಲ್ ಮಾಡಿ ಅವ್ರಿಗೆ ಗೈಡ್ ಮಾಡ್ಬೋದು. ಯಾಕಂದ್ರೆ ಬರೀ ಇನ್ಶೂರೆನ್ಸ್ ಪಾಲಿಸಿ ಹಾಕೋದು ಅಷ್ಟೇ ನಿಮ್ ಕೆಲಸ ಅಲ್ಲ. ನೀವು ಆ ಕಸ್ಟಮರ್ನ ಯಾವ ರೀತಿ ಫೆಸಿಲಿಟೇಟ್ ಮಾಡ್ತೀರಾ, ಸೊ ಅದು ನಿಮ್ಗೆ ರೆಗ್ಯುಲರ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಪ್ರತಿ ಸರಿ ಇನ್ಶೂರೆನ್ಸ್ ಪಾಲಿಸಿ ಆದ್ಮೇಲೆ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ನೀವು ಎಲ್ಲ ಪ್ರಾಬ್ಲಮ್ ಬರೋದಿಲ್ಲ ಅಂತೇಳಿ ಬರೀ ಪಾಲಿಸೀಸ್ ಇಶ್ಯೂ ಮಾಡೋದು ಅಷ್ಟೇ ಕೆಲಸ ಆಗೋದಿಲ್ಲ. ನಾಳೆ ದಿವಸ ಅವ್ನಿಗೆ ಏನಾದ್ರು ಸಮಸ್ಯೆ ಬಂದಾಗ ನೀವೇನಾದ್ರೂ ಅವ್ನಿಗೆ ಹೆಲ್ಪ್ ಮಾಡಿದಾಗ ಅಂದ್ರೆ ಜಸ್ಟ್ ಫೆಸಿಲಿಟೇಷನ್ ಅಷ್ಟೇ ನಿಮ್ ಕೆಲಸ. ಸೊ ಕಸ್ಟಮರ್ ಬರ್ತಾನೆ, ಅವ್ನು ಎಲ್ಲಿ ಹೋಗ್ಬೇಕು, ಹೇಗ್ ಮಾಡ್ಬೇಕು, ಆ ಕ್ಲೈಮ್ ಪ್ರೋಸೆಸ್ ನ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಥ್ರೂ ನಮ್ಮ ಇನ್ಶೂರೆನ್ಸ್ ಕಂಪನಿ ಏಜೆಂಟ್ಗಳ ಜೊತೆ. ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಬಿಟ್ರೆ, ಸೊ ಒಬ್ಬನಿಗೆ ನೀವು ಕ್ಲೈಮ್ ಏನಾದ್ರು ಈ ತರ ಗೈಡ್ ಮಾಡಿ ಹೆಲ್ಪ್ ಮಾಡಿದ್ರೆ ಅವ್ನು 4 ಜನಕ್ಕೆ ಕೇಳ್ತಾನೆ. ಸೊ ಇನ್ಶೂರೆನ್ಸ್ ಕಂಪನಿ ಜಸ್ಟ್ ರೆಫರೆನ್ಸ್ ಮೇಲೆ ನಡೆಯುವಂತ ಒಂದು ಬಿಸ್ನೆಸ್. ಇಲ್ಲಿ ಯಾವುದೇ ರೀತಿ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಮಾಡೋವಾಗಿಲ್ಲ. ಜಸ್ಟ್ VL ಇನ್ಶೂರೆನ್ಸ್ಗೆ ನೀವೇನು ಅದನ್ನು ಕೂಡ ತುಂಬಾ ಜನ ಫ್ರೀ ಆಗಿ ಕೂಡ ಮಾಡ್ಕೊಂಡಿದ್ದಾರೆ. VL ಇನ್ಶೂರೆನ್ಸ್ ಅದಕ್ಕೆ ನಾವು ಚಾರ್ಜ್ ಮಾಡಲಿಲ್ಲ. ಲಾಸ್ಟ್ ಒಂದು ಡ್ಯೂರಿಂಗ್ ಲಾಕ್ಡೌನ್ ಟೈಮ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ಫ್ರೀ ಆಗಿ ಎಲ್ಲ VLEಗಳು VL ಇನ್ಶೂರೆನ್ಸ್ ಎಕ್ಸಾಮಿನೇಷನ್ಗೆ ಫ್ರೀ ಆಗಿ ಮಾಡಿದ್ವಿ. ಅದು ಅಪ್ಲಿಕೇಶನ್ ಚಾರ್ಜಸ್ ಮೇ ಬಿ ಈಗ ಒಂದು 200 ರೂಪೀಸ್ ಇರ್ಬೋದು. ಸೊ ಅದಷ್ಟೇ ನಿಮ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅದಾದ್ಮೇಲೆ ಏನೇ ಬಿಸ್ನೆಸ್ ಕ್ರಿಯೇಟ್ ಆದ್ರೂ ಕೂಡ ಇಟ್ಸ್ ಜಸ್ಟ್ ರೆಫರೆನ್ಸ್ ಮೇಲೆ, ನಿಮ್ಮ ರೆಫರೆನ್ಸ್ಗಳ ಮೇಲೆ ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ಆ ರೆಫರೆನ್ಸ್ಗಳಿಂದ ಏನು ಮಾಡುತ್ತೆ ಅದನ್ನ ನೀವು ರೆಗ್ಯುಲರ್ ಆಗಿ ನೀವು ಒಂದು ಡೇಟಾಬೇಸ್ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಯಾರೋ ನೀವು 100 ಜನ ಇನ್ಶೂರೆನ್ಸ್ ಮಾಡ್ತೀರಾ, ಅವ್ರಿಗೆ ಮತ್ತೆ ರಿನ್ಯೂವಲ್ ಆಗುತ್ತೆ. ಸೊ ಆ ರಿನ್ಯೂವಲ್ ಗಿಂತ ಮುಂಚೆ ನೀವು ಆ ಡೇಟಾಬೇಸ್ ನ ರೆಡಿ ಮಾಡ್ಕೊಂಡ್ರೆ ಆ ಕಸ್ಟಮರ್ಸ್ ಮತ್ತೆ ನಿಮ್ಮ ಹತ್ರನೇ ಮಾಡ್ಕೊಳ್ಳೋದಕ್ಕೆ ನೀವು ಅದನ್ನ ಫಾಲೋ ಅಪ್ ಮಾಡಬೇಕು. ಉದಾಹರಣೆಗೆ ಲಾಸ್ಟ್ ಟೈಮ್ ನಾನು ಆಗ್ಲೇ ಇನ್ಶೂರೆನ್ಸ್ ಹೇಳಿದಾಗ BLE ಒಬ್ಬ
ಶಿವಮೊಗ್ಗದಲ್ಲಿ ಏನ್ ಮಾಡ್ತೀನಿ, ಅವನು ಒಂದು ದಿವಸಕ್ಕೆ ಕನಿಷ್ಠ ಅಂದ್ರೆ 100ರಿಂದ 150 ಪಾಲಿಸಿ ಆಗ್ತಾನೆ. ಒಬ್ಬ ವಿಯಲ್ಲಿ ಒಂದು ದಿವಸಕ್ಕೆ 100ರಿಂದ 150 ಪಾಲಿಸಿ. ಅವನ್ನ ಕೇಳಿದಾಗ ಹೇಗ್ ಮಾಡ್ತೀಯ ಅಂತ ಅಂದಾಗ ಇದು ಸಿಂಪಲ್ ಇಷ್ಟೇ ಹೇಳಿ, ಜಸ್ಟ್ ರೆಫರೆನ್ಸ್. ಆ ರೆಫರೆನ್ಸ್ ಗಳಿಂದ ಬಂದಿರೋ ಕಾಂಟ್ಯಾಕ್ಟ್ ಅವ್ನು ಡೇಟಾಬೇಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಸೊ ಅವ್ರದ್ದು ಎಕ್ಸ್ಪೈರಿ ಯಾವಾಗ ಆಗುತ್ತೆ, ಆ ಎಕ್ಸ್ಪೈರಿ ಡೇಟ್ಗಿಂತ ಒಂದು ವಾರದ ಮುಂಚೆ ಅವ್ರಿಗೆ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ಗಳು ಕಳಿಸ್ತಾನೆ, ಈ ರೀತಿ ನಿಮ್ಮ ಪಾಲಿಸಿ ಎಕ್ಸ್ಪೈರ್ ಆಗ್ತಿದೆ, ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಅವರು ಎಲ್ಲಿ ಅವ್ರ ಸೆಂಟರ್ಗೂ ಕೂಡ ಬರೋದಿಲ್ಲ, ಅವ್ನು ಇದ್ದಿದ್ದ ಜಾಗದಲ್ಲೇ ಮೊಬೈಲಲ್ಲೇ ಮಾರ್ಕೆಟಿಂಗ್ ಮಾಡ್ತಾನೆ. ಮೊಬೈಲಲ್ಲೇ ಅವರು ಗೂಗಲ್ ಪೇ ಮುಖಾಂತರ ಅಮೌಂಟ್ ಕಳಿಸ್ತಾರೆ, ಇವನು ವಾಟ್ಸ್ಆಪ್ ಮುಖಾಂತರ ಅವ್ರಿಗೆ ಪಾಲಿಸಿ ಇಶ್ಯೂ ಮಾಡ್ತಾರೆ. ಸಿಂಪಲ್ ಆಗಿ ಕೂತಿರೋ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾನೆ. ಅವ್ನು ಕಾಲೇಜ್ ಹೋಗಿ ಆ ಒಂದು ಪಾರ್ಟ್ ಟೈಮ್ ಆಗಿ ಅಷ್ಟು ಬಿಸ್ನೆಸ್ ಮಾಡಿರ್ಬೇಕಾದ್ರೆ, ನಾವೆಲ್ಲ ಫುಲ್ ಟೈಮ್ ಆಗಿದ್ದು ನಿಮ್ ಸೆಂಟರ್ಗೆ ಪ್ರತಿ ದಿವಸ ಕನಿಷ್ಠ ಅಂದ್ರೆ 30 ಕಸ್ಟಮರ್ ಬರ್ಬೇಕಾದ್ರೆ ಇದನ್ನ ಇನ್ನು ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವು ಇದನ್ನ ಇನ್ಶೂರೆನ್ಸ್ ಯೂಸ್ ಮಾಡ್ಕೋಬಹುದು ಬಿಸ್ನೆಸ್ ಆಗಿ. ರ್ಯಾಪ್ ಎಕ್ಸಾಮ್ ಹೇಳ್ತಿದ್ರಾ? ರ್ಯಾಪ್ ಎಕ್ಸಾಮ್ ಈಗ ಟೆಂಪರಲಿ ಹೋಲ್ಡ್ ಅಲ್ಲಿ ಇದೆ. ಸೊ ಅಸೆಸ್ಮೆಂಟ್ ಏಜೆನ್ಸಿ ಮುಂಚೆ ನಾವು ಹೇಳಿದಾಗ ರ್ಯಾಪ್ ಮತ್ತು BL ಇನ್ಶೂರೆನ್ಸ್ ಎರಡೂ ಒಂದೇ. ಸೊ ಜಸ್ಟ್ ಲೈಕ್ ಹೇಗೆ ಅಂತಂದ್ರೆ 10ನೇ ಕ್ಲಾಸ್ ಒಂದು ಬೋರ್ಡ್ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಅದೇ ತರ CBSE ಒಂದು ಬೋರ್ಡ್ ಎಕ್ಸಾಮ್ ಯಾವ ಇರುತ್ತೆ, ಅದೇ ತರ ಎರಡು ಡಿಫ್ರೆಂಟ್ ಬೋರ್ಡ್ ಎಕ್ಸಾಮ್ಸ್ ಇಷ್ಟೇ. ಅವ್ರು BL ಇನ್ಶೂರೆನ್ಸ್ ಎಕ್ಸಾಮ್ ತಗೊಳ್ಬೇಕಾಗುತ್ತೆ. ಈಗ ಹಳೆ BL ಹೊಸ BL ಆಗ ರ್ಯಾಪ್ ಯಾವಾಗ ಮಾಡ್ಕೊಂಡಿದ್ರಿ ರಿಜಿಸ್ಟ್ರೇಷನ್? ಓಕೆ, ರ್ಯಾಪ್ ಎಕ್ಸಾಮ್ ಆಕ್ಚುಲಿ ಲಾಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ಸ್ ಓಪನ್ ಆಗಿತ್ತು. ಈಗ ಅಸೆಸ್ಮೆಂಟ್ ಏಜೆನ್ಸಿ ಕೋವಿಡ್ ಇರೋದ್ರಿಂದ ಅಸೆಸ್ಮೆಂಟ್ ಏಜೆನ್ಸಿ ಯಾರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದು ಪ್ರೊಕ್ಟರ್ ಬೆಸ್ಟ್ ಆಗುತ್ತೆ. ಅಂದ್ರೆ ನೀವು ಆನ್ಲೈನ್ ಎಕ್ಸಾಮ್ ತಗೋಬೇಕಾದ್ರೆ ಅಲ್ಲಿ ನಿಮ್ಮನ್ನ ಯಾರು ಮಾನಿಟರ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಒಂದು ಅಸೆಸ್ಮೆಂಟ್ ಏಜೆನ್ಸಿ ಈಗ ಅವೈಲೇಬಲ್ ಇರೋದ್ರಿಂದ ರ್ಯಾಪ್ ಎಕ್ಸಾಮ್ಸ್ ಈಗ ಟೆಂಪರಲಿ ಹೋಲ್ಡ್ ಅಲ್ಲಿ ಇದೆ. ನೀವು BL ಇನ್ಶೂರೆನ್ಸ್ ಎಕ್ಸಾಮ್ ತಗೊಳ್ಳಿ, ವಿತಿನ್ 2 days ನೀವು ಸರ್ಟಿಫಿಕೇಶನ್ ಮಾಡ್ಕೋಬಹುದು. ಆಫ್ಟರ್ ಸರ್ಟಿಫಿಕೇಶನ್ ಅಂದ್ರೆ ನಾವು ನೆಕ್ಸ್ಟ್ ಮಂತ್ ಅಲ್ಲಿ ಎಲ್ಲಾ ಮೇನ್ಸ್ ಯಾರು ಸರ್ಟಿಫೈ ಆಗಿದ್ರೆ ಅದನ್ನ ಅಪ್ಲೋಡ್ ಮಾಡ್ತೀವಿ. ಇಲ್ಲ ರ್ಯಾಪ್ ಉಳಿಸ್ಬೇಕಲ್ಲ, ಯಾವ್ದಾದ್ರು ಒಂದು ಮಾಡ್ಕೊಂಡ್ರೆ ಸಾಕು. ಐದರ್ ರ್ಯಾಪ್ ಮಾಡ್ಕೊಳ್ಳಿ ಅಥವಾ BL ಇನ್ಶೂರೆನ್ಸ್. ಈಗ ರೆಕಮೆಂಡೆಡ್ BL ಇನ್ಶೂರೆನ್ಸ್ ಫೀಸ್ 250 rupees ಇದೆ, 200 rupees. ಬಟ್ ರ್ಯಾಪ್ ಅಲ್ಲಿ ಮಾಕ್ ಎಕ್ಸಾಮ್ ಓಪನ್ ಆಗ್ತಾ ಇದೆ, ಸೊ ಸರ್ವರ್ ತುಂಬಾ ಸ್ಲೋ ಆಗ್ತಾ ಇದೆ. ಅದನ್ನೇ ಹೇಳಿದೆ, ಅಸೆಸ್ಮೆಂಟ್ ಏಜೆನ್ಸಿ ಪ್ರಾಬ್ಲಮ್ ಇದೆ. ಸೊ ಕೋವಿಡ್ ಇರೋದ್ರಿಂದ ಯಾವುದೇ ರೀತಿ ಎಜುಕೇಶನ್ ಇದು ನಡೀತಿಲ್ಲ. ಸೊ ಅದರಿಂದ ಅಸೆಸ್ಮೆಂಟ್ ಏಜೆನ್ಸಿ ನೈಲೆಟ್ ಅಂತ ಒಂದು ಅಸೆಸ್ಮೆಂಟ್ ಏಜೆನ್ಸಿ ಇದೆ, ಅದು ಕಂಪ್ಲೀಟ್ಲಿ ಈ ರೀತಿ ಆನ್ಲೈನ್ ಎಕ್ಸಾಮ್ಸ್ ಮಾಡುವಂತ ಒಂದು ಏಜೆನ್ಸಿ. ಸೊ ಈಗ ಎಲ್ಲಾ ಕಡೆ ಆನ್ಲೈನ್ ಎಕ್ಸಾಮ್ಸ್ ಎಲ್ಲೂ ಕೂಡ ನಡೀತಲ್ಲ, ಅದರಿಂದ ಅಸೆಸ್ಮೆಂಟ್ ಏಜೆನ್ಸಿ ಪ್ರಾಬ್ಲಮ್ ಇರೋದ್ರಿಂದ ನಾವು BL ಇನ್ಶೂರೆನ್ಸ್ ತಂದ್ರೆ ಅದಕ್ಕೋಸ್ಕರ. ಸೊ BL ಇನ್ಶೂರೆನ್ಸ್ ಯಾರಾದ್ರೂ ರ್ಯಾಪ್ ಮಾಡಿದ್ರೆ BL ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ರೀಫಂಡ್ ನೋಡೋಣ, ಚೆಕ್ ಮಾಡೋಣ ರೀಫಂಡ್. ಕೆಲವೊಂದು ಸರ್ವಿಸಸ್ ಗಳಿಗೆ ನೀವು ಸಪರೇಟ್ ಎಕ್ಸಾಮ್ ತಗೊಳ್ಬೇಕಾಗತ್ತೆ. ಈಗ ಇನಿಷಿಯಲಿ CSCID ತಗೊಳ್ಬೇಕಾದ್ರೆ TEC ಅಂತ ಹೇಳಿ ಒಂದು ಕೋರ್ಸ್ ಮಾಡ್ತೀರಾ. ಸೊ TEC ಕೋರ್ಸ್ ಅನ್ನೋದು ಜಸ್ಟ್ ನಿಮಗೆ ಒಂದು CSC ಅಂದ್ರೆ ಏನು, CSC ಏನೇನು ಸರ್ವಿಸಸ್ ಇದೆ, ಒಬ್ಬ ಎಂಟರ್ಪ್ರಿನಿಯರ್ ಆದವನು ಹೇಗಿರ್ಬೇಕು, ಕಸ್ಟಮರ್ ಬಂದಾಗ ಅವ್ರ ಹತ್ರ ಯಾವ ರೀತಿ ನಾವು ರಿಲೇಶನ್ಶಿಪ್ ಇದು ಮಾಡಬೇಕು, ಮತ್ತೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಅಕೌಂಟ್ಸ್ ಯಾವ ರೀತಿ ಮೇಂಟೈನ್ ಮಾಡಬೇಕು, ಈ ರೀತಿಯಾದ ಒಂದು ಇನ್ಫಾರ್ಮೇಶನ್ TEC ಸಿಗುತ್ತೆ. ಟೆಲಿ ಎಂಟರ್ಪ್ರಿನಿಯರ್ ಕೋರ್ಸ್ ಅಂತ ಹೇಳಿ ಅದನ್ನು ಸಿಗುತ್ತೆ. ಬಟ್ ಒನ್ಸ್ CSCID ಸಿಕ್ಕಿದ ಮೇಲೆ ಕೆಲವೊಂದು ಸರ್ವಿಸಸ್ ಗಳನ್ನ ನೀವು ಮಾಡ್ಬೇಕಂದ್ರೆ ಅದಕ್ಕೆ ಸಪರೇಟ್ ಎಕ್ಸಾಮ್ಸ್ ತಗೋಬೇಕಾಗುತ್ತೆ. ಉದಾಹರಣೆಗೆ ಈಗ ಇನ್ಶೂರೆನ್ಸ್ ಮಾಡೋದಕ್ಕೆ BL ಇನ್ಶೂರೆನ್ಸ್ ಎಕ್ಸಾಮ್ ತಗೋಬೇಕು, ಬ್ಯಾಂಕಿಂಗ್ ಮಾಡೋದಕ್ಕೆ ಬ್ಯಾಂಕ್ ವಿತ್ಡ್ರಾವಲ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಈ ರೀತಿ ಕೆಲವೊಂದು ಸರ್ವಿಸಸ್ಗೆ ನೀವು ಆಥರೈಸ್ ಮಾಡ್ಕೋಬೇಕು. ಆಧಾರ್ಗೆ ನಿಮಗೆ ಈಗ ಸದ್ಯಕ್ಕೆ ಆಧಾರ್ ನಾವು ಒನ್ಸ್ PC ಆಧಾರ್ ಕೊಡ್ತೀವಿ, ಅದ್ರ ಬಗ್ಗೆ ನೆಕ್ಸ್ಟ್ ಸೆಷನ್ಸ್ ಇರುತ್ತೆ, ಅದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಪ್ಯಾನ್ಗೆಲ್ಲ ನೀವೇನು ಸಪ್ರೇಟ್ ಎಕ್ಸಾಮ್ಸ್ ಅದೆಲ್ಲ ಓಪನ್ ಮಾಡ್ಬೋದು, ಬಟ್ ಕೆಲವೊಂದು ಮಾತ್ರ ನೀವು ಎಕ್ಸಾಮ್ಸ್ ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ. ಇನ್ಶೂರೆನ್ಸ್ ಅಲ್ಲಿ ಮಾಡ್ಬೋದು, ಅದೇ ಇಂಡಿವಿಜುವಲ್ ಕಾರ್ಪೊರೇಟ್ ಅಂತಿತ್ತಲ್ಲ, ಕಾರ್ಪೊರೇಟ್ ಅಂತ ಕೊಟ್ಬಿಟ್ಟು ಮಾಡ್ಬೋದು. ಕಂಪ್ನಿ ಹೆಸರಲ್ಲಿ ಗಾಡಿ ಇರುತ್ತೆ, ಸೊ ಕಾರ್ಪೊರೇಟ್ ಮಾಡ್ಬೋದು. ಇಂಡಿಯಾದ ಯಾವುದೇ ಗಾಡಿ ಮಾಡ್ಬೋದು. ಓಕೆ, ಸೊ ಈಗ ಐ ಥಿಂಕ್ ಊಟಕ್ಕೆ ಟೈಮ್ ಆಗಿದೆ. ಸೊ ಊಟ ಮುಗಿಸ್ಕೊಂಡ್ಮೇಲೆ ಇನ್ನ ಬೇರೆ ಸರ್ವಿಸಸ್ ಟ್ರೈನಿಂಗ್ ಮಾಡೋಣ, ಬಿಕಾಸ್ 2 ಗಂಟೆ ಆಗಿದೆ. ಎಲ್ಲ ಕೂಡ ಒಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇದೆ. ಸೊ ಅದಾದ್ಮೇಲೆ ಊಟ ಮಾಡೋಣ. ಒಂದು ನಿಮಿಷ, DGP ಕೂಡ ನಮಗೆ ನೆಕ್ಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿದೆ. DGP ಕೂಡ ಆಫ್ಟರ್ ಲಂಚ್ DGP ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಟ್ರೈನಿಂಗ್ ಸೆಷನ್ ಅಲ್ಲಿ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ.
CSC ಸರ್ವಿಸ್ಗಳಲ್ಲಿ ಟಾಪ್ ಅಚೀವರ್ ಅಂತ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ನಮ್ಮ ಸ್ಟೇಟೆಡ್ ಕುಲಕರ್ಣಿ ಸರ್ ಕಡೆಯಿಂದ ಒಂದು ಪ್ರಮಾಣ ಪತ್ರವನ್ನು ವಿತರಿಸ್ತಾ ಇದ್ದಾರೆ. ಸೊ ಮೊದಲಿಗೆ ಸುನಿಲ್ ರಾಜ್ ಅವರು, ಕೋವಿಡ್ ವಾರಿಯರ್ಸ್ ಸುನಿಲ್ ರಾಜ್ ಅವರು. ಲಕ್ಷ್ಮೀನಾರಾಯಣ ವಿ, ಲಕ್ಷ್ಮೀನಾರಾಯಣ ವಿ ಅವರು DM. ಲಕ್ಷ್ಮೀನಾರಾಯಣ ಆಮೇಲೆ ಆನ್ ಮಾಡ್ತೀನಿ ಹೆಲ್ಮೆಟ್ ಜಗದೀಶ್ ಕುಮಾರ್ ಅವರು ಎಕ್ಸಲೆಂಟ್ ವರ್ಕ್ ಇನ್ ಫೀಲ್ಡ್ ಆಫ್ CSC. ಚಂದ್ರಶೇಖರ ಕೆ, ಮಲ್ಟಿಮೀಡಿಯಾ ಚಂದ್ರು ಸರ್ ಅವರು ಪ್ರತಿಯೊಂದು ಸರ್ವಿಸಸ್ ಕೂಡ ಗೈಡ್ ಮಾಡಿ ಎಲ್ಲರಿಗೂ ಕೂಡ ಅಚೀವರ್ ಆಗಿ ಮಾಡೋದಕ್ಕೆ ಮುಖ್ಯ ಕಾರಣವೇ ಅವರು. HR ರವಿ ಅವರು, HR ರವಿ ಇವರು 5,000ಕ್ಕಿಂತ ಹೆಚ್ಚು ಪಾಸ್ಪೋರ್ಟ್ ಅನ್ನ ಮಾಡಿದ್ದಾರೆ CSC ನಲ್ಲಿ. MR ವೆಂಕಟೇಶ್ ಅವರು, MR ವೆಂಕಟೇಶ್, ಅಕ್ಬರ್ ಬಾಷಾ ಬಿ, ವೈಶಾಲಿ ಅವರು ಲೇಬರ್ ಡಿಪಾರ್ಟ್ಮೆಂಟ್, ಲೇಬರ್ ಕಾರ್ಡ್ನ ತುಂಬಾ ಹೆಚ್ಚು ಅಮೌಂಟ್ ಮಾಡಿದ್ದಾರೆ. ವೆಂಕಟೇಶ್ ಮೂರ್ತಿ ಅವರು ಜೀವನ್ ಪ್ರಮಾಣ್ ಲೈಫ್ ಸರ್ಟಿಫಿಕೇಟ್ 2,000ಕ್ಕಿಂತ ಹೆಚ್ಚು ವಿತರಣೆ ಮಾಡಿದ್ದಾರೆ. ವೆಂಕಟೇಶ್ ಮೂರ್ತಿ. ರಾಜೇಶ್ ಎಸ್, ಕೋವಿಡ್-19 ವಾರಿಯರ್ ಅವರು. ಸುನಿಲ್ ರಾಜ್ ಅವರು ಆಯುಷ್ಮಾನ್ ಭಾರತ್ ಕೋವಿಡ್ ವಾರಿಯರ್ ಜೊತೆಗೆ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅನ್ನ ತುಂಬಾ ಅತಿ ಹೆಚ್ಚಾಗಿ ನೋಂದಣಿ ಮಾಡಿದ್ದಾರೆ. ವೆಂಕಟೇಶ್ ಮೂರ್ತಿ ಅವರು ಕೋವಿಡ್ ವಾರಿಯರ್ಸ್. ಕಡೆದಾಗಿ ಯಶೋಧ ಅವರು ಮೈಸೂರಿಂದ ಬಂದಿದ್ದಾರೆ. ಸೊ ಅವರು ಹೈಯೆಸ್ಟ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಕರ್ನಾಟಕದಲ್ಲೇ ಒಂದು ಟಾಪ್ ವಿಯಲ್ಲಿ. ಅದೇ ರೀತಿ ಸಿವಿಲ್ ಸ್ಕೋರ್ ಅಂತ ಈಗ ರೀಸೆಂಟ್ ಆಗಿ ಬಂದಿದೆ, ಅದರಲ್ಲೂ ಕೂಡ ಇಂಡಿಯಾದಲ್ಲಿ ಟಾಪ್ ಅಚೀವರ್ ಆಗಿದ್ದಾರೆ. ಯಶೋಧ ಅವರು ಮೈಸೂರಿಂದ ಬೆಂಗಳೂರು ಬರುವ ಅಷ್ಟರಲ್ಲಿ 27 ಸಿವಿಲ್ ಮಾಡಿದ್ದಾರೆ. ಸೊ ನೋಡಿ, BLE ಮನ್ಸು ಮಾಡ್ಬೇಕಾಗಿದ್ರೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ತಾರೆ ಅಂತ ಇದು ಉದಾಹರಣೆ. ಈ 3 ಗಂಟೆ ಜರ್ನಿನಲ್ಲಿ 27 ಸಿವಿಲ್ ಸರ್ಟಿಫಿಕೇಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್.
ಎಲ್ರಿಗೂ ಊಟ ಸಮಯ ಆಗಿದೆ. ಮೊದಲಿಗೆ ಎಲ್ಲರೂ ಊಟ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಯಾರೆಲ್ಲ ಅಟೆಂಡೆನ್ಸ್ ಹಾಕಿಲ್ಲ ಅಲ್ಲಿ ಎಂಟ್ರಿ ಮಾಡಿ, ಜೊತೆಗೆ ಮೆಂಬರ್ಶಿಪ್ ಯಾರೆಲ್ಲ ತಗೊಂಡಿಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ. ಊಟ ಮುಗಿದ ನಂತರ ದಯಮಾಡಿ ಯಾರು ಅರ್ಧಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಈಗ ಮುಂದೆ ಬರುವಂತ ಕಾರ್ಯಾಗಾರ ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಕಲಿಯುವಂತ ತುಂಬಾ ಇರುತ್ತೆ. ಸೊ ಕೊನೆಯವರೆಗೂ ಇದ್ದು ಎಲ್ಲ CSC ಸದಸ್ಯರೆಲ್ಲ ಏನೆಲ್ಲ ಸದಸ್ಯರ ಬಗ್ಗೆ ಕಾರ್ಯಾಗಾರ ಇದೆಯೋ ಅದನ್ನ ಮುಗಿಸ್ಕೊಂಡು ಅದನ್ನ ಕಲಿತು ಇನ್ನೊಬ್ಬರಿಗೆ ಕಲಿಸುವಂತ ಪ್ರೋಗ್ರಾಮ್ ನೀವು ಕಂಟಿನ್ಯೂ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲ ಕಾರ್ಯಾಗಾರ ಮುಗಿದ ನಂತರ ನಿಮ್ಗೆಲ್ಲ ಏನೇ ಡೌಟ್ಸ್ ಇದ್ರು ಅಥವಾ ಏನೇ ಒಂದು ಕ್ಲಾರಿಫಿಕೇಶನ್